Here comes the hunter. Wait, watch, listen. Hunter. With a burning desire, DJ turning on the wheels of steel. Feeling the fire with a burning desire. Not for animals, only for criminals. Say ho! Not for animals, only for criminals. The Master Blaster. Rusha bandar fight Sabi bandar don't get ಎಲ್ಲರಿಗೆ ಬಸ್ಸರು Feeling the fire with a burning desire. DJ turning on the wheels of steel. Feeling the fire with a burning desire. Not for animals, only for criminals. Say ho! Not for animals, only for criminals. The Master Blaster. ಸತ್ಯಕ್ಕಿಂದೆ ದೇವರು ಕ್ರಿಮಿನಲ್ಸ್ ಎಲ್ಲ ಡೇಂಜರು ಸೂಪರ್ ಅಲ್ಲಿ ಸೂಪರ್ Feeling the fire with a burning desire. DJ turning on the wheels of steel. Feeling the fire with a burning desire. ನಮಸ್ಕಾರ ಸರ್ ಇವತ್ತು ಲೇಟ್ ಮಾಡಿಬಿಡಿ ಸರ್ ಒಂದು ಅರ್ಧ ಗಂಟೆಲೆಲ್ಲ ವಾಪಸ್ ಬಂದ್ಬಿಡ್ಬೇಕು. What man? What's your problem today? ಇವತ್ತು ಒಳಗಡೆ ಫಿಲ್ಮ್ ಶೂಟಿಂಗ್ ಇದೆ. ಯೂನಿಟ್ನವರು 7:07 ಬಂದ್ಬಿಡ್ತಾರೆ. ಅದಕ್ಕೆ Okay, we have only half an hour work today. Half an hour. Go. ಅಸ್ಲು ಬಡ್ಡಿ ಎಲ್ಲ ಸೇರಿ 21 ಲಕ್ಷ ರೂಪಾಯಿ ಆಗಿದೆ. ಈ ದುಡ್ಡೆಲ್ಲ ಯಾವಾಗ ಕೊಡ್ತೀಯಾ? ಸರ್ ನೀವು ದುಡ್ಡು ಕೊಟ್ಟಿದ್ದೀರಾ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ. ಆದ್ರೂ ನಾನು ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀನಿ. ನಿಮ್ಮ ಅಸ್ಲು 9 ಲಕ್ಷ ಇದೆಯಲ್ಲ ಅದನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ. ಅಸಲು ನೀನ್ ಕೊಟ್ರೆ ಬಡ್ಡಿ ಯಾರು ನಿಮ್ಮ ಅಪ್ಪ ಕೊಡ್ತಾನ? ನಿನ್ ಮನೆಗೆ ಫೋನ್ ಮಾಡಿ ನಿನ್ ಹೆಂಡತಿಗಳು ಚಿನ್ನ ಒಡವೆ ಹಣ ಎಲ್ಲ ತಗೊಂಡ್ ಬಂತ. ಎಷ್ಟೋ ನಿನ್ ತಿಮ್ರು. ಮರ್ಯಾದೆ ಈ ಬಾಂಡ್ ಪೇಪರ್ಗೆ ಸೈನ್ ಮಾಡು. ನಿನ್ನ ಆಸ್ತಿ ಮನೆ ಎಲ್ಲ ನನ್ನ ಹೆಸರಿಗೆ ಮಾಡ್ಕೋತೀನಿ. ಹಾಗೆ ಮಾಡಬೇಡಿ ಸರ್, ನನಗೆ 3 ಜನ ಹೆಣ್ಮಕ್ಳು ಸರ್. ನಾನು ಇರೋದು ಒಂದೇ ಮನೆ ಸರ್. ಅವರೆಲ್ಲ ಬೀದಿ ಬಂದ್ಬಿಡ್ತಾರೆ ಸರ್. ನನಗೆ 6 ತಿಂಗಳು ಟೈಮ್ ಕೊಡಿ ಸರ್. ನಿಮ್ಮ ದುಡ್ಡೆಲ್ಲ ತೀರಿಸ್ಬಿಡ್ತೀನಿ ಸರ್. ಇನ್ನು ಒಂದೇ ಒಂದು ಅವಕಾಶ ಕೊಡಿ ಸರ್. ನೀನ್ ಕೊಟ್ಟಿರೋ ಖಾಲಿ ಚೆಕ್ಸ್ನೆಲ್ಲ ಫಿಲಪ್ ಮಾಡ್ಬಿಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಆಗ ನೀನ್ ಜೈಲಲ್ಲಿ 1, 2 ಅಂತ ಕಂಬಿ ಆಡಿಸ್ಬೇಕಾಗುತ್ತೆ. ಸರ್ ಹಾಗೆ ಮಾಡಬೇಡಿ ಸರ್, ನಾನು ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ. ಜೈಲಿಗೆ ಮಾತ್ರ ಹೋಗಲ್ಲ ಸರ್. ನಾನು ಜೈಲಿಗೆ 3 ವರ್ಷದಿಂದ ಇದೇ ತರ ಆಟ ಆಡಿಸ್ತಿದ್ಯಾ ನೀನು? ಸೈನ್ ಮಾಡು. You're not going to sign? ನಾನು ಮಾಡಲ್ಲ. I'll kill you, idiot. You're not going to sign? ಮಾಡಲ್ಲ, ನಾನು ಮಾಡಲ್ಲ.
ಎಷ್ಟು ಸಾರಿ ಹೇಳ್ಬೇಕಯ್ಯ ನಿಮ್ಗೆ. ಆಯ್ತು, ಬೇಗ ಕರ್ಕೊಂಬ. ಕಸ್ಟಮರ್ ಬರ ಎಷ್ಟತ್ತಯ್ಯ? ಹೋಗಯ್ಯ, ರೂಮ್ನಲ್ಲಿ ಇಟ್ಕೊಳ್ಳಿ. ಮೇಕಪ್ ನಿಮ್ಗೂ ಹೇಳ್ಬೇಕಾ? ಮರ್ತ್ಕೊಂಡು ಸರ್. ನಮಸ್ತೆ ನಮಸ್ತೆ. ಡೈರೆಕ್ಟರ್ ಬಂದ್ರಾ? ಇನ್ನೇನು ಬಂದ್ಬಿಡ್ತಾರೆ ಅಂದಿದೆ ಸರ್. ಸ್ಟಡಿ ಕ್ಯಾಮ್ರಾ ಬಂದಿದೆ ಸರ್. ನಮ್ಮ ಬಂದಿದೆ ಸರ್. ಎಲ್ಲ ರೆಡಿ ಸರ್. ಬಾಟಲ್ ಏನು ಸಾಕೊಂಡು ರೆಡಿ ಮಾಡ್ಕೊಂಬಿಡಿ. ಹೋಗಿ. ಆಯ್ತು ಸರ್. ಬುಕ್ಸೆಟ್ಟೆ ಇಲ್ಲ ಇದ್ದೀನಿ ಸರ್. ಒಂದು ಕಾಫಿ ತಗೊಂಬರ. ನೋಡಿ ಸರ್. ಟೀ ತಗೊಂಬರ. Manager, ಮೇಡಮ್, what do you think about me? Two of us in the same car? I have 10 pictures in Mumbai. Tomorrow, if you repeat the same thing, I'll go back to Mumbai. Go and get the chair. Okay, madam. ಮೇಡಮ್ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ? ಅಂಥದ್ದೇನೂ ಇಲ್ಲ, ಆರಾಮಾಗಿ ಬಂದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಏನು ಮಾರ್ನಿಂಗ್. ಸುಚಿತಾ ಅವರೇ, ವಿತ್ ಮೇಕಪ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ? ಹೌದು ಸರ್, ತುಂಬಾ ಟೈಟ್ ವರ್ಕ್ ಇದೆ. ವಿತ್ ಮೇಕಪ್ ನಲ್ಲೇ ಬರಬೇಕು ಅಂತ ಡೈರೆಕ್ಟ್ ಹೇಳಿದ್ರು, ಅದಕ್ಕೆ ಮೇಕಪ್ ನಲ್ಲೇ ಬಂದೆ. ಗುಡ್, ಕೀಪ್ ಇಟ್ ಅಪ್. ಏನ್ ಸರ್ ನೀವು, ಇದು ನಮ್ ಡ್ಯೂಟಿ ಅಲ್ವಾ? ಕರೆಕ್ಟ್. ಡೈರೆಕ್ಟರ್ ಅಲ್ಲಿ ಕಾಣ್ತಾ ಇಲ್ಲ. ವಾಯ್ಸ್ ಮಿಕ್ಸಿಂಗ್ ಹೋಗಿದ್ದಾರೆ ಮೇಡಮ್, ಇನ್ನೇನು ಬಂದ್ಬಿಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಅಣ್ಣ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಕಿಟ್ಟಿ ಬಾರ ಇಲ್ಲಿ ಸೀನ್ ಪೇಪರ್ ತಗೊಂಬರ. ನಮಸ್ಕಾರ ಅಣ್ಣ. ಬಂದೆ ಅಣ್ಣ ತಗೋಣ. ಈ ತರ ಕೈ ಕಟ್ಕೊಂಡು ನಿಂತ್ಕೋಬೇಡ, ಇದು ಒಂಥರ ಡವ್ ಅನ್ಸುತ್ತೆ. ಹಂಗೇನಿಲ್ಲ ಅಣ್ಣ, ನಿಮ್ ಮುಂದೆ ಬಂದು ನಿಂತ ತಕ್ಷಣ ಆಟೋಮೆಟಿಕ್ ಕೈ ಕಟ್ಟಿಸ್ಬಿಡುತ್ತಣ್ಣ. ಈ ಅಣ್ಣ ಅಂತೀಯಲ್ಲ, ಇದು ಒಂಥರ ಡವ್ವೆ. ಗುಡ್ ಮಾರ್ನಿಂಗ್ ಸರ್. ಹಲೋ ರುಚಿತಾ, ಹೌ ಆರ್ ಯು? ಫೈನ್, ಹೌ ಆರ್ ಯು ಸರ್? ಫೈನ್. ಸರ್ ನಾನು ಟಚ್ ಮಾಡ್ಕೊಂಡು ಬರ್ತೀನಿ. ಓಕೆ, ಕ್ಯಾರಿ ಆನ್ ಕ್ಯಾರಿ. ನೋಡಲೆ, ಫಸ್ಟ್ ಸೀನ್ ಹೀರೋ ಹೀರೋನ ರೇಪ್ ಅಟೆಂಪ್ಟ್. ಎಲ್ಲ ರೆಡಿ ಮಾಡು. ಫಸ್ಟ್ ಸೀನ್ ಏನಣ್ಣ, ಸೆಕೆಂಡ್ ಸೀನು, ಥರ್ಡ್ ಸೀನು, ಫೋರ್ತ್ ಸೀನು ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ ಅಣ್ಣ. ನೋಡಣ್ಣ ಅಲ್ಲಿ. ರೀ ಮ್ಯಾನೇಜರ್, ಸರ್. ಬನ್ರಿ ಇಲ್ಲಿ. ಪ್ರೊಡ್ಯೂಸರ್ ಸುಕ್ಕೆ ಸಮೇತ ಬರ್ತಾ ಇದ್ದಾರೆ. ಚೇರ್ ಹಾಕು. ನಮಸ್ಕಾರ ಕಣಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಕೂತ್ಕೊಳ್ಳಿ. ಹೀರೋಯಿನ್ಗಳು ಬಹಳ ಚೆನ್ನಾಗಿ ವಿಚಾರಿಸ್ಕೊಂತಾರೆ. ಎಲ್ಲಾರ್ದು ತಿಂಡಿ ಆಯ್ತಾ? ಹೌದಾ ಸರ್? ನಮ್ ಸಿನಿಮಾದಲ್ಲಿ ಹೀರೋಯಿನ್ ರೇಪ್ ಮಾಡೋ ಸೀನ್ ಇಟ್ಟಿದ್ರಂತೆ. ಅಲ್ಲ, ಎಲ್ಲಾ ಸಿನಿಮಾದಲ್ಲೂ ವಿಲನ್ ಹೀರೋಯಿನ್ ರೇಪ್ ಮಾಡೋದ್ ನೋಡಿದೀನಿ. ಡೈರೆಕ್ಟರ್ ಸರ್, ಆ ರೇಪ್ ಸೀನ್ ನಾನೇ ಮಾಡ್ತೀನಿ ಸರ್. ಯಾಕೆಂದ್ರೆ ವಿಲನ್ ತಾನೇ ರೇಪ್ ಮಾಡ್ಬೇಕು, ಅದಕ್ಕೆ. ನೋಡ, ಎಲ್ಲಾ ಫಿಲಿಂ ನಲ್ಲಿ ವಿಲನ್ ಹೀರೋಯಿನ್ ರೇಪ್ ಮಾಡ್ತಾನೆ, ಆದ್ರೆ ನನ್ನ ಫಿಲಿಂ ನಲ್ಲಿ ಹೀರೋ ಕೈಲಿ ಹೀರೋಯಿನ್ ರೇಪ್ ಮಾಡ್ತೀನಿ. ದಟ್ ಈಸ್ ಮೈ ಸ್ಟೈಲ್. ನಾನೊಬ್ಬ ನ್ಯಾಚುರಲ್ ಡೈರೆಕ್ಟರ್. ನಾನು ತೆಗೆಯೋ ಸೀನ್ ಎಲ್ಲ ವೆರೈಟಿ ಆಗಿರ್ಬೇಕು. ಬೇರೆಯವ್ರ ತರ ನಾನು ತೆಗೆದ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಏನು? ನಾನು ಡಿಫ್ರೆಂಟ್, ನನ್ನ ಸ್ಟೈಲೇ ಡಿಫ್ರೆಂಟ್. ಅದಕ್ಕೆ ಅಲ್ವಾ ಸರ್ 98 ದಿನ ಔಟ್ಡೋರ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರು ಫೈನಲ್ ಶೆಡ್ಯೂಲ್ 10 ದಿನ ಬಾಕಿ ಇದೆ ಅಂದ್ರು ನಾನ್ ತಲೆ ಕೆಡಿಸ್ಕೊಂಡಿಲ್ಲ. ನೋಡಿ, ನಿಮ್ಮ ಹತ್ರ ವಿಷಯ ಇದೆ. ಪ್ರತಿಯೊಂದು ಸೀನ್ ಡಿಫ್ರೆಂಟ್ ತೆಗಿತಾ ಇದ್ದೀರಾ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಐ ಡೋಂಟ್ ಕೇರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮಂತ ಪ್ರೊಡ್ಯೂಸರ್ ಇದ್ರೆ ನಾನು ಟೈಟಾನಿಕ್ ತರ ಪಿಕ್ಚರ್ ಮಾಡ್ತೀನಿ ಸರ್. ಅಣ್ಣ ನೀವು ಮನ್ಸ್ ಮಾಡಿದ್ರೆ ಆಸ್ಕರ್ ಗೆದ್ಬಿಡ್ತೀರ ಅಣ್ಣ. ಹೌದಾ ಸರ್, ಮತ್ತೆ ಡೌ ಮಾಡ್ತಾವ್ ನೋಡಿ. ಏಯ್, ದೂರ ನಿಂತ್ಕೋ. ಹೌದು, ಈ ಮ್ಯಾನೇಜರ್ ಅಲ್ಲಿ. ಮ್ಯಾನೇಜರ್ ಬರ ಇಲ್ಲಿ. ಹೀರೋ ಇಲ್ಲ, ಟೈಮ್ ಆಯ್ತು. ಏನು 10th ಇಂದನಾ? ರೀ ಸ್ವಾಮಿ, ನನ್ನ ಕೈನಲ್ಲಿ 6 ಪಿಕ್ಚರ್ ಇದೆ. ನಿಮಗೆ ಡೇಟ್ ಅಡ್ಜಸ್ಟ್ ಮಾಡ್ಕೊಳಕ್ ಹೇಗ್ರಿ ಸಾಧ್ಯ? ಸರ್ ಹೀರೋ ಬಂದ್ಬಿಟ್ರು. ಬನ್ನಿ ಆಕಾಶ್, ಬನ್ನಿ. ಗುಡ್ ಮಾರ್ನಿಂಗ್ ಎವರಿಬಡಿ. ಗುಡ್ ಮಾರ್ನಿಂಗ್. ಹಲೋ ಪ್ರೊಡ್ಯೂಸರ್. Morning, sir. ಹಲೋ ಸರ್. ಹಾಯ್. ಹಲೋ ಡೈರೆಕ್ಟರ್ ಸರ್. ಹಲೋ. ಈ ಡ್ರೆಸ್ ಹೇಗಿದೆ? ವೆಂಕಿ ಇದೆ, ಇರ್ಲಿ ಸರ್. ಬ್ಯಾಕ್ ಡ್ರಾಪ್ಗೆ ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಆಯ್ತು. ಬೇಗ ಬನ್ನಿ. ಕಮನ್ ಕ್ವಿಕ್. ಐಡಿಯಾ ಬಂದೆ ಬಾ. ಕ್ಯಾಮೆರಾ ತಗೊಂಬಂದೆ. ರೆಡಿ ಮಕ್ಕಳ. ಹೋಗ್ರಿ ಬೇಗ. ಆಕಾಶ್ ರೆಡಿನಾ? ರೆಡಿ ಸರ್. ಪಿಂಕಿ, ನೀನ್ ಸ್ವಲ್ಪ ಸ್ಟ್ರಗಲ್ Okay. ಮಾಡ್ಬೇಕು. ಇಬ್ರು ನ್ಯಾಚುರಲ್ ಆಗಿ ಮಾಡ್ಬೇಕು. Okay, ಓಕೆ? sir. ಕ್ರೈನ್. ಅಪ್. ಸೈಲೆನ್ಸ್. ಓಕೆ ಎವರಿಬಡಿ ಸೈಲೆನ್ಸ್. ಸೌಂಡ್. ರೋಲಿಂಗ್. ರೋಲ್ ಕ್ಯಾಮೆರಾ. ರನ್ನಿಂಗ್. ಆಕ್ಷನ್. ನಿಂತ್ಕೊಳ್ಳಿ. ಬಿಟ್ಟು ಹೋಗ್ತೀಯಾ? Help me. Please help me. Please don't touch me. ಕಟ್. ಏನಯ್ಯ ಹೀರೋ ನೀನು?
ನ್ಯಾಚುರಲ್ ಆಗಿ ಒಂದು ರೇಪ್ ಮಾಡಕ್ ಬರಲ್ವಾ? ಅವಾಗಿಂದ ಬಡ್ಕೊಂತ ಇದ್ದೀನಿ, ನ್ಯಾಚುರಲ್ ಆಗಿರ್ಬೇಕ. ರೇಪ್ ಮಾಡ ಅಂದ್ರೆ ಬರಲ್ಲ ನಿಂಗೆ? ಅವಳು ಮುಟ್ಬೇಡ ಅಂತಿದ್ದಾಳೆ, ಹೇಗ್ ಸರ್ ರೇಪ್ ಮಾಡೋದು? ಏನ್ ಮುಟ್ಬೇಡ ಅಂತಾಳೆ? ತಗೊಳಲ್ವಾ ದುಡ್ಡು? ಬರ ಪಕ್ಕಕ್ಕೆ, ನಾನ್ ರೇಪ್ ಮಾಡ್ತೀನಿ. ಸೂಪರ್ ಫ್ಯಾಂಟಾಸ್ಟಿಕ್. ಹೆಂಗಿರ್ಬೇಕು ಗೊತ್ತಾ? ಸರ್ ಬ್ಯಾಕ್ ಲೈಟ್ ತುಂಬಾ ಚೆನ್ನಾಗಿದೆ, ಲೈಟ್ ಹೋಗ್ತಾ ಇದೆ, ಬೇಗ ಬನ್ನಿ ತೆಗೆಯೋಣ. ಹಾ ರೆಡಿ ರೆಡಿ. ಆಕಾಶ್ ನಾನ್ ತೋರಿಸ್ದಂಗೆ ಮಾಡ್ಬೇಕು. ಓಕೆ ಸರ್. ರೆಡಿ ವೆಂಕಿ ಟೇಕ್. ಆಕಾಶ್ ಚಿತ್ರ ಮಾಡ್ಬೇಕು. ರೋಲ್ ಕ್ಯಾಮೆರಾ ರನ್ನಿಂಗ್ ಆಕ್ಷನ್. ನಿಂತ್ಕೊಳೆ. ಡಬ್ಬ ತರ ಮಾಡ್ತಾನೆ. ನಾನಾಗಿದ್ರೆ ಕಥೆನೇ ಬೇರೆ. ಹೇಳಿರ್ತಾನಲ್ಲ ನೋಡು. ಸರ್ ಕೋಆಪರೇಟ್ ಮಾಡ್ತಿಲ್ಲ. ಎಲ್ಲಿಂದ ಇಟ್ಕೊ ಬಂದ್ರಿ ರೀ? Stupid. Touch up. Come here. ಅಣ್ಣ ಈ ಶಾರ್ಟ್ ನ ಚೇಂಜ್ ಮಾಡೋಣ. ಏಯ್ 78 ಪಿಕ್ಚರ್ ಮಾಡಿದ್ದೀನಿ ಅಂತ ಒಂದು ರೇಪ್ ಸೀನ್ ಮಾಡಕ್ ಬರ್ಲಿಲ್ಲಲ್ಲ. ಯಾವನ ನಿನ್ ಹೀರೋ ಅಂತವನು? ಏನ್ ಸರ್ ಅವಳು ನಿಮಗ್ ಮಾತ್ರ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ದಾಳೆ, ನಾನು ಕೋಆಪರೇಟ್ ಮಾಡ್ತಿಲ್ಲ. ನಿಮ್ಗೂ ಅವಳಿಗೂ ಏನ್ ಲಿಂಕ್ ಇದೆಯೋ ಯಾರಿಗ್ ಗೊತ್ತು. ಅವ್ನ್ ಸರಿಗ್ ಮಾಡ್ತಿಲ್ಲ, ನನ್ಗಾದ್ರೂ ಒಂದ್ ಚಾನ್ಸ್. ನಾವು ದುಡುಕ್ ಬರ್ತಿತ್ತು ಕಣ. ನೋಡು ಈಗ ದುಡ್ಡು ಹೋಯ್ತು, ಆ ಪಾರ್ಟಿನೂ ಸತ್ತೋಗ್ಬಿಟ್ಟ. ಅವನ ಹತ್ರ ಸೈನ್ ತಗೊಳ್ಳೋವರೆಗೂ ನಾವು ಸುಮ್ಮನೆ ಇರ್ಬೇಕಾಗಿತ್ತು. ಆ ಬಣ್ಣನ್ ಮಗ ಪ್ರಾಣ ಬಿಟ್ನೆ ಹೊರತು ನಾವು ಕೊಟ್ಟ ಪತ್ರಕ್ಕೆ ಎಲ್ಲೋ ಸೈನ್ ಆಗ್ತಾ ಅವನು. ನೋಡ್ರು, ನಾಳೆಯಿಂದ ನಾವು ಹೀಗೆ ಒಟ್ಟಿಗೆ ಸೇರೋದು ಬೇಡ. ಒಂದೆರಡು ತಿಂಗಳು ಬೇರೆ ಬೇರೆ ಆಗಿರೋಣ. ಆಗ ಪೊಲೀಸ್ನವ್ರಿಗೆ ಡೌಟ್ ಬರಲ್ಲ. ಅಯ್ಯೋ ನನ್ ಮೊಬೈಲೇ ಕಾಣಿಸ್ತಾ ಇಲ್ಲ. ಅವನು ಮೊಬೈಲ್ ಬಿಸಾಕಿದ್ನಲ್ಲ, ನಾವು ತಗೊಂಡ್ವಾ? ನಾವು ಯಾಮಾರ್ಬಿಟ್ವಿ ಕಣ, ಯಾಮಾರ್ಬಿಟ್ವಿ. ನೋಡು ಮೊದ್ಲೇ ಅದ್ ನೋಟೆಡ್ ನಂಬರ್. ಏನಾದ್ರೂ ಪೊಲೀಸರು ಸಿಕ್ಕಾಕೊಂಡ್ಬಿಟ್ರೆ ನಾವೆಲ್ಲರೂ ಅಂದ್ರಾಗ್ಬಿಡ್ತೀವಿ. ಒಂದ್ ಕೆಲಸ ಮಾಡೋಣ, ಎಲ್ರು ಅಲ್ಲಿಗೆ ಹುಡ್ಕೋಣ. ಎಲ್ಲ ಅರೇಂಜ್ಮೆಂಟ್ ಕರೆಕ್ಟಾ ಮಾಡಿದೀರಾ? ಮಾಡಿದ್ದೀನಿ ಸರ್. ಕಿಚನ್ ಇಲ್ಲೇ ಅರೇಂಜ್ ಮಾಡ್ಬಿಟ್ಟಿದ್ದೀನಿ. ಒಂದ್ ವಾರಕ್ಕಾಗೋಷ್ಟು ರೇಷನ್ ತರಿಸ್ಬಿಟ್ಟಿದ್ದೀನಿ. ಅಲ್ಲ ಎಲ್ಲಾರು ಒಂದ್ ವಾರ ಇಲ್ಲೇ ಆರ್ಟ್ ಮಾಡ್ಬೇಕು ಅಂತ ಹೇಳಿದಿರ್ತಾನೆ. ಹೇಳಿದ್ದೀನಿ ಸರ್. ಎಲ್ಲರೂ ಅವ್ರವ್ರ ಲಗೇಜ್ನ ತಂದುಬಿಟ್ಟಿದ್ದಾರೆ. ದಿನ ಬೆಳಿಗ್ಗೆ 7 ಗಂಟೆ ಕಾಲ್ ಶೀಟ್ ಇರುತ್ತೆ. ಬಾಂಬೆ ಹೀರೋಯಿನ್ ಡೇಟ್ಸ್ ಪ್ರಾಬ್ಲಮ್ ಇರೋದ್ರಿಂದ ಟೈಟ್ ವರ್ಕ್ ಇರುತ್ತೆ. ದಿನ ಅಪ್ ಅಂಡ್ ಡೌನ್ ಮಾಡಕ್ ಆಗಲ್ಲ ಅಂತ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಒಪ್ಪಿಬಿಟ್ಟಿದ್ದಾರೆ ಸರ್. ಆಕಾಶ್, ನಾನು ಇಲ್ಲಿರ್ಬೇಕಂದ್ರೆ ಅವನೇ ಬಲವಂತ ಮಾಡ್ತಿದ್ಯಾ? ಬಿಟ್ಬಿಡು ಅವನ್ನ. ನನಗೆ ನೀನ್ ಬೇಕಾಗಿಲ್ಲ, ಇವಳು ಬೇಕು. ನನ್ನ ಪರ್ಸನಲ್ ವಿಷಯದಲ್ಲಿ ನೀನು ಇಂಟರ್ಫಿಯರ್ ಆಗ್ಬೇಡ. ಹೇಳೆ, ಕೊನೆದಾಗಿ ಕೇಳ್ತಾ ಇದ್ದೀನಿ, ನನ್ನನ್ನ ಲವ್ ಮಾಡ್ತೀಯಾ ಇಲ್ವಾ? ಕಟ್ 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 ಕಟ್. ಛೇ ಯಾಕಣ್ಣ, ಎಲ್ಲ ಚೆನ್ನಾಗೇ ಬರ್ತಾ ಇತ್ತಲ್ಲಣ್ಣ. ಏಯ್, ಯಾವನೋ ಅವ್ನು ಫೀಲ್ಡ್ ಅಲ್ಲಿ ಕೂತಿದ್ದಾನೆ ನೋಡು. ಯಾರು ಕಾಣಿಸ್ತಾನೆ ಇಲ್ವಲ್ಲಣ್ಣ ಅಲ್ಲಿ? ನನ್ನ ಮಗನೇ, ಅದಕ್ಕೆ ನೀನ್ ಇನ್ನು ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಅಣ್ಣ ಅಂತ ಇರೋದು. ನಾನ್ ನ್ಯಾಚುರಲ್ ಡೈರೆಕ್ಟರ್ ಆಗಿರೋದು. ಏಯ್, ಅಲ್ಲಿ ನೋಡು, ಅಲ್ಲಿ ಜಾಗ ಖಾಲಿ ಮಾಡೋ. ನನ್ನ ಮಗನೇ, ಇಲ್ಲಿಂದ ಬಡ್ಕೊಂಡ್ರೆ ಹೋಗ್ತಾನೇನೋ. ಹೋಗ ಅಲ್ಲಿ. ಬರ್ರೋ. ಏನ್ ನೋಡ್ತಾ ಇದ್ರು? ಬೇಗ ಓಡಿಸ್ರ ಅವನು. ಯಾವನವನು? ನಿಮ್ ಕಡೆಯಿಂದ ಡೈರೆಕ್ಟರ್ ಕೈಲಿ ನಾವು ಬಯಸ್ಕೋಬೇಕು. ಎಂತ ಸೀನ್ ಹಾಳು ಮಾಡ್ಬಿಟ್ಟಿಯಲ್ಲೋ. ಹಾಕು ನನ್ನ ಮಗನ್ಗೆ ಹಾಕು. ಎಲ್ಲೋದ್ರು ಇದೇ ಗೋಳು ನನ್ನ ಮಕ್ಳು. ಸುಮ್ನೆ ಬಂದು ಕೂತ್ಕೊಂಡ್ಬಿಡ್ತಾರೆ ಫೀಲ್ಡ್ ಅಲ್ಲಿ. ಯಾವ ಊರ ಅಂತ ಕೇಳು. ಎಲ್ಕಮ್ಮ ನನ್ನ ಮಗನಿಲ್ಲಿ. ಖಜೂರ್, ಎಲ್ಲಿಂದ ಬಂದ ನೀನು? 500 ಅಡಿ ಫಿಲಿಂ ತಿಂದಾಕ್ಬಿಟ್ಟಲ್ಲ. ಏಯ್, ಇನ್ನೊಂದ್ಸರಿ ಹಿಂಗಾದ್ರೆ ನಿನ್ನ ಎಡಿಟ್ ಮಾಡ್ತೀನಿ. ಏನಾಯ್ತು ಸರ್? ಶೂಟಿಂಗ್ ಮಾಡೋ ಟೆನ್ಷನ್ ಮಾಡ್ತಾವ ಸರ್. ಇನ್ನು ಏನೋ ಮಕ್ಕ ನೋಡ್ತಾ ನಿಂತಿದ್ಯಾ? ಹೋಗೋ. ಹೋಗ ಅಂದ್ರೆ ಹೋಗೋ, ಹೋಗು. ಏನ್ ಜನ ನಾವು ಏನ್ ತಪ್ಪು ಮಾಡ್ದಂತ ಹಾಗೆ ಹೊಡೆದ್ರು? ನೀರ್ ಕೊಡು.
ಬೇಡವಾ? ನೀರಿಟ್ಟಿರೋದು ನಿನಗಲ್ಲ. ಮಗಲೇ ಏನ್ ಗೊತ್ತೆ? ಹೋಗೆ ಹೋಗೆ. ತಗೋ, ಅವ್ರಿಗೆ ನೀರು ಕೊಡು. ಹೋಗು ಹೋಗು. ತಗೊಳ್ಳಿ ಕುಡೀರಿ. ನಮ್ಮ ಅಕ್ಕವ್ರು ಕೊಟ್ರು. ಏನದು? ಕಾಫಿ, ಅದೇನು? ಟೀ. ಕಾಫಿ ಟೀ ಅಂದ್ರೆ ಕಾಫಿ ಅಥವಾ ಟೀ ಎರಡರಲ್ಲೂ ಕುಡಿಬೇಕು. ಈ ನನ್ನ ಮಗ ಎರಡು ಸೇರಿಸಿ ಕುಡಿತಾನೆ. ಪುಕ್ಸಟ್ಟೆ ಸಿಕ್ಬಿಡ್ತು ಅಂತ ಪುಕ್ಸಟ್ಟೆ ಎರಡು ಸೇರ್ಸ್ ಜಮಾಯಿಸ್ತಾವನೆ. ಕೂತ್ಕೊಳ್ಳಿ ಗುರುವೆ. ಅದಂಗೆ ನಾವು ಪುಕ್ಸಟ್ಟೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ನಮ್ಮ ಸಿನಿಮಾ ಇಂಡಸ್ಟ್ರಿ ಅದ್ರಲ್ಲೂ ಈ ಪ್ರೊಡಕ್ಷನ್ ಅಲ್ಲಿ ಸಿಗೋ ಮಜಾ ಬೇರೆ ಎಲ್ಲೂ ಸಿಗಲ್ಲ. ಯಾವ್ದು ಯಾಂದಣಿ ಸಿಕ್ಕಿದ್ನಲ್ಲ ಅದೇ ಕಡೆ ಈಗ ಹೊಡೆದ್ಬೋದಲ್ಲ. ನಾವು ಕೊಟ್ಟು ಹೊಡೆದಿದ್ದು ನಾವೇ ಹೀರೋಗಳು. ಹೀರೋ ಡಂಬಿ ತರ ನಿಂತ್ಕೊಂಡಿದ್ದ, ನಾವು ಹೀರೋಗಳ ತರ ಹೊಡೆದಿದ್ದು. ಗುರುಗಳೇ, ಸಿನಿಮಾ ಇಂಡಸ್ಟ್ರಿ ಇನ್ನೊಂದು ಮಜಾ ಗೊತ್ತಾ? ಬೇಕಾದ ತಿಂಡಿ ತಿನ್ಬೋದು. ನಮ್ಮ ಮನೆಲ್ಲ ನೆಂಟಿ ದಿವಸ ಚಿತ್ರಾನ್ನ ಉಪ್ಪಿಟ್ಟು ಮಾಡಿ ಮಾಡಿ ನಾಲ್ಗೆಲ್ಲ ಗಬ್ಬೆ ಬುಸ್ಬಿಟ್ಟಿದ್ಲು ಅಂತೀನಿ. ಇಲ್ಲೇನ್ ಗುರುಗಳೇ, ಪಲಾವ್ ಬೇಕಾ, ಚಿಕನ್ ಬಿರಿಯಾನಿ ಬೇಕಾ, ಇಡ್ಲಿ ಬೇಕಾ, ದೋಸೆ ಬೇಕಾ, ಏನ್ ಬೇಕಾದ್ರೂ ತಿನ್ಬೋದಲ್ಲ ಗುರುಗಳೇ. ನಿಂತ್ಕೊಳ್ರಿ ನಿಂತ್ಕೊಳ್ರಿ. ಯಾರ್ರಿ ನೀವು? ಯಾರ್ರಿ ನಿಮ್ಗೆ ಒಳಗ್ಬಿಟ್ಟಾರು? ನೋಡ್ರಿ ರೇ ಪೊಲೀಸ್ ಪೊಲೀಸ್. ಬಂದೆ. ಏನಿದು ರೇ? ಎಲ್ರಿ ನೀವು? ಸರ್, ಇಲ್ಲ ಸರ್. ನಾನು ಒಳಗ್ ಬಿಟ್ರಿ? ಸರ್ ಹಂಗಲ್ಲ ಸರ್. ನಮಗೆ ಶೂಟಿಂಗ್ ನಡೆಸೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸರ್. ಇಲ್ಲ ಸರ್. ಡೈರೆಕ್ಟರ್ಗೆ ಡಿಸ್ಟರ್ಬೆನ್ಸ್ ಅಂದ್ರೆ ಆಗಲ್ಲ ಸರ್, ಕಣ್ರಿ. ಒಂದು 10 ನಿಮಿಷ ಇದ್ಬಿಟ್ಟು ಆಮೇಲೆ ಊಟ ಬಿಡ್ತಾರೆ ಅವರು. ಆಗೋದಿಲ್ಲ ಕಳಿಸಿ ಆಚೆಗೆ ದಯವಿಟ್ಟು. ನಮ್ಮ ಡೈರೆಕ್ಟರ್ ನೆಕ್ಸ್ಟ್ ಪಿಕ್ಚರ್ಗೆ ನಿಮ್ಮನ್ನೇ ಹೀರೋಯಿನ್ ಆಗಿ ಹಾಕೋದಕ್ಕೆ ಹೇಳ್ತೀನಿ. ನಮ್ಮ ಡೈರೆಕ್ಟ್ರು ನನ್ನ ಮಾತು ಕೇಳ್ತಾರೆ. ಡೋಂಟ್ ವರಿ ಮೇಡಮ್, ಎಲ್ಲ ನಿಮ್ಮ ವಿಶ್ವಾಸ ಮೇಡಮ್. ರೇ ಮ್ಯಾನೇಜರ್ ಸರ್, ಏನ್ರಿ ನೀವು? ಅಲ್ಲಿ ಯಾರೋ ಒಳಗಡೆ ನುಗ್ತಾ ಇದಾರೆ, ನೀವು ಯಾರ ಜೊತೆ ಅಲ್ಟೆ ಹೊಡಿತಾ ಇದ್ದೀರಾ? ಯಾರು ಸರ್ ಅದು? ವಾಟ್ ಹಿ ಥಿಂಕ್ ಅಬೌಟ್ ಅಸ್? ಸರ್, ಬಿ ಕೇರ್ಫುಲ್, ಓಕೆ? ಸರಿ ಸರ್, ಸರಿ. ರೇ ನೋಡಿ, ದಯವಿಟ್ಟು ಆಚೆ ಹೊರಟೋಗಿ, ನಮ್ಗೆ ಶೂಟಿಂಗ್ ತೊಂದರೆ ಆಗುತ್ತೆ. ಓಯ್, ಯಾವ ಶೂಟಿಂಗ್? ಹಂಟರ್. ಗುಡ್. ಹೀರೋ ಯಾರಪ್ಪ? ಆಕಾಶ್. ಹೀರೋಯಿನ್ನು ನಿಮಗೆ ಕತೆ ಚಿತ್ರಕತೆ ಎಲ್ಲ ಹೇಳೋದಕ್ಕೆ ನಾವು ಕೂತಿರೋದು. ಬೇರೆ ಕೆಲಸ ಇಲ್ಲ ನೋಡ್ರಿ. ಹೋಗ್ರಿ ಆಚೆಗೆ. ಓಯ್, ಜಾಸ್ತಿ ಮಾತಾಡಬೇಡ. ನಿನ್ಗಿನ್ನು ನಾವ್ ಯಾರು ಅಂತ ಗೊತ್ತಿಲ್ಲ. ನೋಡು, ಅರ್ಧ ಗಂಟೆಲಿ ಕೆಲಸ ಮುಗಿಸ್ಕೊಂಡು ನಾವು ಹೊರಟೋಗ್ತೀವಿ. ಓಕೆ, ಜಸ್ಟ್ ಹಾಫ್ ಅನ್ ಅವರ್. ರೀ ಪೊಲೀಸ್ ಸರ್, ಬರ್ರಿ ಇಲ್ಲಿ. ಇವ್ರ ಆಚೆ ಹೋದ್ಮೇಲೆ ಯಾರನ್ನು ಒಳಗ್ ಬಿಟ್ಕೊಡ್ದು, ಆಚೆ ಬಿಟ್ಕೊಡ್ದು. ಆಯ್ತು. ತಗೊಳ್ಳಿ 10,000. ಸರಿ ಸರ್. ಈಗಲೇ 90 ದಿವಸ ಆಗಿದೆ ಕಣ್ರಿ ಶೆಡ್ಯೂಲು. ಅಪ್ಪ ನೋಡೆ, ಇನ್ನೂ ಕೊಡ್ತೇನೆ, ಇಟ್ಕೊಳ್ಳಿ. ಯಾರನ್ನು ಆಚೆ ಬಿಟ್ಕೊಡ್ದು, ಒಳಗ್ ಬಿಟ್ಕೊಡ್ದು. ಹೋಗಿ. ಆಯ್ತು ಸರ್. ಹೋಗಿ. ಒಂದು ಇರುವೆನೂ ಸುಳಿಬಾರ್ದು ಹಂಗೆ ನೋಡ್ಕೋತೀನಿ ನಾನು. ಆಮೇಲೆ ಮ್ಯಾನೇಜರ್ ಸರ್, ಸೆಟ್ನಾಗಿರೋ ಎಲ್ಲಾರ ಮೊಬೈಲ್ನು ತೆಗೆದಿಟ್ಕೊಳ್ಳಿ. ಸುಮ್ಮನೆ ಗಂಟೆಗಟ್ಲೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾನೆ ಅಂತ ಹೇಳ್ದಲ್ಲ, ಏನ್ ಮಾಡಿದ್ರಿ? ಸರ್ ಇಲ್ಲಿ ನೋಡಿ, ಎಲ್ಲರೂ ಮೊಬೈಲ್ ಇದ್ರೊಳಗಿದೆ. ನೋಡಿದ್ರಾ? ಗುಡ್. ನಿನ್ನಂಥ ಮ್ಯಾನೇಜರ್ ಇದ್ರೆ ಇನ್ನೂ 10 ಪಿಕ್ಚರ್ ಬೇಕಾದ್ರೂ ತೆಗಿತೀನಿ. ಮುಕುಂದು, ಇನ್ ನಮ್ಮ ಡೈರೆಕ್ಟ್ರು ಟೆನ್ಷನ್ ಇಲ್ಲದೆ ಆರಾಮಾಗಿ ಶೂಟಿಂಗ್ ಮಾಡ್ಬೋದು. ಕಟ್. ನನ್ನ ಕೈಲಾಗಲ್ಲ. ಅವಳು ಸರಿಯಾಗಿ ಕೋಆಪರೇಟ್ ಮಾಡ್ತಿಲ್ಲ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಷ್ಟೇ. पिंकी जी, ये शॉट बहुत अच्छा है. मैं नेचुरल डायरेक्टर हूँ. ये शॉट नेचुरल होना चाहिए. No. कोऑपरेट करो I ना. can't do this shot. I can't do this shot. ಅಯ್ಯೋ, ಯಾವಾಗ ನೋಡು ಐ ಕಾಂಟ್ ಡು ತಲೆ ಕೆಟ್ಟ ಕೆರ ಹಿಡ್ದೋಗ್ಬಿಟ್ಟಿದೆ. ಏ ಪ್ರೊಡ್ಯೂಸರ್, ಬನ್ನಿ. ಕರೆದ್ರ ಕಾರ್ಯೋದೇನೋ ನಿನ್ನಂತ ಪ್ರೊಡ್ಯೂಸರ್ಸ್ 3 ಜನ ಕ್ಯೂನಲ್ಲಿ ನಿಂತಿದ್ದಾರೆ ನನ್ನ ಕಾಲ್ ಶೀಟ್ಗೋಸ್ಕರ. ನಾನು ನೆಕ್ಸ್ಟ್ ಫಿಲ್ಮ್ ಮಾಡ್ಬೇಕು. ಇವಳು ನಾನು ಕೋಆಪರೇಟ್ ಮಾಡಲ್ಲ ಅಂತ ಇದ್ದಾಳೆ. ಸ್ಟಾರ್ಟಿಂಗ್ ಇಂದ ಇದೇ ಪ್ರಾಬ್ಲಮ್ ಆಗೋಯ್ತು. ಅದೇನು ಅವಳ ಹತ್ರ ಮಾತಾಡೋ ಒಪ್ಸೋಗು. ನನ್ ಟೆನ್ಷನ್ ಆಗೋಗ್ಬಿಟ್ಟೆ. ನಾನು ಆಚೆ ಹೋಗ್ಬೇಕಾಗುತ್ತೆ. ಅದೇನ್ ಮಾತಾಡೋಕ್ ಫಸ್ಟ್ ಮಾಡ್ಕೋಬೇಡಿ, ನಾನ್ ಮಾತಾಡ್ತೀನಿ. ಮಾತನಾಡೋದೇನ್ ಕಡ್ದು ಗುಡ್ಡೆ ಹಾಕ್ತಿ, ಯಾಕೆ ಹೋಗ್. पिंकी जी, Yeah. ये शॉट बहुत अच्छा है. हमारा डायरेक्टर नेचुरल डायरेक्टर, ये शॉट करो. नहीं. I can't do this shot. I'm going back to Bombay. I can't do this. पिंकी जी, 1 मिनट इधर आइए. बात आई बा.
ನೀನು ಹಾಕೊಂಡು 98 ಶೂಟಿಂಗ್ ಆಗೋಯ್ತು. ಸೆಂಚುರಿ ಮುಟ್ಟಕ್ಕಿನ 2-5 ದಿವಸ ಆಯ್ತು ಅಷ್ಟೇ. ಕ್ರಿಕೆಟ್ನವರಂತೂ ಸೆಂಚುರಿ ಮಾಡ್ಲಿಲ್ಲ, ನಿನ್ನಿಂದ ನಾನು ಮಾಡ್ಬೇಕಾಯ್ತು ಅಷ್ಟೇ. ಬಾಬಾ ಬಾಬಾ आई हाँ बोलिए क्या पिंकी जी देखो ये रेप सीन बहुत अच्छा है. क्या अच्छा है? थोड़ा एडजस्ट करो, थोड़ा एडजस्ट करो मैंने ना. आपको 90 डेज दिया था, वो डेज खत्म हो गया, अब मुझे बॉम्बे जाना है. ಓಕೆ छोड़ दिए. ನೀ ಕೋಆಪರೇಟ್ ಮಾಡಿ ತುಂಬಾ ಕಾಟ ಕೊಟ್ಬಿಟ್ಟಿದ್ಯಾ. हाँ सो व्हाट? ಈ रेप सीन है हमारे पिक्चर में हाईलाइट है. नहीं हाँ ठीक है, अगर आप मुझे 50,000 देंगे तो मैं कर लूंगी. 50,000 अभी या रखो. 50 है? 40,000 है. नहीं मेरे को 50 चाहिए, नहीं तो मैं नहीं करूंगी. देता तगो. 10,000 50,000 ओके. ओके आओ अर्जेंट आओ. चलो ಶೂಟಿಂಗ್ ಆಗ್ಲಿ, ನೀನು ನೋಡ್ಕೊಳ್ತೀನಿ. ಅಲ್ಲ ಟೆನ್ಸರ್ ಬಿಡ್ಬೇಕಲ್ಲ. ಟೆನ್ಷನ್ ತಗೋಬಿಡಿ, ಶೂಟಿಂಗ್ ಮಾಡಿ. ಓಕೆ ವೆಂಕೈ ಸರ್ ಝೂಮ್ ಹಾಕಿದ್ಯಾ ತಾನೆ? ಫುಲ್ ಟೈಟ್ ಅಲ್ಲಿ ಅವರಿಬ್ಬರನ್ನೇ ಜಾಂಗ್ ಅಂತ ಫಾಲೋ ಮಾಡ್ಬೇಕು. ಓಕೆ ಸರ್. ಆಕಾಶ್ ಹೋಗು. ಹೋಗಿ ಸರ್. ನನ್ನ ಕರ್ಮ, ಕೈನಲ್ಲಿ 6 ಪಿಕ್ಚರ್ ಇದೆ, ಯಾವಾಗ ಶೂಟಿಂಗ್ ಮುಗಿಸ್ತಾರ ಏನು? ಆರ್ಟಿಸ್ಟ್ ರೆಡಿ ಸರ್. ರೋಲ್ ಕ್ಯಾಮರಾ ರನ್ನಿಂಗ್ ಆಕ್ಷನ್. ನನ್ನ ಹೃದಯನ ನಿನಗೆ ಕೊಟ್ಬಿಟ್ಟಿದ್ದೀನಿ. ನೀನಲ್ದೆ ನನ್ನ ಮನಸ್ಸಿನಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಪ್ಲೀಸ್ ನನ್ನ ಕೈ. ಏಯ್, ನಿನ್ ಹೃದಯ ನನಗೆ ಕೊಡು ಅಂತ ನಾನೇನಾದ್ರೂ ನಿನ್ಗೆ ಹೇಳಿದ್ನಾ? ಸುಮ್ನೆ ನನ್ನ ತಲೆ ತಿನ್ಬೇಡ, ಇಲ್ಲಿಂದ ಹೋಗು. ಆಕಾಶ್ ಏಯ್, ಏನ್ ನೋಡ್ತಾ ನಿಂತಿದ್ಯಾ? ಹೋಗಿ ಇಲ್ಲಿಂದ. ನೋಡ್ರೇಕಾ, ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮರ್ಯಾದೆಯಿಂದ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತೇ ನಿನ್ನ ಬಾಳ್ನ ಹಾಳು ಮಾಡ್ಬಿಡ್ತೀನಿ. ನಾನು ಈ ಜನ್ಮದಲ್ಲಿ ನಿನ್ನೆಲ್ಲ ಮಾಡೋದಿಲ್ಲ. ಪ್ಲೀಸ್ ಡೋಂಟ್ ಎಂಟರ್ ಮೈ ಲೈಫ್. ಬೆಟರ್ ಲೀವ್ ಮೀ. ನಿಂತ್ಕೊಳೆ. ಲೆಫ್ಟ್ ಬಾ ಏನಂದೆ ನೀನು? ಲೆಫ್ಟ್ ಬಾ. ನಿನ್ life ನಲ್ಲಿ ನಾನು entry ಆಗಕ್ಕಾಗಲ್ಲ. ಹತ್ರ ಹೋಗ ಇನ್ನ ಹತ್ರ ಹೋಗ. ಕಿಸ್ ಮಾಡ ಹಂಗೆ ಹತ್ರ ಹೋಗ. ನ್ಯಾಚುರಲ್ ಆಗಿದೆ. ಅದು ಹೌದು ಅಕ್ಕ ಹಂಗೆ ಮಾಡು. ಹಂಗೆ ಏನೇ ನ್ಯಾಚುರಲ್ ಆಗಿ ಬರ್ತಾ ಇತ್ತು, ಕಟ್ ಅಂತ ಬಡ್ಕೊಂತಾ ಇದ್ದೆ. ಯಾರು ಫೀಲ್ಡ್ ಬಂದೋದು ಸರ್? ಯಾರು ಅವರು ಕಳ್ಸೋ ಆಚೆ. ಯಾಂದಲ್ಲಿ ನನ್ನ ಮಕ್ಕಳು ಬರೋ ಈ ಕಡೆ. ಒಳ್ಳೆ ನ್ಯಾಚುರಲ್ ಆಗಿ ಬರ್ತಾ ಇದ್ದಿ, ಶಾರ್ಟ್ ಕೇಳಿಸ್ಬಿಟ್ರಲ್ಲ. ಯಾಕ್ರಿ ಫೀಲ್ಡ್ ಬಂದು ಶೂಟಿಂಗ್ ಮಾಡಕ್ ತೊಂದರೆ ಕೊಡ್ತಾ ಇದ್ದೀರಾ? ಹೋಗ್ರಿ ಆ ಕಡೆ ಹೋಗ್ರಿ. ನನ್ ಮೇಲೆ ಕೈ ಮಾಡ್ತೀಯಾ? ಎಷ್ಟೋ ಧೈರ್ಯ ನಿಂಗೆ? ಅಲ್ಲ ರೀ, ಶೂಟಿಂಗ್ ತೊಂದರೆ ಆಗುತ್ತೆ ನಿಮ್ಗೆ ಗೊತ್ತಾಗಲ್ಲ? ವಾಟ್ಸ್ ಪ್ರಾಬ್ಲಮ್? ಅಯ್ಯೋ, ಕೊಟ್ನಲ್ಲ ಪಾಸ್. ಅಣ್ಣ, ನೋಡೋಣ ಹೊಡಿತಾನೆ ಅಂತಡಿಯಾ? ಏಯ್ ಯಾಕೆ ಹೊಡೆದ್ರ ನಮ್ಮ ಹುಡುಗನ? ನೋಡಿ, ಇವನೇ ಮೊದಲು ಗಲಾಟೆ ಮಾಡಿದ್ದು, ಅದಕ್ಕೆ ನಮ್ಮ ರಾಕಿ ಇದ್ದ. ನಾವ್ ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ನಮ್ಮ ತಂಟೆಗೆ ಬರಬೇಡಿ. ನೋಡಿ ಸರ್, ನೀವ್ ಯಾರಾದ್ರೂ ನಮ್ಗೇನಾಗಬೇಕಾಗಿದೆ? ನಾವಿಲ್ಲಿ ಬಂದಿರೋ ಶೂಟಿಂಗ್ ಮಾಡೋದಕ್ಕೆ. ಸುಮ್ಮನೆ ತೊಂದರೆ ಯಾಕೆ ಕೊಡ್ತೀರಾ? ಆ ಕಡೆ ಹೋಗಿ ನೋಡಿ. ಇವಾಗ ನಾವು ಹೋಗೋದಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ತೋನ ಕರೆಸ್ತೀನಿ. Hello, police. We don't care. Go for police. Mo, sit down, friend. Sit down. We'll see. ಅಯ್ಯೋ ವೆಂಕಿ, Call the police. ಕೂರ್ಸ್ಕೊಳ್ಳಿ. ನಾವು ಬೇರೆ ಬ್ಲಾಕ್ ಇಟ್ಕೊಂಡು ಶೂಟಿಂಗ್ ಮಾಡ್ಕೊಳ್ಳೋಣ. ನಡಿ, ನಮಗೆ ಎಲ್ಲೋದ್ರೂ ಇದೆ ಗೋಳಾಗೋಯ್ತು. ನಡಿ ಬರ್ರಪ್ಪ. ಅಯ್ಯೋ Go. ನೀವು ಕೂತ್ಕೊಳ್ರಪ್ಪ, Go. ನಾವು ಹೋಗ್ತೀವಿ. Hey. ಸೈಲೆನ್ಸ್ ಪ್ಲೀಸ್. 1 ಸೆಕೆಂಡ್ ರುಚಿತಾಜಿ, 1 ಮಾನಿಟರ್ ಪ್ಲೀಸ್. Okay, sir. ಓಕೆ ರೆಡಿ ಆಕ್ಷನ್. ರೇಖಾ, ನಾವ್ ಯಾವ ಮಾಡ್ಬಿಟ್ಟು ಕಣ್ರು? ಅವಾಗಲೇ ಹುಡುಕ್ಬೇಕಾಗಿತ್ತು. ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನೇನು ಮಾತಾಡ್ತೀನಿ ನೋಡಿ. ಪ್ಲೀಸ್ ಲೀವ್ ಮೀ. ಗುರು ಪ್ಲೀಸ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಮತ್ತೆ ಬಂದ್ರಲ್ಲ ಇವ್ರು. ಹಾಯ್ ಮಿಸ್ಟರ್, ಈ ಮೊಬೈಲ್ ಅಂದು ಕೊಡಲಿ. ನೀನೇ ಕಿವುಡ, ಕಿವಿ ಕೇಳಿಸ್ತಿಲ್ವೇನೋ? ಮೊಬೈಲ್ ಕೊಡೋ ಇಲ್ಲಿ. ಗೇಮ್ ಆಡ್ತಾ ಇದ್ದೀನಿ, ಫಿನಿಶ್ ಆದ್ಮೇಲೆ ಕೊಡ್ತೀನಿ. ನೋಡ್ರು, ನನ್ನ ಮಗನಿಗೆ ಎಷ್ಟು ದಿಮಾಕ್ ಇರಬೇಕು. ಓಯ್, ನಮ್ಮ ಹತ್ರ ಸುಮ್ಮನೆ ಆಟ ಆಡ್ಬೇಡ. ಪಕ್ಕೆ ಮೂಳೆ ಮುರಿದಾಕ್ಬಿಡ್ತೀವಿ. ಕೊಡ ಇಲ್ಲಿ ಮೊಬೈಲ್. ಫಿನಿಶಿಂಗ್ ಸ್ಟೇಜು ಆಮೇಲೆ ಕೊಡ್ತೀನಿ. ಹೇಳಾದ್ಮೇಲೆ ನಮ್ಮ ಮೊಬೈಲ್ ಇಟ್ಕೊಂಡು ನಮ್ಗೆ ಕೊಡಲ್ಲ ಅಂತ್ಯಾ? ಮತ್ತೆ ಯಾಕೆ ಕಿರಿಕ್ ಮಾಡ್ತೀಯ? ಮಿಸ್ಟರ್ ಆಕಾಶ್, nobody is looking at us. See, everybody is watching there. ಇವನ್ ದಿಮಾಕ್ ನೋಡ್ರು, ಮತ್ತೆ ಗೇಮ್ ಆಡ್ತಾ ಇದ್ದಾನೆ. ಅಯ್ಯೋ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಮೊಬೈಲ್ ಕೊಡು. ಗೇಮ್ ಆದ್ಮೇಲೆ ಕೊಡ್ತೀನಿ.
ಗೇಮ್ ಆದ್ಮೇಲೆ ಎತ್ತಾಳ ಮೇಲೆ ಕೊಡವ ಕೊಡೋ ಮೊಬೈಲ್ ಇಲ್ಲ, ಕೊಡಲ್ಲ. ಕೊಡೋ ಕೊಡೋ Go back to Dubai. No. After finishing the game, I will give you. Okay? Is it? Yes. Yes. Game finish ಆಯ್ತು. ನಾನು ಮಕ್ಕಳ ನನಗೆ ಹೊಡಿತೀರಾ ಬಂದ್ರೆ ಹೆಚ್ಚಿನ ಬಿಡ್ತೀರಾ ಬರ್ರ ಬರ 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 ನನ್ನ ಮಗನೇ ಹೋಗೆ ನನ್ನ ಮಗನೇ ಕತ್ತಿ ಸಿಕ್ತೆ ಹಾರ್ಟ್ ಆಪರೇಷನ್ ಫೇಸ್ ಕೊಡ್ತಿದ್ದಾಗ ಏನ್ ಸರ್ ಹುಚ್ಚನಾಗಿ ಹೊಡೆದಂಗೆ ಹೊಡೆದು ಕಳ್ಸಿದ್ವಿ ನೋಡ್ರೆ ಲಯನ್ ತರ ಫೈಟ್ ಮಾಡ್ತಾವ್ರೆ ಫೈಟ್ ಮಾಸ್ಟರ್ ಬುಕ್ ಮಾಡ್ಕೊಂಬಿಡೋಣ ಓಪನ್ ಆಗುತ್ತೋ ಜಾಯಿಂಟ್ ಮಾಡ್ತೀನಿ ಬಾ ಬಾ ಮತ್ತೆ ಆಪರೇಷನ್ ನೀನು ದುಡ್ಡು ಕೊಡ್ಬೇಕಾಗುತ್ತೆ ಬೇಡಗಳು ಗೌರ್ಮೆಂಟ್ ಆಸ್ಪತ್ರೆ ಸೇರ್ಕೊಳ್ಳಲ್ಲ ಯಾಕೋ ಬಡ ಬಡ ಹೊಡಿತೀಯಾ ಯಾಕೆ ಹೊಡಿಯೋ ಕ್ಯಾಮ್ರಾ ಕೈ ತಗೋ ನ್ಯಾಚುರಲ್ ಫೈಟ್ ಹಾಕಿದ್ಯಾ ರೈಟ್ ಆಗಿ ಫಾಲೋ ಮಾಡು ಏನಾ ಹಾಕು 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 ಹೊಡಿಯೋ ಅವಾಗ ಅಮುಲ್ ಪಾಲೇಕರ್ ತರ ಕುಂತಿದ್ದ ಇವಾಗ ಕರ್ನಾಟಕ ಚಾಕಿ ಚಾನ್ ಥ್ರಿಲ್ಲರ್ ಮಂಜು ತರ ಫೈಟ್ ಮಾಡ್ತಾ ಇದ್ದಾನೆ ಕಾಂಪ್ಯಾಕ್ಟ್ ಹೋಗು ನಾನು ಮಗನೇ ತೆಗಿಯೋ ಕನ್ನಡಕ ತೆಗಿಯೋ ಆವಾಗಿಂದ ನೋಡ್ತಾ ಇದ್ದೀನಿ ನನಗೆ ಬೋಸ್ ಕೊಡ್ತಾ ಇದ್ದೀನಾ ಬಿಸಾಕ ಬಿಸಾಕ ನನಗೆ ಓದಿದ್ಯೇನೋ ಓದಿಯೋದು ಹಂಗಲ್ವೋ ಪ್ಯಾನ್ ಮಾಡು ಪ್ಯಾನ್ ಮಾಡು ನಾನು ಮಗನೇ ನಾಡ್ ತಗೊಂಡ್ಬರ್ತೀಯಾ ಆಯ್ತು ಬಾ ತಗೊಂಬಾ ಆಯ್ತಪ್ಪ ನಿನ್ಗೆ ನ್ಯಾಚುರಲ್ ಫೈಟ್ ಅಂದ್ರೆ ಇದಯ್ಯ ಎಲ್ಲಾರ್ಗು ರಿಪೇರಿನ ನಾನೇನಾದ್ರೂ ನಿಮ್ ತಂಟೆಗೆ ಬಂದಿದ್ನ ಸುಮ್ಮನೆ ನನ್ನ ಪಾಡಿಗೆ ನಾನು ಕೂತಿದ್ದೆ ತಾನೇ ನನ್ನ ಹತ್ರ ಇದ್ದಿದ್ದು ನಿಮ್ಮ ಮೊಬೈಲ್ ಇರ್ಬೋದು ಒಪ್ಕೋತೀನಿ ಅದನ್ನ ರೆಸ್ಪೆಕ್ಟ್ ಆಗಿ ಕೇಳ್ತೋಗ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಈ ಊರಿಗೆ ನೀವೇ ದಾದಗಳ ತರ ಆಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ ನಾನು ಹೋಗ್ರ ಇಲ್ಲಿಂದ ಇಲ್ಲಿದ್ದೀರಾ ನಿನ್ನೆ ಮಧ್ಯರಾತ್ರಿಯಿಂದ ನಾನು ನಿಮ್ಮನ್ನೆಲ್ಲ ಹುಡುಕ್ತಾ ಇದ್ದೀನಿ ಮರ್ಯಾದೆ ಕೇಳಿ ರಘುನಾಥ್ ಅವ್ರನ್ನ ನಿನ್ನೆ ಅವ್ರ ಮನೆಯಿಂದ ಕಿಡ್ನಾಪ್ ಮಾಡಿ ನೀವೇ ತಾನೆ ಇನ್ಸ್ಪೆಕ್ಟರ್ ಎನಿ ಪ್ರಾಬ್ಲಮ್ ಒಂದ್ ನಿಮಿಷ ಸರ್ ಕಮಾನ್ ಕಮಾನ್ ಸ್ಪೀಕ್ ಔಟ್ ಸರ್ ಅವ್ನು ದುಡ್ಡು ತಗೊಂಡು 6 ತಿಂಗಳ ಸರ್ ಅಸಲು ಬಡ್ಡಿ ಒಂದ್ ಪೈಸನು ಕೊಟ್ಟಿಲ್ಲ ಸರ್ ಅದಕ್ಕೆ ಮನೆಯಿಂದ ಅವನೇ ಎತ್ತಾಕೊಂಡ್ಬಂದ್ಬಿಟ್ಟಿ ಸರ್ ಅಷ್ಟೇ ಸರ್ ಈಗ ಅವ್ರಲ್ಲಿದ್ದಾರೆ ಹೇಳು ಈಗ ಅವ್ರಲ್ಲಿದ್ದಾರೆ ಹೇಳು ಕಮಾನ್ ಹೇಳು ಹೇಳು ಸರ್ ಬೇಡ ಸರ್ ಬೇಡ ಸರ್ ಪ್ಲೀಸ್ ಇಲ್ಲಾದ್ರೆ ಶೂಟ್ ಮಾಡ್ಬಿಡ್ತೀನಿ ಸರ್ ಕಮಾನ್ ಸರ್ ಹೇಳು ಸರ್ ಶೂಟ್ ಮಾಡ್ತೀನಿ ಅಂದ್ರೆ ಅವನ ಎಲ್ಲ ಸರ್ ಹೇಳ್ತಾನೆ ಶೂಟ್ ಮಾಡ್ಬಿಡ್ಬೇಕು ಸರ್ ಯು ಆರ್ ಕರೆಕ್ಟ್ ಸರ್ ಒಂದ್ ಕಲ್ಲ ಇವನ್ ಮುರ್ದಾಕ್ಬಿಟ್ಟ ಇನ್ನೊಂದ್ ಕಲ್ಲ ನೀವು ಮುರ್ದಾಕ್ಬಿಟ್ರೆ ನಾನು ಯಾಕೆ ಸರ್ ಹೇಳಿಲಿ ಅವ್ರೆಲ್ಲಿ ಸರ್ ಅವನನ್ನ ಸಾಯಿಸ್ಬಿಟ್ವಿ ಸರ್ ಏನ್ ತಲೆಗಿಲ್ಲ ಕೆಟ್ಟದೆ ನಿನ್ಗೆ ಸರ್ ಇಲ್ಲಿ ಕೇಳಿ ಸರ್ ಅವ್ನು ಸುಳ್ಳು ಹೇಳ್ತಿದ್ದಾನೆ ಸರ್ ಶಟ್ ಅಪ್ ನನ್ನ ಹತ್ರ ಹುಡುಗಾಟ ಆಡ್ಬೇಡಿ ಐ ಆಮ್ ವೆರಿ ಡೇಂಜರಸ್ ಪೊಲೀಸ್ ಆಫೀಸರ್ ಸರ್ ಕೈ ಕಾಲುಗಳಿಗೆ ಶೂಟ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಈ 4 ಜನದಲ್ಲಿ ಯಾರಾದ್ರೂ ಒಬ್ಬರಿಗೆ ಡೈರೆಕ್ಟ್ ಆಗಿ ಹಣೆಗೆ ಶೂಟ್ ಮಾಡಿ ಇನ್ನೊಬ್ಬ ಬಾಯಿ ಬಿಟ್ಟೇ ಬಿಡ್ತಾನೆ ಎಸ್ ಯು ಆರ್ ಕರೆಕ್ಟ್ ನಾನು 10 ಎಣಿಸಿದ್ರ ಒಳಗಡೆ ನೀನು ನಿಜ ಬೊಗಳಲಿಲ್ಲ ಅಂದ್ರೆ ನನ್ನ ಕೆಲಸದ ಮೇಲೆ ಆಣೆ ನಿನ್ನ ತಲೆ ಚಿಂದಿ ಉಡಾಯಿಸ್ಬಿಡ್ತೀನಿ 1 2 3 4 ಸರ್ ಫಾಸ್ಟ್ ಆಗಿ ಕೌಂಟ್ ಮಾಡ್ಬಿಟ್ಟ ಸರ್ ನೀ ಸುಮ್ನಿರಕ್ಕಾಗಲ್ಲ 5
6, 7, 8. ಸರ್ ಮತ್ತೆ ಕೌಂಟ್ ಮಾಡ್ತಿದ್ದಾರೆ ಸರ್. 9. ಸರ್, ಬೇಡ ಸರ್, ನಿಜ ಹೇಳ್ಬಿಡ್ತೀನಿ ಸರ್. ಸರ್, ಆ ರಘುನಾಥ್ ದುಡ್ಡು ಕೊಡಿಲ್ಲ ಅಂತೇಳಿ ಅವ್ರನ್ನ ಕೊಲೆ ಮಾಡಿ ಅವ್ನ ಬಾಡಿನ ಊತಾಕ್ಬಿಟ್ಟಿದ್ದೀನಿ ಸರ್. ಬಾಡಿನ ಆಚೆ ತೆಗೀರಿ. ಹಾಗೆ ಗಾಡಿ ಕಳಿಸಿ ಬೇಗ. ಪೋಸ್ಟ್ ಮಾಡೋ ಕಳಿಸ್ಬೇಕು. ಕಮಾನ್, ಕ್ವಿಕ್ ಕ್ವಿಕ್. ಯು ರಾಸ್ಕಲ್ಸ್. ಸರ್, ಇನ್ಸ್ಪೆಕ್ಟರ್ ಸರ್, ಕನ್ನಡ ಇಂಡಸ್ಟ್ರಿನಲ್ಲಿ ನಾನು ನ್ಯಾಚುರಲ್ ಡೈರೆಕ್ಟರ್ ಅಂತ ಹೆಸರು ಮಾಡಿದ್ದೀನಿ ಸರ್. ಆದ್ರೆ ಇವತ್ತು ನೀವು ಪವರ್ಫುಲ್ ಆಫೀಸರ್ ಅಂತ ಪ್ರೂವ್ ಮಾಡಿಬಿಟ್ರಿ ಸರ್. ನೋ 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 ನೋ, ಇದ್ರಲ್ಲಿ ನನ್ನ ಸಾಹಸ ಏನೂ ಇಲ್ಲ. ಆಲ್ ಕ್ರೆಡಿಟ್ ಗೋಸ್ ಟು ಯುವರ್ ಯೂನಿಟ್. ನೀವೆಲ್ಲ ಕಷ್ಟಪಟ್ಟು ಹಿಡಿದುಕೊಟ್ಟಿದ್ದಕ್ಕೆ ತಾನೆ ಈ ಕ್ರಿಮಿನಲ್ಸ್ ನನಗೆ ಸಿಕ್ಕಿದ್ದು. ಸರ್, ನಮ್ಮ ಯೂನಿಟ್ನಲ್ಲಿ 35 ಜನ ಇದ್ದಾರೆ ಸರ್. ಆದ್ರೆ ಈ ನನ್ನ ಮಕ್ಕಳನ್ನ ಒಡೆದು ಅಣ್ಣಗಾಯಿ ನೀರ್ಗಾಯಿ ಮಾಡಿ ಈ ಪರಿಸ್ಥಿತಿಗೆ ತಂದವನು ಅಂದ್ರೆ ಅಲ್ಲಿ ಇದ್ದಾನೆ. ಅದು ಸರ್, ಅಲ್ಲಿ ಎಲ್ಲಿದ್ದಾನೆ? ಬಾಪ, ಬಾಯ್ಲಿ ಬಾಯ್ಲಿ ಬಾ, ಕಮ್ ಸರ್, ಈ ಇಸ್ ದ ರಿಯಲ್ ಹೀರೋ. ಥ್ಯಾಂಕ್ ಯು ವೆರಿ ಮಚ್ ಜೆಂಟ್ಲ್ಮ್ಯಾನ್. ಇಟ್ಸ್ ಓಕೆ ಸರ್, ಈ ನನ್ನ ಮಕ್ಕಳು ಸುಮ್ಮನೆ ಬಿಡಬೇಡಿ ಸರ್. ನೀವು ಅವ್ರ ವಿಷಯ ನಾನು ನೋಡ್ಕೋತೀನಿ. ಮಿಸ್ಟರ್ ಡೈರೆಕ್ಟರ್, ನನ್ನ ಕೆಲಸದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇಂಥ ಒಬ್ಬ ಟೆರಿಫಿಕ್ ಪರ್ಸನ್ನ ನಿಮ್ಮ ಯೂನಿಟ್ ನಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ನಿಜಕ್ಕೂ ನೀವು ಬುದ್ಧಿವಂತರೇ. ಇನ್ಸ್ಪೆಕ್ಟರ್ ಅಣ್ಣ, ಕಾಫಿ ತಾಂಬಾರ ಸಾಹೇಬರಿಗೆ ಚೇರಾಕೋ ಇವನ್ಗೆ. ನಮ್ಮ ಸಾಹೇಬ್ರು ಬೇರೆ ನಿಮ್ ಶೂಟಿಂಗ್ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಇನ್ನು ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ನಾನೇನು ಬರ್ತೀನಿ. ನೋ ಸರ್, ಹಾಗೇನಿಲ್ಲ ಸರ್. ನೋಡಿ ಸರ್, ಅಂದಹಾಗೆ ಇವ್ರು ಯಾರು? ಸರ್, ಇವರು ನಮ್ಮ ಪ್ರೊಡ್ಯೂಸರ್ ಮಂಡ್ಯ ಶ್ರೀನಿವಾಸ್ ಗೌಡ್ರು ಅಂತ. ನೀವೇನ ಪ್ರೊಡ್ಯೂಸರ್? ಹೌದು ಸರ್. 98 ದಿವಸ ಶೂಟಿಂಗ್ ಮಾಡಿದ್ವಿ ಸರ್. ಇನ್ನು 10 ದಿವಸ ಶೂಟಿಂಗ್ ಮಾಡ್ಬೇಕಾಗಿತ್ತು ಸರ್. ಅಷ್ಟ್ರಲ್ಲಿ ಇದಾಗ್ಬಿಟ್ಟು ಬಹಳ ಭಯ ಆಗ್ಬಿಟ್ಟಿತ್ತು ಸರ್. ನೋಡಿ, ನೀವೇನು ವರಿ ಮಾಡ್ಕೋಬೇಡಿ, ನೀವು ಶೂಟಿಂಗ್ ಮಾಡ್ಕೊಳ್ಳಿ. ಪ್ಲೀಸ್ ಕ್ಯಾರಿ ಆನ್, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಸರ್, ಇಟ್ ಇಸ್ ವೆರಿ ನೈಸ್ ಟು ಮೀಟ್ ಯು ಸರ್. ಓಕೆ ಮೈ ಡಿಯರ್ ಪವರ್ಫುಲ್ ಮ್ಯಾನ್. ಆಯ್ತು ಸರ್, bye. ಕಾನ್ಸ್ಟೇಬಲ್ಸ್, ಕಮ್ ಆನ್. ಅಬ್ಬಾ, ಎಲ್ಲ ಹೋಗ್ಬಿಟ್ರಪ್ಪ. ರೇ ಬರ್ರಿ ಇಲ್ಲಿ ಸರ್. ತಗಡ್ರಿ ಇನ್ನು 10,000. ಥ್ಯಾಂಕ್ ಯು ಸರ್. ನೋಡಿ, ಆಚೆ ಕಡೆಯಿಂದ ಬೋಲ್ಟ್ ಹಾಕ್ಬಿಡಿ. ಯಾರನ್ನೂ ಒಳಗ್ ಬಿಟ್ಬೇಡ್ರಿ. ಗೊತ್ತಾಯ್ತಾ ನಿಮ್ಗೆ? ಆಯ್ತು ಸರ್. ಜಪ್ಪಯ್ಯ ಅಂದ್ರು ನಮ್ಮ ಶೂಟಿಂಗ್ ಮುಗಿಯೋವರೆಗೂ ಯಾರನ್ನ ಒಳಗಡೆ ಬಿಡ್ಬಿಡಿ. ಏನ್ ಸರ್? ಕರೆಕ್ಟ್ ಕಣ್ರಿ. ಗೊತ್ತಾಯ್ತಾ? ಸರ್, ನಿಮ್ಗೆ ಯಾಕೆ ಸರ್ ಒಂದ್ ಸೊಳ್ಳೆನ ಒಳಗೆ ಬರ್ತಿದ್ದಂಗೆ ನಾನು ನೋಡ್ಕೋಬೇಕು. ಹೋಗ್ರಿ. ಬೇಗ ವಿಲ್ಲನ್ನ ಕರೆ, ಶಾರ್ಟ್ ತೆಗಿಬೇಕು, ಟೈಮ್ ಆಯ್ತು. ಡೈರೆಕ್ಟರ್ ಸರ್, ಅವನೇನೋ ಲೂಸ್ ಮೋಷನ್ ಅಂತಿದ್ದ. ಸರ್, ಅವಿಲ್ಲನ್ನು ನನಗೆ ಸಿಕ್ಕಾಪಟ್ಟೆ ತಲೆ ತಿಂದ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಡೈರೆಕ್ಟರ್ ನನಗೆ ಕತೆ ಹೇಳಿಲ್ಲ, ಹಿಂಗೆ ಆದ್ರೂ ನಾನು ಕೈ ಕೊಡ್ತೀನಿ ಅಂತಿದ್ದ. ಹೌದಾ? ನನ್ನ ಸರ್ವಿಸ್ ನಲ್ಲಿ ನಾನು ಯಾರಿಗೂ ಕತೆನೂ ಹೇಳಲಿಲ್ಲ. ನನ್ನ ಯಾರು ಕತೆ ಏನು ಅಂತ ಕೇಳಲೂ ಇಲ್ಲ. ಅಂತ ಅದ್ರಲ್ಲಿ ನಿನ್ನೆ ಮೊನ್ನೆ ಬಂದ ನೀವು ಪೋಸ್ಟ್ ಕೊಡ್ತಾನ. ನಾನ್ ನ್ಯಾಚುರಲ್ ಡೈರೆಕ್ಟರ್, ಸಿನಿಮಾ ಹೇಗೆ ತೆಗಿಬೇಕು ಅಂತ ನನಗ್ ಗೊತ್ತು ಅಂತ ಅವ್ನು ರೆಕಮೆಂಡ್ ಮಾಡ್ದಲ್ಲ. ಈ ನನ್ನ ಮಗ ಎಲ್ಲ ನನ್ನ ಹಾಳು ಮಾಡಕ್ಕಿದ್ದೀರಾ. ಪ್ರೊಡ್ಯೂಸರ್ ಹೊಡಿತಾರಲ್ಲಪ್ಪ ನನಗೆ. ಬೇವರ್ಸಿ ನನ್ನ ಮಕ್ಕಳು ನಿಮ್ಮನ್ನ ಕಟ್ಕೊಂಡು ನಾನು ಬಂದಲ್ಲ, ನಮ್ಮನ್ನ ನೋಡ್ಕೋಬೇಕು ಫಸ್ಟ್. ಡೈರೆಕ್ಟ್ರೆ, ಇವನ್ ಕೈಲ ಆ ವಿಲನ್ ಪಾತ್ರ ಮಾಡಿಸಿದ್ರೆ ಹೆಂಗೆ? ಲೈ, ನೀನೇ ಮಾಡೋ ಆ ಕ್ಯಾರೆಕ್ಟರ್. ನನ್ನ ಅದೃಷ್ಟ ಗೇಟ್ ಓಪನ್ ಆಯ್ತು. ಹೋಗಿದ್ದೆ. ಎಲ್ಲ ಇವನು ಇಲ್ಲೇ ಇದ್ದೀರಿ ಕಣಣ್ಣ. ಎದ್ದಾಳ ಮೇಲೆ. ಸರ್ ಸಿಕ್ಕಾಪಟ್ಟೆ ಡೌ ಮಾಡ್ತಾವನೆ. ಇಂತ ಡೌ ಮಾಡೋರ್ನ ಜಾಸ್ತಿ ಜನ ಕಂಡಿದ್ದೀನಿ. ಎದ್ದಾಳ ಮೇಲೆ. ಅಣ್ಣ, ನಾನು 15 ವರ್ಷದಿಂದ ಕನ್ಸ್ಕೊಂಡಿದ್ದೆ ಈ ತರ ಪಾರ್ಟ್ ಮಾಡ್ಬೇಕು ಅಂತ. ಇವತ್ತು ಈಡೇರಿಸ್ಬಿಟ್ರಣ್ಣ, ಈಡೇರಿಸ್ಬಿಟ್ರಿ. ಎದ್ದಾಳ ಮೇಲೆ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬ, ಕ್ವಿಕ್. ಹಿಂಗ್ ಬಂದ್ಬಿಟ್ಟಣ್ಣ. ಏನ್ ಫಾಸ್ಟ್ ಇದ್ದಾನೆ ಇವನು. ಆಸೆ ಅಲ್ವಾ ಸರ್? ಅಣ್ಣ, ಈಗ 2003 ಕಣಣ್ಣ. ಕಂಪ್ಯೂಟರ್ ಈಗ ನಮ್ ಫಿಲಂ ಇಂಡಸ್ಟ್ರಿಲಿ ಫಾಸ್ಟ್ ಆಗಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಯಜ್ಞಗಳು ತುಳಿದು ಹಂಗೆ ಹೊಸ್ಕಾಕ್ಬಿಡ್ತಾರೆ ಕಣಣ್ಣ. ಕಮ್, ಫಾಲೋ ಮೀ. ನಮಸ್ಕಾರ ಸರ್. ಸರ್, ನಮಸ್ಕಾರ ಏನ್ ನಿಮ್ ಹೆಸರು? ಸರ್, ವಿಕ್ರಮ್ ಅಂತ. ಓ, ವಿಕ್ರಮ್. ನಿಮ್ಮೂರು? ಬೇಗೂರು ಪಕ್ಕದಲ್ಲಿ ಮೈಲಚಂದ್ರ ಅಂತಿದ್ಯಲ್ಲ ಸರ್, ಅದೇ ಸರ್. ಓಹೋ, ಏನ್ ಕೆಲಸ ಮಾಡ್ತಾ ಇದ್ದೀರಾ? ಸರ್, ಅದು ನಾನು. ಏನ್ ಪ್ರೊಡ್ಯೂಸರ್ ರೀ ನೀವು? ನೆಲದ ಮೇಲೆ ಕೂರ್ಸ್ಕೊಂಡು ಮಾತಾಡ್ತಾ ಇದ್ದೀರಲ್ರಿ. ಸರ್, ಎದ್ದೇಳಿ. ಯಾಕೆ ಸರ್? ಎದ್ದೇಳಿ ಸರ್, ಹೇಳಿ ಸರ್, ಹೇಳಿ. ಬನ್ನಿ ನಿಮಗೆ ತೊಂದರೆ ಆದ್ರೆ ಹೋಗ್ಬಿಡ್ತೀನಿ ಸರ್. ಬನ್ನಿ ಸರ್, ಇರ್ಲಿ ಬನ್ನಿ. ಬನ್ನಿ ಸರ್, ಬನ್ನಿ. ಕೂತ್ಕೊಳ್ಳಿ. ಈಗ ಬನ್ನಿ ಸರ್. ಬಿಸಿ ಬಿಸಿ ಕಾವಿ ತಾಂಬರ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಇಲ್ಲಿ ಬಿಡಿ ಸರ್, ಪರವಾಗಿಲ್ಲ, ಕೂತ್ಕೊಳ್ಳಿ ಸರ್. ಬೇಡ ಸರ್. ಕೂತ್ಕೊಳ್ಳಿ ಸರ್. ಡೈರೆಕ್ಟ್ರೆ, ಬನ್ನಿ. ಸರ್, ನಿಜ ಹೇಳಬೇಕು ಅಂದ್ರೆ
ನೀವು ನಮ್ಮ ಯೂನಿಟ್ ಸಿಕ್ಕಿದ್ದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೇಕು. ಹೌದೌದು ಸರ್ ನೀವು ನಮ್ಮ ಕಂಪ್ನಿಯೊಳಗೆ ಇದ್ಕೊಂಡು ಆ ಗೂಂಡಾ ಅವ್ರಿಗೆ ಚೆಚ್ಚಿ ಪೊಲೀಸ್ನವ್ರಿಗೆ ಇಟ್ಕೊಟ್ರಲ್ಲ, ಅದಕ್ಕೆ ನಮ್ಮ ಕಂಪ್ನಿಗೆ ಎಂತ ಒಳ್ಳೆ ಹೆಸರು ಬಂತು ಗೊತ್ತಾ ಸರ್? ಏನ್ ಫೈಟ್ ಮಾಡ್ದೇಣ? ಬ್ರೂಸ್ಲಿ ತರ ಫೈಟ್ ಮಾಡ್ದೆ ಕಣಣ್ಣ. ಏ ಕಾಫಿ ತಗೊಂಬರ್ಲಿಲ್ಲ, ಇನ್ನ ಕಾಫಿ ತಗೊಂಬರ. ಅದೆಲ್ಲ ಏನ್ ಬೇಡ ಬಿಡಿ ಸರ್. ರಿಲ್ಯಾಕ್ಸ್ ರಿಲ್ಯಾಕ್ಸ್, ನಾನು ಶಾರ್ಟ್ ತೆಗೆದ್ಬಿಟ್ಟು ಬಂದ್ಬಿಡ್ತೀನಿ. ಹ್ಞೂ ಸರ್, ಹೋಗಿ ಹೋಗಿ ಯು ರಿಲ್ಯಾಕ್ಸ್ ರಿಲ್ಯಾಕ್ಸ್, ಹ್ಯಾವ್ ಯುವರ್ ಓನ್ ಟೈಮ್. ಓಕೆ, ಬನ್ರ. ಬರ್ತೀನಿ ಕಣಣ್ಣ, ಬರ್ತೀನಿ ಸರ್. ಆಯ್ತಾಯ್ತು. ಏ ಕಾಫಿ ತಂದ್ಕೊಡು. ನಮಸ್ಕಾರ ಸರ್. ನೀರು ಸರ್, ನೀರು ಅಣ್ಣ, ಕಾಫಿ ಮಿಲ್ಟ್ರಿ ವಾಟರ್ ಸರ್. ಹೀರೋ ಕುಡಿಯ ಸರ್. ತಪ್ಪಾಯ್ತಣ್ಣ. ಅಣ್ಣ ಕಾಫಿ ಅಣ್ಣ, ಸ್ಪೆಷಲ್ ಕಾಫಿ ಅಣ್ಣ, ನಿಮ್ಗೋಸ್ಕರ ಅಣ್ಣ. ಒಂದು ಅರ್ಧ ಲೋಟ ಕುಡಿರಿ ಅಣ್ಣ. ಅಣ್ಣ ಮಿಲ್ಟ್ರಿ ವಾಟರ್ ಅಣ್ಣ, ನೀ ಕುಡಿಲೇಬೇಕಣ್ಣ. ಏ ಗೂಬೆ, ಸ್ವಲ್ಪ ಶಾಂಗ್ ಮಾಡು, ಪ್ಯಾನ್ ಲೆಫ್ಟ್ ಮಾಡು. ಓಕೆ ಫಿಕ್ಸ್. ದನ ಕಾಯ ನನ್ನ ಮಕ್ಕಳೆಲ್ಲ ಬಂದ್ಬಿಡ್ತಾರೆ ಇಲ್ಲಿ. ಛೇ ಸರ್, ರೆಡಿ ಸರ್. ಓಕೆ ಸರ್. ಸೈಲೆನ್ಸ್, ಸೌಂಡ್, ರೋಲಿಂಗ್ ಕ್ಯಾಮರಾ, ಟೇಕ್ 9, ಆಕ್ಷನ್. ಏಯ್ ನೋಡು, ನೀನ್ ನನ್ನ ಪ್ರೀತಿಸ್ತೀಯಾ ಇಲ್ವಾ? ನೋ ವೇ, ನೀನ್ ಯಾಕೆ ಅವಳನ್ನ ಬಲವಂತ ಮಾಡ್ತೀಯ? ನೀವಿಬ್ರು ನನ್ನ ಲೈಫ್ ನಲ್ಲಿ ಎಂಟ್ರಿ ಆಗಕ್ಕೆ ಚಾನ್ಸೇ ಇಲ್ಲ. ನಿಲ್ಕೊಂಡ್ರೆ ನಂಗೆ ಇಷ್ಟ ಇಲ್ಲ. ಆಕಾಶ್, ಕಡೆಕ್ಟ್. ಏನೇ ನಿಂದು? ಎಷ್ಟೇ ಟೇಕ್ ಮಾಡೋದು? ಸುಮ್ಮನೆ ಬಂದ್ಬಿಡ್ತೀರ ನಮ್ಮ ತಲೆ ತಿನ್ನಕ್ಕೆ. ಏಯ್ ವಿಲನ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಅದನ್ನ ಮಾಡಕ್ ಆಗ್ತಾ ಇಲ್ಲಲ್ಲ ನಿನ್ಗೆ. ಟಚ್ ಮಾಡು. ಅಲ್ಲಣ್ಣ, ಹೀರೋ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಅಯ್ಯೋ ನನ್ ಮಗನ ಒರಿಜಿನಲ್ ಡಮ್ಮಿನ ಡಮ್ಮಿ ಅಣ್ಣ. ಮತ್ತೆ ಟಚ್ ಮಾಡ ನನ್ ಮಗನೇ. ಬಾ ಆಯ್ತು. ವೆಂಕಿ, ಬಾ ವೆಂಕಿ. ರೆಡಿನಾ? ರೆಡಿ ಸರ್. ರೋಲ್ ಕ್ಯಾಮರಾ, ಆಕ್ಷನ್. ಏಯ್ ನೋಡು, ನೀನ್ ನನ್ನ ಪ್ರೀತಿಸ್ತೀಯಾ ಇಲ್ವಾ? ಮತ್ತೆ ಯಾಕೆ ಬಲವಂತ ಮಾಡ್ತೀಯ? ಆಕಾಶ್, ನೋ, ನಿನ್ಕೊಂಡ್ರೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಆಕಾಶ್, ನನ್ನ ಮಾತು ಕೇಳಿ. ಮೊದ್ಲಿಲ್ಲಿಂದ ಹೊರಡು. ಅಯ್ಯೋ ನನ್ನ ಮಗನೇ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೆ, ಅಧ್ವಾನ ಮಾಡ್ತಾ ಇದೆಯಲ್ಲ, ಸಿಗ್ತಾ ಇದೆಯಲ್ಲ. ಬನ್ನಿ ಸರ್, ಶೂಟಿಂಗು ನೋಡ್ರಿ. ಸರ್ ನಿಮ್ಗೆ ತೊಂದರೆ ಆಗ್ಬೋದು, ನಾನು ಹೋಗ್ತೀನಿ. ಸರ್ ನಿಮ್ಮಿಂದ ನಮ್ಗೇನ್ ತೊಂದ್ರೆ ಏನು ಇಲ್ಲ. ನೋಡಿ ಸರ್ ಯಾಕೆ ಹಂಗ್ ಬೈತಾ ಇದ್ದಾರೆ? ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಬೈತಾ ಇದ್ದಾರೆ. ಸರಿ ಸರಿ. ನನ್ನ ಮಗನೇ ನಾಲಾಯಕ್, ನನ್ನ ಮಗನೇ 11 ಟೇಕ್, ಒಂದು ಟೇಕ್ ಸರಿಯಾಗಿ ಮಾಡಕ್ ಬರ್ಲಿಲ್ವಲ್ಲ. ನನ್ನ ಮಗನೇ ನಾಲಾಯಕ್. ಹೋಗೋ ನನ್ನ ಮಗನೇ, ಹೋಗೋ. ಇನ್ನೊಂದ್ಸರಿ ಚಾನ್ಸ್ ಕೊಟ್ಬಿಡಿ. ತಲೆ ಕೆಟ್ಟೋಯ್ತು, ನನ್ನ ಮಗನ್ ಸವಾಸ ಮಾಡಿದ್ದೆ. ಏಯ್ ಟೀ ತಗೊಂಬರ. ಅಯ್ಯೋ ನನ್ನ ಮಗನೇ, ಟೀ ತಗೊಂಬಾರೋ ಅಂತ ಹೇಳಿದ್ರೆ ಕಾಫಿ ತಗೊಂಡ್ಬಂದಿದ್ಯಲ್ಲೋ, ಅದು ಶುಗರ್ಲೆಸ್. ನನ್ಗೇನ್ ಶುಗರ್ ಇದ್ಯಾ? ಇಲ್ದೇ ಇರೋ ಕಾಯಿಲೆ ಎಲ್ಲ ತರಿಸ್ಬಿಡ್ತಿರಲ್ಲ ನನ್ನ ಮಕ್ಳು. ನೋಡಿ ಹೆಂಗ್ ಗಟ್ಬಿಟ್ಟಿ ಆಗಿದ್ದೀನಿ, ದರಿದ್ರ ನನ್ನ ಮಗನ್ ನನ್ನ ಮಗನ್ ತಂದು. ಮುಂದೆ ತಾವು ಶುಗರ್ ಬರ್ದೇ ಇರ್ಲಿಂತ ಈಗ್ಲಿ ನನಗೆ ಕೇರ್ ತಗೋತಾ ಇದ್ದೀನಿ ಸರ್. ನನ್ನ ಮಗನೇ ಮಸ್ಕ ಹೊಡಿಯೋ ಕೆಲಸ ಎಲ್ಲ ಬೇಡ, ಕಟಾಯಿಸ್ಕೊಳ್ಳಿಂದ ಅವಾಗ. ಈ ನನ್ನ ಮಗ 11 ಟೇಕ್ ಮಾಡ್ದ, ಒಂದು ಸರಿಯಾಗಿ ಮಾಡ್ಲಿಲ್ಲ. ತಲೆ ಕೆಟ್ಟೋಗ್ಬಿಟ್ಟಿದೆ. 11 ಟೇಕ್ ಅಲ್ಲ ಅಣ್ಣ, ಬರೀ 10 ಟೇಕ್. ನನ್ನ ಮಗನೇ ಹೇಳಕ್ ನಾಚಿಕೆ ಆಗಲ್ವಾ? ನಿನ್ನಂತ ನನ್ನ ಮಕ್ಳು ಇರೋದ್ರಿಂದಾನೇ ಗಾಂಧಿನಗರ ಕೂಲಿಗೆಟ್ಟೋಗಿರೋದು. ಸರ್ ನೀವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮಾಡಿ ಹಿಂಗೆ ಯಾಮಾರ್ಬಿಟ್ಟೆ ನಾನು. ಹಿಂಗೆ ಹೊಡೆದ್ಬಿಟ್ಟೆ. ಶಿಟ್. ಏ ಕಿಟ್ಟಿ, ಬ್ಲಡ್ ರಿಜಿಸ್ಟರ್ ಆಯ್ತಾ ಅಂತ ಕ್ಯಾಮ್ರಾಮನ್ನ ಕೇಳು. ಡೈರೆಕ್ಟರ್ ಸರ್, ಶಾರ್ಟ್ ಓಕೆನಾ? ಇಲ್ಲ ಒಂದು ಮೂರು ಬೇಕಾ? ಸ್ವಲ್ಪ ಕ್ರಾಸಾಗಿ ಹೊಡೆದ್ಬಿಟ್ಟೆ. ಛೇ, ಸ್ಟ್ರೈಟಾಗಿ ಹೊಡೆದಿದ್ರೆ ಬ್ಲಡ್ ಎರಡೂ ಕಡೆ ಬಂದಿರೋದು. ಸ್ವಲ್ಪ ಯಾಮಾರ್ಬಿಟ್ಟೆ. ದಡ್ಡ. ಸರ್ ಬ್ಲಡ್ ಅರ್ಧ ಲೀಟರ್ ಬಂದಿದೆ ತಾನೇ? ಸತ್ತೋಗ್ಬಿಟ್ಟಿದ್ದಾನೆ. ಸತ್ತೋಗ್ಬಿಟ್ಟ. ನನ್ನ ಪಿಕ್ಚರ್ ಗತಿ. ಏನಪ್ಪ ಮಾಡೋದು? ಅನ್ಯಾಯವನ್ನ ಮೀರೋ ಸಾಯಿಸ್ಬಿಟ್ಟಲ್ಲ. ಈಗೇನೇ ಮಾಡೋದು? ನಿನ್ ಮನುಷ್ಯ ಏನ್ ಮುಖ ನೋಡ್ತಾ ಇದ್ದೀರಿ? ತೆಗೆದುಕ್ರ ನನ್ನ ಮಗ. ಹಿಂದೆ ಬಂದ್ರು. GM W.9 RDX ಬಾಂಬು ಟೋಟಲ್ ಆಗಿ 25 ಇಲ್ಲೇ ಕಟ್ಕೊಂಡಿದ್ದೀನಿ. ಧೈರ್ಯ ಇದ್ದವರು ಮುಂದೆ ಬರ್ಬೋದು, ಚಿಂದಿ ಆಗ್ಬಿಡ್ತೀರಾ. ಏನ್ರಿ ಮಗ ನೋಡ್ತಾ ಇದ್ರಿ? ಪೊಲೀಸ್ನವ್ರು ಕರಿ ಹೋಗ್ರಿ ಬೇಗ. ಪೊಲೀಸ್ಗೆ ಹೋಗ್ತೀರಾ? ಧಾರಾಳವಾಗಿ ಹೋಗಿ, ಐ ಡೋಂಟ್ ಕೇರ್.
ಯಾಕೆಲ್ಲ ನಿಂತ್ಕೊಂಡ್ಬಿಟ್ರಿ? ಓಡಿ, ಕಮಾನ್ ಓಡಿ. ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಟೋಟಲ್ ಆಗಿ ಲೊಕೇಶನ್ ಅಲ್ಲಿ ನಾನು 451 RDX ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ನೀವ್ ಯಾವ ಮೂಲೆಗೆ ಹೋದ್ರೂ ಕಮಾನ್ ಅಂತ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಚಿಂದಿ ಆಗ್ಬಿಡ್ತೀರಾ. ನೋಡಿ, ರಿಮೋಟ್ ಕಂಟ್ರೋಲ್ ನನ್ನ ಹತ್ರನೇ ಇದೆ. ಇನ್ನೊಂದು ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಈ ಲೊಕೇಶನ್ ಯಾವುದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಹಳೆ ಸೆಂಟ್ರಲ್ ಜೈಲ್. ಇಲ್ಲಿ ಕೈದಿಗಳು ಎಸ್ಕೇಪ್ ಆಗದೆ ಇರಲಿ ಅಂತ 360 ಡಿಗ್ರಿಯಲ್ಲಿ 40 ಅಡಿ ಕಾಂಪೌಂಡ್ ಕಟ್ಟಿದ್ದಾರೆ. ನಿಮ್ಮಲ್ಲಿ ಯಾವನೊಬ್ಬ ಜಂಪ್ ಆಗಿ ಎಸ್ಕೇಪ್ ಆಗಕ್ಕೆ ಚಾನ್ಸೇ ಇಲ್ಲ. ನೋಡಿ, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಟೋಟಲ್ ಯೂನಿಟ್ ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂದ್ರೆ ಈ ತರ ಬಾಂಬ್ ಬ್ಲಾಸ್ಟ್ಗಳು ಇಲ್ಲೇ ಆಗ್ಬೋದು, ಅಲ್ಲಾಗ್ಬೋದು, ಅಲ್ಲಾಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ನೀವು ತಪ್ಪಿಸ್ಕೊಳ್ಳೋದು ಚಾನ್ಸೇ ಇಲ್ಲ. ಅರ್ಥ ಆಯ್ತಲ್ಲ? ನೀ ಪ್ರೊಡ್ಯೂಸರ್ ಗೊತ್ತಾಯ್ತಲ್ಲ? ನೀವೆಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು. ನಮ್ಮ ಹೀರೋ ಸತ್ತೋಗ್ಬಿಟ್ಲಲ್ಲಪ್ಪ. ಅಯ್ಯೋ, ಯಾರಯ್ಯ ನೀನು? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾನು ಪಿಕ್ಚರ್ ಮಾಡಿದ್ದೆ. ಎಲ್ಲೆಲ್ಲೋ ಸಾಲ ತಗೊಂಬಂದಿದ್ದಲ್ಲಪ್ಪ. ಇನ್ನೇನ್ ಪಿಕ್ಚರ್ ಮುಗಿಬೇಕು ಅನ್ನೋಷ್ಟೊತ್ತಿಗೆ ನೀನ್ ಬಂದು ನಮ್ಮ ಹೀರೋ ಅನ್ಕೊಂಡು ನಮ್ಮ ಎದುರಿಗೆ ಮಣ್ಣು ಮಾಡಿ ನನ್ ಬಾಯಿಗೂ ಮಣ್ಣು ಹಾಕ್ಬಿಟ್ಟಲ್ಲಪ್ಪ. ರೀ ಪ್ರೊಡ್ಯೂಸರ್ ಸರ್, ನೋಡಿ, ಈ ಹೀರೋ ಆ ಹೀರೋಯಿನ್ ಎಷ್ಟೊಂದ್ ಸರಿ ತಪ್ಪಂತ ಗೊತ್ತಾ? ಅದು ನೋಡಿ ನನ್ನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ನೋಡಿ ಸರ್, ನಾನು ಚಿಕ್ಕ ವಯಸ್ಸಿಂದ ಹೀರೋ ಹೋಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಯಾರ್ಯಾರು ನೋಡಿದೆ, ಕೈ ಕಾಲು ಹಿಡಿದೆ, ಆಗ್ಲಿಲ್ಲ. ಅದ್ ಏನಂತ ಗೊತ್ತಾಗ್ಲಿಲ್ಲ. ಓಕೆ, ಈಗ ಈ ಹೀರೋ ಸತ್ತ ಬಿಟ್ಟಿದ್ದಾನೆ. ಈ ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ನಾನು ತುಂಬಾ ಅದೃಷ್ಟಶಾಲಿ. ಹೌದು, ತುಂಬಾ ಅದೃಷ್ಟಶಾಲಿ. ಹೌದಲ್ವಾ ಡೈರೆಕ್ಟರ್ ಸರ್? ಈಗ ನಿಮ್ ಹೀರೋ ಸತ್ತ ಬಿಟ್ಟಿದ್ದಾನೆ. ಇನ್ಮೇಲೆ ಈ ಪಿಕ್ಚರ್ಗೆ ನಾನೇ ಹೀರೋ. ಅರ್ಥ ಆಯ್ತಾ? ನಾನೇ ಹೀರೋ. ನೆಕ್ಸ್ಟ್ ಇದೇನಂತ ಡೈರೆಕ್ಟರ್ಗೆ ಬೇಗ ಶೂಟಿಂಗ್ ಮಾಡೋಣ, ಲೈಟ್ ಹೋಗ್ಬಿಡ್ತದೆ. ಅರ್ಥ ಆಯ್ತಾ? ಕೊಡೆಯಲ್ಲಿ ಸಾಂಗು. ಡೈರೆಕ್ಟರ್ ಸರ್, ನನಗೆ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಹೀರೋಯಿನ್ಸ್ ಬನ್ನಿ, ಏನ್ ಲಾಗಲ್ಲಿ ನಿಂತಿದ್ರೆ ಓಡ್ ಬನ್ನಿ. ವೆರಿ ಗುಡ್. ಅದೇನ್ ಡಲ್ ಆಗಿದ್ದೀರಾ? ಸ್ಮೈಲ್, ಬ್ರೈಟ್, ಕಮಾನ್, ಸ್ಮೈಲ್. ವೆರಿ ಗುಡ್. ಮೂವ್. ಎಲ್ಲ ಫಾಲೋ ಮಾಡ್ರಯ್ಯ. ಡೈರೆಕ್ಟರ್, ಹೋಗಿ ಶಾರ್ಟ್ ರೆಡಿ ಮಾಡೋದು, ಶೂಟ್ ಮಾಡ್ಬಿಡ್ತೀನಿ. ಹೋಗ್. ರೈಟ್ ನಿನ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ನುಗ್ಗ. ನೀವೇನ್ ಟೆನ್ಷನ್ ತಗೊಂಬೇಡಿ, ಪಿಕ್ಚರ್ ಮುಗೀತದೆ. ನಾನು ಹೀರೋಗೆ ಆಕ್ಟ್ ಮಾಡ್ತೀನಿ, ಪಿಕ್ಚರ್ ನೀಟಾಗಿ ಮುಗಿಸ್ಕೊಡ್ತೀನಿ. ನೀವು ಸ್ವಲ್ಪ ಹೊತ್ತು ಹತ್ಬಿಟ್ಟು ಆಮೇಲೆ ಸ್ಪಾಟ್ ಬನ್ನಿ. ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ನಾನು ಬಿಟ್ಬಿಡಿ. ಎಸ್, ಯು ಬೋತ್ ಆರ್ ಕರೆಕ್ಟ್. ಒಳಗೊಂದು ಹೊರಗೊಂದು ಇರಬಾರ್ದು. ಲವ್ ಯಾವಾಗ್ಲೂ ಪ್ಯೂರ್ ಆಗಿರ್ಬೇಕು. ಈ ಕಲಬರಕಲ್ಲಿ ಹೋಗ್ಬಿಟ್ರೆ ಲೈಫ್ ಒಂದೇ ಅಂಗಲಲ್ಲಿ ಮೂವ್ ಆಗೋದಿಲ್ಲ. ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ನೀವು ನನ್ನ ಲವ್ ಮಾಡ್ತೀರಾ ಇಲ್ವೋ? 5, 4, 3, 2, 1, 0. ನೋ, ನೆವರ್. ತುಂಬಾ ಆಟ ಆಡಿಸ್ತಾರೆ ಇವರು. ನೋ ಪ್ರಾಬ್ಲಮ್. ಈಗ ನನಗೆ ಲವ್ ಡಿಸಪಾಯಿಂಟ್ ಆಗ್ಬಿಟ್ಟಿದೆ. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ನನ್ನ ಹಿಸ್ಟ್ರಿಯಲ್ಲೇ ನನಗೆ ಸಿಗದೇ ಇರೋ ವಸ್ತು ಬೇರೆ ಯಾರಿಗೂ ಸಿಗಬಾರ್ದು. ಜಾನಿ ಎಸ್ ಪಾಪ. eating sugar, ನೋ ಪಾಪ. telling lie, ನೋ ಪಾಪ. open your mouth. ಸತ್ತಿಲ್ಲ. ಕಮಾನ್. ಗೆಟ್ ಅಪ್. ಅಬ್ಬಾ, ನಾನು ನಿಜವಾಗ್ಲೂ ಸಾಯಿಸ್ಬಿಟ್ಟ ಅನ್ಕೊಂಡೆ. ನೀನ್ ಹೀರೋ ಆಗ್ಬೇಕಂತಿದ್ರೆ ಗಾಂಧಿನಗರಕ್ಕೆ ಹೋಗ್ಬಿಟ್ಟು ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಮೀಟ್ ಮಾಡ್ಬೇಕಾಗಿತ್ತಯ್ಯ. ಅನ್ಯಾಯವಾಗಿ ನಮ್ಮ ಹೀರೋಯಿನ್ ಸಾಯಿಸ್ಬಿಡ್ತಿದ್ದಲ್ಲ. ನೀನೇನ್ ಮೆಂಟ್ಲಾ? ಮರ್ಯಾದೆ ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಟ್ಟು ಪೊಲೀಸ್ ಸರೆಂಡರ್ ಆಗೋ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೋಡ್ತೀಯಾ ಇವತ್ತು 2ರಲ್ಲಿ ಒಂದಾಗಬೇಕು. ಮುಗಿಸ್ಬಿಡ್ತೀನಿ ಇವತ್ತು. ಲೈಫಲ್ಲಿ ಯಾವತ್ತು ಎಮೋಷನ್ಸ್ ಇರಬಾರ್ದು. ಬಾಮ ಇಲ್ಲೇ ಹೋಗ್ಬಿಟ್ಟು ಸ್ಟ್ರಾಂಗ್ ಆಗಿ ಒಂದು ಬ್ಲಾಕ್ ಟೀ ತಗೊಂಬ. ಹೋಗು. ಅವ್ನು ಯಾಕೆ ನನ್ನನ್ನು ಸಾಯಿಸಕ್ ಬರ್ಬೇಕಾಗಿತ್ತು? ನೀವ್ ಹೇಳಿ.
ಅವ್ನ್ ದೊಡ್ಡ ರೌಡಿ ಆದ್ರೆ ಅವ್ನ್ ಮನೇಲಿ ಇಟ್ಕೊಬೇಕಾಗಿತ್ತು ಅದ್ ಬಿಟ್ಬಿಟ್ಟು ವರ್ಷ ನನ್ನ ಹತ್ರ ತೋರ್ಸಕ್ ಬಂದ್ರೆ ನಾನು ಎಂತವನಂತ ತೋರಿಸ್ಬಿಟ್ಟೆ ಅವನಿಗೆ. ನಂದೇನಾದ್ರೂ ತಪ್ಪಿದ್ಯಾ ಸರ್ ಹೇಳಿ? ಏನು ತಪ್ಪಿಲ್ಲಪ್ಪ, ಮೊದಲಿನಿಂದಲೂ ಏನು ತಪ್ಪಿಲ್ಲ. ನಾವಿಲ್ಲಿ ಶೂಟಿಂಗ್ ಮಾಡಕ್ ಬಂದ್ವಲ್ಲ, ನಮ್ದೇ ತಪ್ಪು. ಕರೆಕ್ಟು ಕರೆಕ್ಟು. ಈ ಲೊಕೇಶನ್ಗೆ ನಾನೇ ಕಂಪ್ಲೀಟ್ ದೊಡ್ಡ ದಾದ, ಅರ್ಥ ಆಯ್ತಾ? ಈಗ ನೀವೆಲ್ಲ ನಾನು ಹಾಕಿದ ಗೆರೆ ದಾಟಬಾರ್ದು. ಈಗ ಲೈಟ್ ಡೆಲ್ ಆಗ್ಬಿಟ್ಟಿದೆ. ಡೈರೆಕ್ಟ್ ಸರ್ ಶೂಟಿಂಗ್ ಮಾಡೋಣ ಇಲ್ಲ ಪ್ಯಾಕಪ್ ಮಾಡೋಣ? ಮಕಾಯಿ ನೋಡ್ತಿರ್ರಿ, ಪ್ಯಾಕಪ್ ಹೇಳಿ. ಹೇಳ್ರಿ. ಪ್ಯಾಕಪ್ ಪ್ಯಾಕಪ್. ಮೂವ್. ಹೋಗಿ 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 ಹೋಗ್ತಾ ಇರ್ಬೇಕು ಫಾಸ್ಟ್. ಏಯ್ ಅಣ್ಣನಿಗೆ ಬ್ಲಾಕ್ ಟೀ ಹೇಳಿದ್ದೆ, ತಗೊಂಬಂದ? ಹಾ ಬಂದೆ. ಹಬ್ಬಾ ಬಾಬಾ ಏನ್ ಚಳಿಯಪ್ಪ. ಏ ಪ್ರೊಡಕ್ಷನ್ ಬರೀಲಿ ಸರ್. ಹೌದು, ನೀವಿಬ್ರು ಇಲ್ಲಿ ಆರಾಮಾಗಿ ಕೂತ್ಕೊಂಡು ನನ್ನ ಮಕ ನೋಡ್ತಾ ಇದ್ರೆ ಅಡಿಗೆ ಯಾರು ಮಾಡ್ತಾರೆ? ಹಾ, ಇಡೀ ಯೂನಿಟ್ ಉಪವಾಸ ಇರ್ಬೇಕೇನ್ರಿ? ನಾನು ಹೀರೋಗಿ ಮಾಡ್ತಾರೆ ಫಸ್ಟ್ ಪಿಕ್ಚರ್ ಇದು. ಪಿಕ್ಚರ್ ಚೆನ್ನಾಗಿ ಬರೋದ್ ಬೇಡವಾ? ಹಾ ನಡೀರಿ ನಡೀರಿ. ನೋಡ್ರಿ ಎಲ್ಲಾರ ಮಕ್ಕ ಅರಳೆಣ್ಣೆ ಕೊಡ್ದಂಗ ಐತೆ, ಬೇಗ ರೆಡಿ ಮಾಡೋಗ್ರಿ. ಸರಿ ಸರ್. ಅಣ್ಣ ಅಣ್ಣ ಬಾರಣ ಇಲ್ಲಿ. ಏನು ಎಂತೆಂತ ದೊಡ್ಡ ಕಂಪ್ನಿ ಕೆಲಸ ಮಾಡಿದೀವಿ, ನಾವ್ ಯಾವನ್ಗೂ ಎದುರು ಕೊಟ್ಟಿಲ್ಲ. ಇವ್ನ್ ಯಾಕಣ್ಣ ಎದುರ್ಕೋಬೇಕು? ಅಯ್ಯೋ ಮುಂಡಿದೆ ಎದಕ್ಕೋಬೇಕಣು? ಯಾಕಣ್ಣ? ಈಗಾಗಲೇ ಇಬ್ಬರನ್ನ ಶಿವನ್ ಪದ ಸೇರಿಸ್ಬಿಟ್ಟಿದ್ದಾನೆ. ಆಮೇಲೆ ನಮ್ ಗತಿಯನ್ನು ಹೌದಣ್ಣ, ಮೊದ್ಲೇ ನಿಮ್ಮ 3 ಜನ ಹೆಂಡ್ತಿರು, ನನಗೆ 6 ಜನ ಮಕ್ಕಳು. ಇವನ್ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕಣ್ಣ. ಅದಕ್ಕೆ ಕಣೋ ಏನೋ ಒಂದು ಮಾಡಿ ಹಾಕಣ. ಏನೋ ಒಂದ್ ಯಾಕಣ್ಣ ಮಾಡ್ಬೇಕು? ಚೆನ್ನಾಗಿ ಅಡ್ಗೆ ಮಾಡೋಣ, ಮಾಡ್ಬಿಟ್ಟು 2 ಬಕೆಟ್ ಉಪ್ಪು ಹಾಕ್ಬಿಡಣ. ನನ್ನ ಮಗನೆ ಈ 2 ಬಕೆಟ್ ಉಪ್ಪು ಹಾಕ್ಬಿಡು, ಅವ್ನು ನಮ್ಮಿಬ್ಬರು ಸೇರ್ಬಿಟ್ಟು ಒಪ್ಪ ಮಾಡ್ಬಿಡ್ತಾನೆ. ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ಯಾರು ಊಟ ಮಾಡಕ್ ಇಷ್ಟ ಇಲ್ವಾ ಹೇಳಿ? ನನ್ನ ಮಕ್ಕ ನೋಡ್ತಾ ಇದ್ರೆ ನಿಮ್ ಹೊಟ್ಟೆ ತುಂಬೋದು ಹೆಂಗೆ? ಓ ಶಿಟ್, ಯಾವನ ನಾನು ಅರ್ಥ ಮಾಡ್ಕೊಳ್ಳಲ್ಲಪ್ಪ. ಚೆನ್ನಾಗಿ ಎಲ್ರು ಊಟ ಮಾಡ್ಬೇಕು, ಎಲ್ರು ಕಳಕಳಿಯಾಗಿರ್ಬೇಕು. ನಾಳೆ ಬೆಳಗ್ಗೆ ಬೇಗ ತೊಳ್ಬೇಕು, ಎದ್ಬಿಟ್ಟು ಶಾರ್ಪ್ ಆಗಿ ಶೂಟಿಂಗ್ ಮಾಡ್ಬೇಕು. ಪ್ರೊಡ್ಯೂಸರ್ 98 ದಿನ ಶೂಟಿಂಗ್ ಮಾಡ್ತೀನಿ, 10 ದಿನ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಲ್ವಾ? ಎಲ್ಲ ಅರ್ಥ ಮಾಡ್ಕೊಳ್ಳಿ. ಶೂಟ್ ಮಾಡ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಎಲ್ಲ ಊಟ ಮಾಡಿ. ಏ ಬರಯ್ಯ ಬಡ್ಸಯ್ಯ, ಕಮಾನ್ ಫಾಸ್ಟ್ ನಡೀರಿ ನಡೀರಿ ಆ ಕಡೆ. ಕಮಾನ್ ಹಾಕು ಚೆನ್ನಾಗಿ ಬಡ್ಸು. ಕ್ಯಾಮ್ರಾಮನ್ ಸ್ಟಡಿ ಕ್ಯಾಮ್ ಇಟ್ಕೊಂಡು ಹಂಗೆ ಹೋಗ್ತಾ ಇರ್ಬೇಕು. ಹಾಕು ಹಂಗಲ್ಲಯ್ಯ. ಏ ಬಾಯಿ ಕಡೆ ಬರ ಈ ಕಡೆ ನೋಡ, ಹಂಗ ಹಾಕು ಇಲ್ವ ಅನ್ನ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯಾ? ಹಾಕು ಚೆನ್ನಾಗಿ ತಿನ್ಬೇಕು. ಕ್ಯಾಮ್ರಾಮನ್ ಸಕ್ಕತ್ತಾಗಿರ್ಬೇಕು ನೀನು. ಹಾಕು ಎಲ್ಲಾರು ಬಡ್ಸು. ಏಯ್ ಸರಿಯಾಗಿ ಹಾಕ ಏನೇನ್ ಮಕ್ಕ ಮಾಡಿದ್ಯಾ? ಹಾಕು ಬಡ್ಸು. ಏಯ್ ಹೋಗ ಆ ಕಡೆ, ಹೋಗ ಆ ಕಡೆ ಬಡ್ಸ. ಎಲ್ಲ ಚೆನ್ನಾಗಿ ಊಟ ಮಾಡಿ. ಏಯ್ ನಾಳೆ ಡ್ಯೂಯೆಟ್ ಸಾಂಗ್ ಇದೆ, ಹೀರೋಯಿನ್ಗಳು ಫಸ್ಟ್ ಕ್ಲಾಸ್ ಊಟ ಮಾಡ್ಬೇಕು. ಬೆಳಗ್ಗೆ ಎದ್ದು ಶಾರ್ಪ್ ಆಗಿರ್ಬೇಕು, ಗೊತ್ತಾಯ್ತಾ? ವೆರಿ ಗುಡ್. ಏಯ್ ತಿಂದ್ರ ಮಕ ನೋಡ್ತಾರ ಮಕ. ನಾನು ಹೀರೋ ಮಾಡ್ತಾರೆ ಫಸ್ಟ್ ಪಿಕ್ಚರ್ ಇದು. ಎಲ್ಲ ಕಳಕಳಿ ಆಗಿರ್ಬೇಕು. ನಾಳೆ ಶೂಟಿಂಗ್ ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೇಕು, ಗೊತ್ತಾಯ್ತಾ? ಏ ಏನೆಲ್ಲ ಡಲ್ ಆಗಿದ್ದೀರಾ? ನಗರಿ ಸ್ಮೈಲ್ ಇರ್ಬೇಕು. ಡಲ್ ಆಗಿದ್ರೆ ಶೂಟಿಂಗ್ ಚೆನ್ನಾಗಲ್ಲ. ನಗಬೇಕು. ಏಯ್ ನೀನು ನಗ. ಹಂಗೆ ವೆರಿ ಗುಡ್. ಹಂಗೆ ನಾಳೆ ಶೂಟಿಂಗ್ ಚೆನ್ನಾಗಿ ಆಗ್ಬೇಕು. ಸೂಪರ್, ವೆರಿ ಗುಡ್. ಸರ್ ಇವತ್ತು ರಾತ್ರಿ ನನ್ನ ಮಗನ್ ಏನಾದ್ರು ಮಾಡಿ ಮುಗಿಸ್ಲೇಬೇಕು ಸರ್. ಒಂದ್ ಐಡಿಯಾ. ಅವನಿವತ್ತು ರಾತ್ರಿ ಊಟ ಮಾಡ್ತಾನಲ್ವಾ, ಆ ಊಟದಲ್ಲಿ ಸ್ವಲ್ಪ ವಿಷ ಮಿಕ್ಸ್ ಮಾಡ್ಬಿಟ್ರೆ ಪಟ್ಟಿ ಮಗ ಸತ್ತೋಗ್ಬಿಡ್ತಾನೆ. ಏ ಪುಕ್ಸಟ್ಟೆ, ಆ ಊಟದಲ್ಲಿ ಸ್ವಲ್ಪ ವಿಷ ಮಿಕ್ಸ್ ಮಾಡ್ಬಿಡು. ನನ್ನ ಹತ್ರ ವಿಷಯ ಇಲ್ಲಿಂದ ಬರ್ಬೇಕು. ಯಾರಾದ್ರೂ ಕಿರಿಕ್ ಮಾಡಿದ್ರೆ ಇಡ್ಲಿ ಅಂತ ಒಂದಿಷ್ಟು ಚಾಪಾಳ್ ಮಾತ್ರ ಮಾಡ್ಕಿದೀನಿ. ಏಯ್ ಯಾವ್ದೋ ಒಂದು ಆಗ್ತಾಯೋ, ಅವನ್ ಸ್ವಲ್ಪ ಅಪ್ಸೆಟ್ ಆದ್ರೂ ಸಾಕು, ನಾವು ಬಚಾವಾಗಿ ಹೋಗ್ತೀವಿ. ಅಯ್ಯೋ ನನ್ನ ಮಗನೇ, 3 ಜನ ಪ್ರೊಡ್ಯೂಸರ್ಸ್ ಕ್ಯೂನಲ್ಲಿ ನಿಂತಿದ್ದಾರೋ ನನ್ಗೆ. ಸರ್ ಅದು ತುಂಬಾ ಡೇಂಜರ್ ಸರ್. ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ ಕತೆ ಅಷ್ಟೇ. ಅವನನ್ನ ಅಷ್ಟು ಸುಲಭವಾಗಿ ನಮ್ಮಿಂದ ಯಾಮಾರ್ಸಕ್ ಆಗೋದೇ ಇಲ್ಲ. ಈಸ್ ವೆರಿ ಬ್ರಿಲಿಯಂಟ್. ಯಾಕೆ ಮೇಡಮ್, ನಾವು ನಮ್ಮ ಯೂನಿಟ್ ನಲ್ಲಿ ಒಟ್ಟು 35 ಜನ ಇದೀವಿ. ಎಲ್ಲ ಸೇರ್ಕೊಂಡು ಅವ್ನ ಅದುಮ್ಕೊಂಡ್ಬಿಟ್ರೆ? ಹೌದೌದಣ್ಣ, ಒಳ್ಳೆ ಐಡಿಯಾ ಇದು. ಸುಮ್ನೆ ಬೇವಾರ್ಸಿ ನನ್ ಮಗನೇ. ಆ ಶ್ರೀಪೆರಂಬುದೂರ್ನಲ್ಲಿ ರಾಜೀವ್ ಗಾಂಧಿಯಿಂದ 25 ಜನ ಹೋಗಿ ಏನಾಯ್ತು, ಎಲ್ಲ ಬ್ಲಾಸ್ಟ್ ಆಗೋದ್ರು. ಹಂಗಾಗುತ್ತೆ ನಮ್ ಕತೆ ಅಷ್ಟೇ. एक काम करेंगे, मेरे पास स्लीपिंग टैबलेट्स है. ಗುಡ್ ಐಡಿಯಾ. ಏ ಭಗವಂತ, ಇದನ್ನ ತಗೊಂಡೋಗಿ ಏನಾದ್ರು ಮಾಡಿ ಅವನಿಗೆ ಊಟದಲ್ಲಿ ಹಾಕಿ ತಿನ್ನಿಸಿ ಮನಗಿಸ್ಬಿಡು. ಹೋಗು.
ನೋಡು ಅಣ್ಣವ್ರು ಒಳ್ಳೆ ರಜನಿಕಾಂತ್ ಸ್ಟೈಲ್ ಕೂತಾರೆ. ಊಟ ಸರ್? ಊಟನಾ? ನಿಮ್ದೆಲ್ಲ ಆಯ್ತಾ? ನೀವು ಮಾಡಿ. ನಿಮ್ದೆಲ್ಲ ಆದ್ಮೇಲೆ ಕೊನೆಯಲ್ಲಿ ನಮ್ದು ಸರ್. ಹೌದು ಸರ್. ಹೌದಾ? ಏ ಪರವಾಗಿಲ್ಲ, ಸ್ವಲ್ಪ ತಗೊಳ್ರಯ್ಯ, ಸ್ವಲ್ಪ ಮಾಡು. ತಾವು ಮಾಡಿ ಸರ್. ನೀನ್ ತಗೊಳ್ಳೋ, ಸ್ವಲ್ಪ ಬಾ ಬೇಡಿ ಸರ್. ಮಾಡಮ್ಮ. ಯಾಕೆ? ತಾವು 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 ಮಾಡ್ತೀನಿ. ಏನ್ ಸುಮಾರು 19 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕಿದ್ದೀರಾ ಅಲ್ವಾ? ನಮ್ ತಾಯಣ ಇಲ್ಲ 19 ಹಾಕಿದ್ದೀರಾ, ನಿಜ ಹೇಳ್ಬಿಡಿ. ಎಷ್ಟು ಹಾಕಿದ್ದೀರಪ್ಪ? 17 ಸರ್. 17. ಸ್ವಲ್ಪ ಇಟ್ಕೊಯ್ತೀನ ನನ್ನ ಮಗನ ಮಡಗಲ್ಲಿ. ನನ್ನ ಮಕ್ಕಳ ನಡೀರಿ ನನ್ನ ಮಕ್ಕಳ. 7 ಕೆರೆ ನೀರು ಕುಡ್ಕೊಂಡಿದ್ದೀನಿ ನಾನು, ಗೊತ್ತಾ? ನನ್ನ ಹತ್ರ ಹುಡುಗಾಟ ಆಡ್ತೀರಾ? ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಣ್ಣನಿಗೆ ಹೋಗ ಆ ಕಡೆ. ನನ್ನ ಮಕ್ಕಳ ನನ್ನ ಎದುರು ನಿಂತ್ಕೊಂಡ್ಬಿಡ್ರಿ. ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೋಗ್ತಾ ಇರ್ಬೇಕು. ಎಂತ ಡೈರೆಕ್ಟರ್ ನೀವು? ಎಂತ ಪ್ರೊಡಕ್ಷನ್ ಅವ್ರು ಇಟ್ಟಿದ್ದೀರಾ ನೀವು? ಏನ್ ನನ್ನ ಹತ್ರ ಹುಡುಗಾಟ ಆಡ್ತಾ ಇದ್ರೆ ಎಲ್ಲ ಸೇರ್ಕೊಂಡು? ಹೋಗ್ರಿ ಎಲ್ಲ ಒಳಗಡೆ. ಕಮಾನ್ ಮೂವ್. ಹೋಗ್ರಿ ಒಳಗಡೆ. ಎಲ್ಲ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ರಿ. ಹೋಗ್ರಿ ಯಾರು ಆಚೆ ಕಾಣಿಸ್ಬಾರ್ದು. ನನ್ನ ಮಕ್ಕಳ ಸ್ಪೆಷಲ್ ಆಗಿ ನಿಮ್ಗೆಲ್ಲ ಹೋಗ್ರ. ನನ್ನ ಹತ್ರ ಆಟ ಆಡ್ತಾರೆ. ಯಾರೇ ಕ್ರೇನು ಬರೆಯಲ್ಲಿ ಕ್ರೇನ್ ಡೌನ್. ಹೋಗ್ಬೇಕೆಲ್ಲ ಒಳಗಡೆ, ಯಾರು ಆಚೆ ಕಾಣಿಸ್ಕೊಬಾರ್ದು. ಹುಷಾರ್, ನಾಳೆ ಬೆಳಗ್ಗೆ ಶೂಟಿಂಗ್ ಸಖತ್ತಾಗಿ ಆಗ್ಬೇಕು. ಚೆನ್ನಾಗಿ ನಿದ್ದೆ ಮಾಡ್ರಿ, ಗೊತ್ತಾಯ್ತಾ? ಡೌನ್ ಕ್ರೇನ್ ಡೌನ್, ಬೇಗ. ಜಂಪ್ ಆ ಕಡೆ, ನನ್ನ ಮಗನೇ ಹೋಗ ಆ ಕಡೆ. ವೆರಿ ಗುಡ್. ಟ್ರೈನ್ ಅಪ್ ಫಾಸ್ಟ್ ಆಗಿದ್ರೆ ಎಷ್ಟೊತ್ತು? ಫಿಕ್ಸ್. ಕಮಾನ್ ಆಯ್ತಾ? ಹೋಗ ಒಳಗಡೆ. ನನ್ನ ಮಗನೇ ಮಕ. ಆಯ್ತೇನ್ರ? ಹೋಗ್ರಿ ಎಲ್ಲ ಒಳಗಡೆ. ಓಡ್ಬೇಕು ಒಳಗಡೆ. ಸ್ಟ್ರೈಟ್ ಆಗಿ ಟೆಂಟ್ ಒಳಗೆ ಹೋಗ್ಬೇಕು, ಗೊತ್ತಾಯ್ತಾ? ಇಡಿಯಟ್ಸ್. ನಿದ್ದೆ ಮಾಡ್ತಾ ಅನ್ಕೊಣ, ಹಂಗೆ ಕಾಣಿಸ್ತಾ ಐತೆ ಕ್ಯಾಮ್ರಾ ಅಣ್ಣ. ಗಾಮಡ್ಗಳ ಏನ್ ಒಳ್ಳೆ ಕೋತಿರಂತ ರಂಗ್ ನೋಡ್ತಾ ಇದ್ದೀರಾ? ಹೋಗ್ರೆ ಒಳಗಡೆ. ಎದ್ದವನೋ ಮಲಗಿಯವನೋ ಒಂದೂ ಗೊತ್ತಾಗಲ್ಲಪ್ಪ. ಇವನು ಯಾವ ಟೈಮ್ ಏನ್ ಮಾಡ್ತಾನೋ ಏನೂ ಗೊತ್ತಾಗಲ್ಲ. ಗುಡ್ ಮಿಡ್ ನೈಟ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ಗೆ. ನನ್ನ ಕಣ್ಣು ತಪ್ಪಿಸಿ ಎಷ್ಟೇ ಬರ್ತಾ ಇದೆಯಾ? ಅದು ನನ್ನ ಕಣ್ಣು ತಪ್ಪಿಸಿ. ಇವತ್ತಿನ ಅಷ್ಟೇ.
ಜಹಜ ತರರರರರ. Leave me. ಲಲಲಲ. ಹೇಯ್ ಎಲ್ಲ ಆಚೆ ಬನ್ನಿ ಕಮಾನ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸ್ವಲ್ಪ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ನಿಮ್ಮನ್ನೆಲ್ಲ ಬರೇಳಿದೆ. ಡೈರೆಕ್ಟರ್ ಏನ್ ಸರ್? ನನ್ನ ಕಿವಿಯಲ್ಲಿ ಏನಾದ್ರು ಹೂವು ಇದೆಯಾ? ಇಲ್ಲ ಸರ್. ಸರಿಯಾಗಿ ನೋಡಿ, ನೀವು ನೋಡಿ ಸರ್, ಹೂವು ಇದೆಯಾ? ಇಲ್ಲ. ಯಾರಿಗಾದ್ರು ಕಾಣಿಸ್ತಾ ಇದೆ ಹೂವ? ನಾನು ಯಾಮರ್ಸಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ಲು, ಅಲ್ಲೇ ಫಿನಿಶ್ ಮಾಡ್ಬಿಡ್ತಾ ಇದ್ದೆ. ನಾಳೆ ಶೂಟಿಂಗ್ ತೊಂದರೆ ಆಗ್ಬಾರ್ದು ಅಂತ ಬಿಟ್ಟಿದ್ದೀನಿ. ಸೆಕೆಂಡ್ ಹೀರೋಯಿನ್ ಇಲ್ಲ ಅಂತ ನಾನು ಹೀರೋಗೆ ಆಕ್ಟ್ ಮಾಡ್ತೇನೆ. ಈ ಪಿಕ್ಚರ್ ಸ್ಟಾಪ್ ಆಗ್ಬಿಟ್ರೆ ಆಮೇಲೆ ನನ್ನ ಫ್ಯೂಚರ್ ಕತೆ ನಾನು ಹೀರೋಗೆ ಮಾಡ್ತಾರೆ. ಫಸ್ಟ್ ಪಿಕ್ಚರ್ ಇದು, ಯಾವುದೇ ಕಾರಣಕ್ಕೂ ಶೂಟಿಂಗ್ ಸ್ಟಾಪ್ ಆಗಬಾರ್ದು. ಶೂಟಿಂಗ್ ನೀಟಾಗಿ ಆಗ್ಬೇಕು, ಅದಕ್ಕೆ ಎಲ್ರು ನಾನು ಹೇಳ್ದಾಗ ಗೆಲ್ಬೇಕು. ಗೊತ್ತಾಯ್ತಾ? ಏನಂತೀರಿ ನೀವು? ಏ ಡ್ಯಾಮೇಜರ್ ಬೈಲ್ ಶೂಟಿಂಗ್ ಸ್ಟಾಪ್ ಆಗುತ್ತೆ, ಪಿಕ್ಚರ್ ಫಿನಿಶ್ ಆಗುತ್ತಾ? ಇಲ್ಲ ತಾನೆ? ಪಿಕ್ಚರ್ ಫಿನಿಶ್ ಆಗಿಲ್ಲ ಅಂದ್ರೆ ರಿಲೀಸ್ ಆಗುತ್ತಾ? ಯಾಕೆ ಅವಳು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರು? ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತೀರಾ? ಏನು ಅವಳಿಗೆ? ಏನಮ್ಮ ನೀನು? ಮೊದಲೇ ಅವನು ಹಿಂದೆ ಮುಂದೆ ಬಾಂಬ್ ಬಿಟ್ಟು ನಮ್ಮನ್ನ ಟೆನ್ಷನ್ ನಲ್ಲಿ ಸಾಯಿಸ್ತಾ ಇದ್ದಾನೆ, ನೀನ್ ಬೇರೆ ಈ ಕಾಟ ಕೊಡ್ತಾ ಇದ್ದೀರಮ್ಮ. ಅಲ್ಲಮ್ಮ, ನಿನ್ನಿಂದ ಆಲ್ರೆಡಿ 99 ದಿವಸ ಶೂಟಿಂಗ್ ಆಗೋಗಿದೆ, ಇನ್ನೂ 9 ದಿವಸ ಬಾಕಿ ಇದೆ. ಏನ್ ಟೆನ್ಷನ್ ಕೊಡ್ತೀಯಮ್ಮ ನೀನು? ನಡಿಯಮ್ಮ ಒಳಗಡೆ ಹೋಗಮ್ಮ. ಹೋಗಿ ಒಳಗಡೆ. ಹೇಳ್ತಾ ಇಲ್ವಾ? ನಡಿಯಮ್ಮ. ಚಲೋ, ಚಲೋ. ನಡಿ ಹೋಗು, ಹೋಗಿ. ಒಳಗಡೆ ಹೋಗು. ಯಾಕೆ ಸುಗಿಬೇಕು ಸರ್ ನೀವು? ಆಯ್ತು ಸರ್, ಮುಗಿತೀನಿ ಸರ್. ಯಾಕೆಲ್ಲ ನೀವು ಹೋಗ್ರಿ. ನಡೀರಪ್ಪ, ಬೇಗ ನಡೀರಿ, ನಡಿ. ಎಲ್ಲ ಆಟಗಳು ಆಡ್ತಾರೆ, ಆಟಗಳು. ಟ್ರೈನ್ ಡೌನ್. ಕರೆಕ್ಟ್ ಸರ್, ಪ್ರೊಡ್ಯೂಸರ್ ಎಲ್ಲೂ ಕಾಣ್ತಾ ಇಲ್ಲ ಸರ್. ಹಳೆ ಬಾವಿನಲ್ಲೆಲ್ಲ ಹುಡುಕ್ತೇನೆಯಾ? ಎಲ್ಲ ಕಡೆ ಹುಡುಕ್ತೆ ಸರ್. ಚಂಪೆತ್ಕೊಂಡಾಗೆಲ್ಲ ಹುಡುಕಿರ್ಬೇಕು. ಇಲ್ಲ ಸರ್, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣ್ತಿಲ್ಲ ಸರ್. ಅವನೇನೋ ಮಾಡಿರ್ಬೇಕು. ಸ್ವಲ್ಪ ಬ್ಲ್ಯಾಕ್ ಟೀ ಕೊಡ್ತೀನಮ್ಮ. ಅಯ್ಯೋ ಮಾರಾಯ, ನಮ್ ಪ್ರೊಡ್ಯೂಸರ್ ಏನ್ ಮಾಡ್ದೆ ಹೇಳು? ನಮ್ಗೆ ಅನ್ನ ಕೊಡೋನು ಕೊಂದ್ಗಿಂದ ಹಾಕ್ಬಿಟ್ಯಾ? ಅದಕ್ಕೆಲ್ಲ ಟೆನ್ಷನ್ ಅಲ್ಲಿ ಇದ್ದೀರಾ? ನೋಡಿ, ನೀವೇನು ಗಾಬರಿ ಆಗ್ಬೇಡಿ, ಓಕೆ? ಅಲ್ಲಿ ನೋಡಿ, ಆ ಮೂಲೆಯಲ್ಲಿ ನಮ್ ಪ್ರೊಡ್ಯೂಸರ್ ನೀವು ಸಾಯಿಸ್ಬಿಟ್ಟೇನಯ್ಯ. ಅಯ್ಯೋ, ಸರ್ ಸರ್, ನಿಮ್ಗೆ ಏನಾಗಿಲ್ಲ ತಾನೆ? ಪ್ರೊಡ್ಯೂಸರ್ ಅಣ್ಣ, ಏನಾಯ್ತಣ್ಣ? ಅಮ್ಮ, ಎಲ್ಲಿದ್ದೀನಿ ನಾನು? ದೇವ್ರ ದೊಡ್ಡವನು, ಬದುಕಿದಿರಲ್ಲ ಸದ್ಯ. ಮುಟ್ಬಿಡಿ. ಏಯ್, ಮುಟ್ಬಿಡಿ. ಬಾಂಬ್ ಕಟ್ಬಿಟ್ಟಿದ್ದಾನೆ ಮೈಗೆಲ್ಲ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ರಾತ್ರಿ 3 ಗಂಟೆಗೆ ಕೆಲಸ ಮಾಡ್ದ. ಏಯ್, ನೀನೇನು ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದಿದ್ಯಾ? ನಮ್ಗೆಲ್ಲ ಅನ್ನ ಹಾಕೋ ಪ್ರೊಡ್ಯೂಸರ್ಗೆ ಬಾಂಬ್ ಕಟ್ಟಿ ತಮಾಷೆ ನೋಡ್ತಾ ಇದೀಯಾ? ಏನಾದ್ರು ಹೆಚ್ಚು ಕಮ್ಮಿ ಬ್ಲಾಸ್ಟ್ ಹಾಕಿದ್ರೆ 100 ಜನ ಅನ್ನ ಹಾಕೋ ಪ್ರೊಡ್ಯೂಸರ್ ಸತ್ತೋಗ್ತಾ ಇದ್ರಲ್ಲೋ. ಯಾಕೆ ಹಂಗ್ ಭಯ ಬಿಡ್ಕೊಂತೀಯಾ? ಏಯ್, ಆ ಪ್ರೊಡ್ಯೂಸರ್ನ ನಾನು ಆ ಸ್ಟೇಜಿಗೆ ಸಾಯಿಸ್ಬಿಡ್ತೀನಾ? ನಾನು ಈ ಪಿಕ್ಚರ್ ಹೀರೋ ಅಲ್ವಾ? ಏಯ್ ಸೆಟ್ಟು ಬರ ಇಲ್ಲಿ ಸರ್. ಮಗನೇ, ಡಬ್ಬ ನನ್ನ ಮಗನೇ, ಏನಷ್ಟು ಸ್ಲೋ ಆಗಿ ಬರ್ತೀಯ? ಬಾ ಅಂದ್ರೆ ಹೋಗ್ಬಿಟ್ಟ ಪ್ರೊಡ್ಯೂಸರ್ ಕಟ್ಟಾಕ ಮರಕ್ಕೆ. ಬನ್ನಿ ಸರ್, ಹೆಲ್ಪ್ ಮಾಡಿ. ಹೋಗ ಬೇಗ, ಹೋಗ ಲೋಫರ್ ನನ್ನ ಮಗನೇ. ಹಾ ನೋಡಿ, ನೀವೆಲ್ಲ ಬ್ರೈಟ್ ಆಗಿರ್ಬೇಕು. ಈಗ ನಾನು ಫುಲ್ ಮೂಡಲ್ಲಿ ಇದ್ದೀನಿ, ಓಕೆ? ನೆಕ್ಸ್ಟ್ ಸೀನ್ ಏನೋ ನೋಡ್ತೀನಿ. ಫೈಟ್ ಸೀನು. ಏಯ್, ಇಟ್ಕೋ ಡೈರೆಕ್ಟರ್, ನನಗೆ ಫೈಟ್ ಅಂದ್ರೂ ಬಹಳ ಇಷ್ಟ. ಓಕೆ, ಬನ್ನಿ ಬನ್ನಿ, ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡಿ. ಕಮಾನ್. ಯಾಕಯ್ಯ? ಫೈಟ್ ಮಾಸ್ಟರ್ ಇಲ್ಲ, ಫೈಟ್ ಮಾಡಕ್ಕಾಗಲ್ಲ. ಬೇರೆ ಯಾವ್ದಾದ್ರು ಲವ್ ಸೀನ್ ಮಾಡೋಣ. ಗಾಮಾಡ್, ಫೈಟ್ ಮಾಸ್ಟರ್ ಬಂದಿಲ್ಲ ಅಂದ್ರೆ ಏನು? ನಾನೇ ಫೈಟ್ ಕಂಪೋಸ್ ಮಾಡ್ತೀನಿ. ಹಾ, ಡೈರೆಕ್ಟರ್ಗೆ ಹೆಂಗಿದ್ರು ನ್ಯಾಚುರಲ್ ಫೈಟ್ ಅಂದ್ರೆ ಬಹಳ ಇಷ್ಟ. ನೋಡಿ ಡೈರೆಕ್ಟರ್, ನೋ ಟೆನ್ಷನ್, ನಾನು ಫೈಟ್ ಕಂಪೋಸ್ ಮಾಡ್ತೀನಿ. ಎಲ್ಲ ಬನ್ನಿ. ವೆಂಕಿ, ಜೂಮ್ ಹಾಕೋ. ಏ ತಗೊಳ, ಕುಮ್ ಕೊಡಲಿ. ಸರ್, ನಿಮ್ ಹೇರ್ ಸ್ಟೈಲು ಶಾರುಖ್ ಖಾನ್ ತರ ಇದೆ ಸರ್. ಏನು ಕುಯ್ತಲ್ಲ ತಾನೆ? ಇಲ್ಲ ಸರ್, ನಿಜ ಹೇಳ್ತಾ ಇದ್ದೀನಿ. ಏನೆಲ್ಲ ನಿಂತ್ಕೊಂಡ್ಬಿಡ್ತೀರಾ? ಬನ್ನಿ ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಈಗ ವಿಲನ್ ಯಾರು? ಕಿಟ್ಟೆ, ನಡಿ ಕಿಟ್ಟಿ, ನೀನೇ ಮಾಡು. ವಾಟ್? ನಾನು ಅವನ ಜೊತೆ ಫೈಟ್ ಮಾಡ್ಬೇಕಾ? ನೋ ನೋ ನೋ, ನಮ್ ತಾಯಣಗೂ ಮಾಡಲ್ಲಣ್ಣ. ಬೇಕಾದ್ರೆ ನೀವೇ ಮಾಡೋಗಿ, ನನಗೂ ಬದುಕಬೇಕು ಅಂತ ಆಸೆ ಐತೆ. ನೀವು ಬೇಡ, ನಿಮ್ ಪಿಕ್ಚರ್ ಬೇಡ ನನಗೆ. Don't worry, Mr. Kitty. This is a very good opportunity for you to kill that man in the fight. ಹೌದು ಕಿಟ್ಟಿ, ಇದು ಒಳ್ಳೆ ಅವಕಾಶ. ಅವ್ನು ಮುಗಿಸೋದಕ್ಕೆ ಇದೇ ಚಾನ್ಸ್. ಆಯ್ತಣ್ಣ, ಫೈಟ್ ಅಲ್ಲಿ ಏನಾದ್ರು ಮಾಡಿ ಅವನ್ನ ಮುಗಿಸ್ಬಿಡ್ತೀನಿ. ಬನ್ನಿ ಅಣ್ಣ, ಬನ್ನಿ.
ಸ್ಟೂಪಿಡ್. ಏಯ್ ಎಷ್ಟು ಸರಿ ಹೇಳೋದು ನನ್ನ ತಂಗಿ ಸವಾಸ ಬರ್ಬೇಡ ಅಂತ. ಏಯ್ ಸುಮ್ಮನೆ ಪ್ಲೀಸ್. ನೋಡ, ನಾನು ಇವಳು ಒಬ್ರನ್ನೊಬ್ರು ಬಾಳ ಲವ್ ಮಾಡ್ತಾ ಇದೀವಿ. ಸುಮ್ಮನೆ ನೀನು ನಮ್ಮಿಬ್ರನ್ನ ಬೇರೆ ಮಾಡ್ತೀನಿ ಟ್ರೈ ಮಾಡಬೇಡ. ಏಯ್ ನನ್ನ ಎದುರಿಗೆ ನನ್ನ ತಂಗಿ ತಪ್ಪೇನೋ. ಓಕೆ ಸಾಕು ಸಾಕು ಸಾಕು. ಓಕೆ ಡೈರೆಕ್ಟರ್ ಸರ್, ಕಟ್ ಮಾಡಿ ನೆಕ್ಸ್ಟ್ ಆ ಬ್ಲಾಕ್ ಹೋಗೋಣ. ಓಕೆ ಏಯ್ ಟಚ್ ಬರಲಿ. ಹಬ್ಬ ಸರಿಯಾಗಿ ಕೊಡ್ದಪ್ಪ. Hey, you want to fight real with me? ನಿನಗೆ ನನ್ನ ಜೊತೆ ರಿಯಲ್ ಆಗಿ ಫೈಟ್ ಮಾಡ್ಬೇಕಂತ ಇಷ್ಟನಾ? ನೋ ಪ್ರಾಬ್ಲಮ್. ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆ ಅದರಲ್ಲಿ, ಗೊತ್ತಾ? I like real fight. Come on. ಆಯ್ತು ನಿನ್ ಕತೆ. ಹುಷಾರ್. ನನ್ನ ಹತ್ರ ಹುಡುಗಾಟ ಆಡ್ತೀಯನೋ? ನಾನು ಕರೆಕ್ಟಾಗಿ ಫೈಟ್ ಮಾಡ್ತಾ ಇದ್ದೆ ತಾನೆ? ಅವನೇ ನನಗೆ ಡಬಲ್ ಗೇಮ್ ಮಾಡಿದ್ದು. ತಪ್ಪು ತಾನೇ ಅದು? ನಾನು ಹೇಳ್ತೀನಿ ಅವನಿಗೆ ಇನ್ನೊಂದ್ಸರಿ ಅವ್ನ ಆತರ ಮಾಡಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಂತ ಬಿಡ್ತೀನಿ. ಅವನಿಗೆ ಲಾಸ್ಟ್ ಅಲ್ಲಿ ಕೊಟ್ಟಾರ ಬಂದಿಲ್ಲ ಅಂದ್ರೆ ಬಿಡ್ತೀನಿ. ಹಾಗಂದ್ರೇನಾ? ಅವಲಕ್ಕಿ ಪೂವಲಕ್ಕಿ ಕಾಂಚನ ಮಿಣ ಡಾಮ್ ಡೂಮ್ ತಸ್ ಪುಸ್ ಕೊಯ್ ಕೊಟಾರ್ ಬಂದ್ಬಿಡ್ತು. ಕೊಟಾರ್ ಬಂದ್ಬಿಡ್ತು. ಏನ್ ಮಾಡಕ್ಕಾಗಲ್ಲ. ನಿಮಗೆಲ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಯಾರು ಹುಡುಗಾಟ ಆಡ್ಬೇಡ್ರಿ ಅಂತ. ನೋಡಿ ಈಗ ಅವನ ಕತೆ ಏನಾಯ್ತು ಅಂತ. ಎಲ್ಲರೂ ನನ್ನ ಹತ್ರ ಸೀರಿಯಸ್ ಆಗಿರ್ರಿ. ಇಲ್ಲ ಅಂದ್ರೆ ಅವನಿಗಾಗಿದ್ದೆ ನಿಮ್ಗೆಲ್ರಿಗೂ ಆಗುತ್ತೆ. ಕಾಮಾನ್ ರೆಡಿ ನೆಕ್ಸ್ಟ್ ಶಾಟ್. ಜಲ್ದಿ ಯಾಕೆ ಸುಮ್ಮನೆ ಕೂತಿದ್ದೀರಾ ಡೈರೆಕ್ಟರ್ ಸರ್? ಕ್ಯಾಮರಾಮನ್ ಇಲ್ವಲ್ಲಪ್ಪ? ಅಯ್ಯೋ ಕ್ಯಾಮರಾಮನ್ ಇಲ್ದಿದ್ರೆ ಏನ್ ಸರ್, ನೀವೇ ತೆಗಿರಿ ಸರ್. ಯಾವಾಗಲೂ 2003 ಫಾಸ್ಟ್ ಆಗಿರ್ಬೇಕು. ಏನ್ ಸರ್ ನೀವು ಕಂಪ್ಯೂಟರ್ ಯುಗದಲ್ಲಿ? ಹಲೋ ಡೈರೆಕ್ಟರ್ ಸರ್. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಏನ್ ಡೈರೆಕ್ಟ್ರೆ, ಹೇಗ್ ನಡೀತಾ ಇದೆ ಶೂಟಿಂಗ್? ಚೆನ್ನಾಗಿ ನಡೀತಾ ಇದೆ ಸರ್. ಡೈರೆಕ್ಟ್ರೆ, ಎಲ್ಲಿ ನಿಮ್ ಹೀರೋನೇ ಕಾಣ್ತಾ ಇಲ್ಲ ಸರ್? ನಮಸ್ಕಾರ ಸರ್, ನಾನೇ ಹೀರೋ. ನೀವಾ? ಅಲ್ಲ ಡೈರೆಕ್ಟ್ರೆ, ಆಕಾಶ್ ಅಂತ ಇನ್ನೊಬ್ಬ ಹೀರೋ ಇದ್ನಲ್ಲ ಸರ್, ಇವಾಗ ಇವರೇ ಸರ್. ನೀವಾ? ಹೌದು ಸರ್, ನಾನೇ ಹೀರೋ ಈ ಪಿಕ್ಚರ್ಗೆ. ವೆರಿ ಗುಡ್, ಕಂಗ್ರಾಚುಲೇಷನ್. ಆಮೇಲೆ ಹೇಗಿದ್ಯಪ್ಪ? ಎಲ್ಲ ನಿಮ್ ದಯೆ, ಭಗವಂತರ ಕೃಪೆ, ಚೆನ್ನಾಗಿದ್ದೀನಿ ಸರ್. ಏ ಪುಕ್ಸಟೆ ಬಾರೆ ಇಲ್ಲಿ ಸಾರು ಸೇರ್ತಂತ. ಡೈರೆಕ್ಟ್ರೆ ಕೂತ್ಕೊಳ್ಳಿ ಸರ್, ತಾವು ಫಸ್ಟ್. ಇವತ್ತು ಆ ಹೆಣ ತಗೊಂಡು ಗುಡಿಯಲ್ಲಿ ಮುಚ್ಚಿನ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಭಗವಂತ ಬಿಸಿಲೇ ನೀವು ತೊಂಬಾರೆ ಸಾಹೇಬ್ರಿಗೆ. ಬಾ ಬಾ, ಛತ್ರಿ ಇಟ್ಕೊಳ್ಳಿ, ಬಿಸಿಲು ತುಂಬಾ ಇದೆ. ಸರ್ ತಾವು ಆರಾಮಾಗಿ ಸ್ವಲ್ಪ ತಿದ್ಬಿಟ್ಟು ಶೂಟಿಂಗ್ ನೋಡ್ಕೊಂಡು ಹೋಗ್ಬೇಕು. ಬಂದಿರೋದೇ ಅದಕ್ಕೆ ಅಲ್ವಾ? ಡೈರೆಕ್ಟರ್ ಏನೋ ಒಂಥರ ಡಲ್ ಆಗಿರಂಗಿದೆ. ಏನಿಲ್ಲ ಸರ್, ಕ್ಯಾಮರಾಮನ್ ಕೈ ಕೊಟ್ಟಂತ ಸ್ವಲ್ಪ ಮೂಡ್ ಔಟ್ ಅಲ್ಲಿ ಇದ್ದಾರೆ. ಮತ್ತೆ ಶೂಟಿಂಗು ಸಾರೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಕ್ಯಾಮ್ರಾನ. ಬಿಡಿ ಬೇಬಸ್ ಡೈರೆಕ್ಟರ್ ನ್ಯಾಚುರಲ್ ಆಗಿ ತೆಗಿತಾರೆ. ಎರಡು ಇವರೇ ಮಾಡ್ತಾರೆ. ಗುಡ್ ಲಕ್. ಬನ್ನಿ ಸರ್, ತಾವು ಆರಾಮಾಗಿ ಕೂತಿರಿ ಸರ್, ಡೈರೆಕ್ಟರ್ ಶಾಟ್ ತೆಗಿತಾರೆ. ಮುಚ್ಕೊಂಡು ನೋಡಿರಿ. ಏಯ್ ಸರಿಯಾಗಿ ನೋಡ್ಕೊಂಡ್ರೆ ಸಾರ್ಗೆ. ಬನ್ನಿ ಸರ್, ಹ್ಯಾಂಡಲ್ ಮಾಡಿ. ಏಯ್ ಫೀಲ್ಡ್ ಕ್ಲಿಯರ್. ಪ್ರೊಡ್ಯೂಸರ್ 99 ಶೂಟಿಂಗ್ ಮಾಡ್ಬಿಟ್ಟವ್ರೆ ಪಾಪ, ಜಲ್ದಿ ಆರ್ಡರ್ ಮಾಡಿ ಸರ್. ಆಕ್ಷನ್. ಸೂಪರ್. ಏನ್ ನ್ಯಾಚುರಲ್ ಡೈರೆಕ್ಟ್ರು, ಏನ್ ಆ ಡೆಡ್ ಬಾಡಿ ನ್ಯಾಚುರಲ್ ಆಕ್ಟಿಂಗು. ಬಲೆ ಹಲೋ
ಹಾ ಹೌದು. ಹಾ ನಾನಿಲ್ಲೇ ಶೂಟಿಂಗ್ನಲ್ಲಿದ್ದೀನಿ. ಅದೇ ನಮ್ಮ ಇವರು ನ್ಯಾಚುರಲ್ ಡೈರೆಕ್ಟ್ರು ಶಂಕರ್ ಅಂತ, ಅವರೇ ಸೀನ್ ತೆಗಿತಾ ಇರೋದು. ಒಳ್ಳೆ ಸೀನು, ಡೆಡ್ ಬಾಡಿ ಸೀನು. ಆ ಡೆಡ್ ಬಾಡಿನ ತಗೊಂಡೋಗಿ ಆ ಕುಣಿ ಒಳಗೆ ಹಾಕಿ ಮುಚ್ಚೋದು. ಅಬ್ಬಬ್ಬಬ್ಬಬ್ಬ, ಆ ಡೆಡ್ ಬಾಡಿ ಆಕ್ಟ್ ಮಾಡಿದವನಂತೂ ಡೆಡ್ ಬಾಡಿನೇ ಬಹಳ 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 ನ್ಯಾಚುರಲ್ ಆಗಿ ತೆಗಿತಾ ಇದ್ದಾರೆ ಡೈರೆಕ್ಟ್ರು. ವೆರಿ ನೈಸ್ ಸೀನ್. ಹಾ ಬಂದ್ಬಿಡ್ತೀನಿ ಈ ಸೀನ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಓಕೆ ಓಕೆ ವೆರಿ ನೈಸ್. ಸರ್ ಯಾರದು? ಅವರೇ ಸರ್ ನಮ್ಮ ಪಿಕ್ಚರ್ ಪ್ರೊಡ್ಯೂಸರ್. ಅವ್ರನ್ನ ಯಾಕೆ ಕಟ್ಟಾಕಿದ್ದೀರಾ? ನಾವೆಲ್ಲ ತುಂಬಾ ಆಪತ್ತಲ್ಲಿದ್ದೀವಿ ಸರ್, ನಮ್ಮನ್ನೆಲ್ಲ ದಯವಿಟ್ಟು ಕಾಪಾಡಿ ಸರ್. ಸರ್ ನಾವು ತುಂಬಾ ಆಪತ್ತಲ್ಲಿದ್ದೀವಿ ಸರ್, ನಮ್ಮನ್ನು ರಕ್ಷಿಸಿ ಸರ್, ನಮ್ಮನ್ನು ನಂಬಿ ಸರ್. ಪ್ರೊಡ್ಯೂಸರ್ ಸರ್, ಇನ್ ಸ್ವಲ್ಪ ಬ್ರೈಟ್ ಆಗಿ ಹೇಳ್ಬೇಕು ಡೈಲಾಗ್ನ. ಡೈರೆಕ್ಟರ್ ಸರ್ ಬನ್ನಿ ಬನ್ನಿ ಬನ್ನಿ. ಡಲ್ ಆಯ್ತಲ್ವಾ ಡೈಲಾಗ್ ಹೇಳಿದ್ದು? ಏನು ಶೂಟಿಂಗ್ ಮಾಡ್ತಾ ಇದ್ದೀರಾ? ಅಲ್ಲ ಪ್ರೊಡ್ಯೂಸರ್ ಕೈಲಿ ಆಕ್ಟ್ ಮಾಡ್ತಾ ಇದ್ದೀರಾ ಏನ್ರಿ? ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಇದೇನಿದು ಎಲ್ಲ ಒರಿಜಿನಲ್ ಬಾಂಬ್ ಇದ್ದ ಹಾಗೆ ಇದೆ. ಅದೇ ಸರ್, ಡೈರೆಕ್ಟ್ರು ನ್ಯಾಚುರಲ್ ಆಗಿ ಇರ್ಬೇಕು ಅಂತ. ಇವ್ರು ನ್ಯಾಚುರಲ್ ಡೈರೆಕ್ಟರ್ ಅಲ್ವಾ, ಅದಕ್ಕೆ ಎಲ್ಲ ನ್ಯಾಚುರಲ್ ಆಗಿ ಅಂತ ಮಾಡಿದ್ದಾರೆ. ಈಗೀಗ ಕನ್ನಡ ಪಿಕ್ಚರ್ ಕೂಡ ಬಹಳ ಇಂಪ್ರೂವ್ ಆಗ್ಬಿಟ್ಟಿದೆ. ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಿ. ಇನ್ನೇನಪ್ಪ ಹೀರೋ, ನಾನಿನ್ ಬರ್ಲಾ? ನೀವು ಶೂಟಿಂಗ್ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ವಿಷಯನೇ ಮರ್ತ್ಬಿಟ್ನಲ್ಲ. ನೀವು ಸರ್ ಸ್ವಲ್ಪ ಈ ಕಡೆ ಬನ್ನಿ. ಯಾಕೆ ಸರ್? ಎಷ್ಟಿಲ್ಲೋ ಬರೋ ಇಲ್ಲಿ. ಬಂದೆ ಸರ್. ಫೋಟೋ ತೆಗಿ. ಇಲ್ಲೇ ನೋಡ್ತೀರಾ? ಅಲ್ಲಿ ನೋಡಿ ಹೇಳಿ ಸರ್. ಸರಿಯಾಗಿ ತೆಗಿಯೋ. ಓಕೆ ಸರ್. ಯಾಕೆ ಸರ್ ಈ ಫೋಟೋ? ಯಾಕೆ ಅಂತ ಕೇಳ್ತೀರೇನ್ರಿ? ಅಲ್ಲ ರೀ, ಆ ಕಿಲ್ಲರ್ಸ್ನ ಹಿಡಿಯೋದಕ್ಕೆ ನಮ್ ಡಿಪಾರ್ಟ್ಮೆಂಟ್ಗೆ ನೀವೇ ಹೆಲ್ಪ್ ಮಾಡಿದ್ರಂತೆ. ಅದಕ್ಕೆ ಈ ಫೋಟೋನ ಪ್ರೆಸ್ನವ್ರನ್ನ ಕರೆಸಿ ನಮ್ ಡಿಪಾರ್ಟ್ಮೆಂಟ್ಗೆ ಇವರು ಕಳ್ಳರನ್ನ ಹಿಡಿಯೋದಕ್ಕೆ, ಕೊಲೆಗಾರನ ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಪಬ್ಲಿಸಿಟಿ ಕೊಟ್ಟು ಪೇಪರ್ಗೆ ಹಾಕಿಸ್ತೀನಿ. ಏನಂತೀಯ? ಸರಿ ಸರ್, ಸರಿ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ಏನ್ರಿ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರಾ? ಚೆನ್ನಾಗಿ ಮಾಡಿ. ಡೈರೆಕ್ಟ್ರೆ ಡಲ್ ಆಗಿರ್ಬೇಡ್ರಿ. ನಾನಿನ್ ಬರ್ಲಾ? ಓಕೆ ಬರ್ತೀನಿ. ಓಕೆ ಸರ್, ಬಾಯ್. ಸರ್ ಒಂದ್ ನಿಮಿಷ. ಕೂಲ್ ಡೌನ್ ಡೈರೆಕ್ಟರ್. ಸಮಾಧಾನ. ರುಚಿತಾ ಕರ್ಕೊಂಡೋಗಿ ಡೈರೆಕ್ಟರ್ನ ಸ್ವಲ್ಪ ಕೋಕೋನಟ್ ವಾಟರ್ ಕೊಡಿ. ಹೋಗಿ ನೀವು ನೋಡ್ಕೊಳ್ಳಿ ಸರ್ ಡೈರೆಕ್ಟರ್ನ. ಹುಷಾರ್. ಓಕೆ ಬಾಯ್. ಸರ್ ಬಾಯ್. ಸಿ ಯು. ಬಾಗಲಾಗ ಬೇಗ. ಯಾರು ಬಂದ್ರು ಬಾಗಿಲು ತೆಗಿಬೇಡ, ಗೊತ್ತಾಯ್ತಾ? ಹೋಗು ಆ ಕಡೆ ಜಮಾಯಿಸ್ ಹೋಗು. ಜಮಾಯಿಸ್ ಹೋಗಿ ಬೇಗ ಹೋಗು. ದೊಡ್ಡ ಬೀಗ ಹಾಕ್ಬಿಡು, ಗೊತ್ತಾಯ್ತಾ? ನಾನು ಹೇಳೋರು ತೆಗಿಬಾರ್ದು, ಗೊತ್ತು ತಾನೆ ನನ್ನ ವಿಷಯ. ಆಯ್ತಾ? ವಾಟ್ ಎ ಗೇಮ್ ದಿಸ್, ವಾಟ್ ಎ ಪ್ಲೇ ದಿಸ್. ಲಾ ವಿಚ್ ಈಸ್ ಯುವರ್ ಫೇವರೇಟ್ ಕಲರ್? ವೈಟ್. ನನಗೆ ಯೆಲ್ಲೋ. ದಿ ಸೇಮ್ ಯೆಲ್ಲೋ ತುಂಬ ಇಷ್ಟ. ಫೇವರೇಟ್ ಫುಡ್? ನಾರ್ತ್ ಇಂಡಿಯನ್ ಫುಡ್. ಹೌದಾ? ನನಗೆ ರಾಗಿ ಮುದ್ದೆ, ಕೈಮಾ ಉಂಡೆ ಅಂದರೆ ಪ್ರಾಣ. ನಿನ್ನ ಫೇವರೇಟ್ ಫ್ಲವರ್ ಯಾವುದು? ರೋಸ್. ರೋಸಾ? ನನಗೆ ಮೈಸೂರು ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಫೇವರೇಟ್ ಸಾಂಗು? ಕಭಿ ಕಭಿ. ಹಾಂ, ನನಗೆ ಬಾರಿ ಚಂದದ ಚೆಲುವಿನ ತಾರೆ, ಬಾರಿ ಒಲವಿನ ಸಿರಿಯನ್ನು ತೋರೆ, ಬಾರಿ ಚಂದದ ಚೆಲುವಿನ ತಾರೆ, ಬಾರಿ ಒಲವಿನ ಸಿರಿಯನ್ನು ತೋರೆ. ಈ ಹಾಡಂದ್ರೆ ಪ್ರಾಣ. ಸ್ಕ್ರೂ ಡ್ರೈವರ್ ಅಲ್ಲಿ ಚುಚ್ಚಿಬಿಟ್ಟು ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ನಿಂತಿರೋ ಮಹಿಷಾಸುರ ತರ ಪೋಸ್ ಕೊಡ್ತಾ ಇದ್ದೇನೆ. ಜಸ್ಟ್ ಮಿಸ್. ನಿನ್ನ ಗುರಿ ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು. ಇಲ್ಲ ಅಂದಿದ್ರೆ ಸ್ಟ್ರೈಟ್ ಆಗಿ ಹಾರ್ಟ್ ಹೊಡೆದು ಬಿಡ್ತಾ ಇದ್ದಲ್ಲ. ಏನ್ ಮಾಡೋದು? ಈ ಪ್ರಪಂಚದಲ್ಲಿ ಓಪನ್ ಹಾರ್ಟ್ ಇದ್ರೆ ಯಾರು ಲೈಕ್ ಮಾಡಲ್ಲ. ಇಲ್ಲಿರೋ ರೆಕಾರ್ಡ್ ಪ್ಲೇಯರ್ ಇಂದ ಬರೋ ಮಾತುಗಳು ಇಲ್ಲಿವರೆಗೂ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಇಲ್ಲಿಂದ ಆಚೆಗೆ ಚೇಂಜ್ ಆಗ್ಬಿಟ್ಟಿರ್ತದೆ. ಹೌದು ಸರ್.
ಅದಕ್ಕೆ ನಿಯತ್ತಾಗಿರೋರ್ಗೆ ಇಲ್ಲಿ ಕಾಲನೇ ಇಲ್ಲ. ಏಯ್ ಕಮ್ ದಿಸ್ ಸೈಡ್. ಒಟ್ನಲ್ಲಿ ನೀ ನನ್ನ ಫಿನಿಶ್ ಮಾಡೋದಕ್ಕೆ ಸ್ಕೆಚ್ ಹಾಕ್ಬಿಟ್ಟಲ್ಲ. ಸರ್ 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 ದಯವಿಟ್ಟು ಅವಳನ್ನ ಬಿಟ್ಬಿಡಿ ಸರ್. ಏನೋ ತಪ್ಪು ಮಾಡ್ಬಿಟ್ಟಿದ್ದಾಳೆ ಸರ್. ನಾನು ಅವಳು ಬುದ್ಧಿ ಹೇಳ್ತೀನಿ ಸರ್. ಪಾಪ ಚಿಕ್ಕ ಹುಡುಗಿ ಬಿಟ್ಬಿಡಿ ಸರ್. ನೋ ಡೈರೆಕ್ಟರ್ ಸರ್, ಯು ಡೋಂಟ್ ಇಂಟರ್ಫಿಯರ್ ಇನ್ ದಿಸ್ ಕೇಸ್, ಅಂಡರ್ಸ್ಟ್ಯಾಂಡ್? ನೋಡಿ ನೋಡಿ ಸರ್, ರಕ್ತ ಯಾಕೆ ಬರ್ತಾ ಇದೆ ನೋಡಿ. ಮೇಕಪ್ ಬಾಯ್ಲಿ ಹೋಗ್ಬಿಟ್ಟು ಫಸ್ಟ್ ಏಡ್ ಬಾಕ್ಸ್ ತಗೊಂಬ. ಹೋಗು. ನನಗೆ ಆಗ್ತೀನಿ ನೀನು? ನನಗೆ ನನಗೆ ಯಾರಾದ್ರೂ ಕೊಟ್ರೆ ನಾನು ಅದನ್ನ ಇಟ್ಕೊಳ್ಳೋದೇ ಇಲ್ಲ. ವಾಪಸ್ ಕೊಟ್ಬಿಡ್ತೀನಿ. ಹೌದು ಸರ್, ವಾಪಸ್ ಕೊಟ್ಬಿಡ್ತೀನಿ. ಖಂಡಿತ ನಾನು ಇಟ್ಕೊಳ್ಳೋದಿಲ್ಲ. ಬೇರೆಯವ್ರದೆಲ್ಲ ನಮ್ಗೆ ಯಾಕೆ? ಅವಳಿಗೆ ಕೊಟ್ಟಿದ್ದಾಳೆ, ಕೊಟ್ಬಿಡೋಣ ವಾಪಸ್. ಏನಂತೀಯ? ಬಿಟ್ಬಿಡಿ ಚಿಕ್ಕ ಹುಡುಗಿ ಪ್ಲೀಸ್. ಇನ್ನೊಂದ್ಸರಿ ಆಗ್ತೀರ ನೋಡ್ತೀನಿ. ನಾನು ಅವಳು ಬುದ್ಧಿ ಹೇಳ್ತೀನಿ. ಗೋ ಬ್ಯಾಕ್. ಬಿಟ್ಬಿಡಿ ಅವಳನ್ನ. Go back. ಏಯ್, ನೀನು ಮನುಷ್ಯನೋ ರಾಕ್ಷಸನೋ? ಯಾಕೆ ಹೀಗ್ ಮಾಡ್ತಿದ್ಯಾ? ಹೇಳು, ಯಾಕೆ ಹೀಗ್ ಮಾಡ್ತಿದ್ಯಾ? ಹೇಳು. ನಿನ್ನ ಕಣ್ಣಿಗೆ ಇನ್ನೂ ನಾನು ಮನುಷ್ಯ ತರ ಕಾಣಿಸ್ತಾ ಇದ್ದೀನ? ನಾನು ಮನುಷ್ಯ ಅಲ್ಲ, ರಾಕ್ಷಸ. ಏಯ್, Shut up. ಬಿಟ್ಬಿಡು. Get up. Please, ಅವ್ಳಿಗೇನು ಮಾಡಿ. ಎದ್ದೇಳ ಮೇಲೆ. ಕಣ್ಣು ಬಿಟ್ಟು ನೋಡು. ಟೂ ಐಸ್ ಓಪನ್. ಲುಕ್ ದಿಸ್. ಓಕೆ, ಹತ್ರಲ್ಲಿ ಒಂದು ಹೊಡೆದೇ ಹೊಡ್ತೀನಿ ಅವಳಿಗೆ. ಓಕೆ, ಸಮಾಧಾನ ಮಾಡಿ ಡೈರೆಕ್ಟ್ರೆ, ಸಮಾಧಾನ ಮಾಡಿ. ನೀವಾದ್ರೂ ಹೇಳಿ. ಓಹೋ, ಫಸ್ಟ್ ಮಿಸ್ ಆಗ್ಬಿಡ್ತು ಅಂತೆಲ್ಲ ರಿಲೀಫ್ ಆಗ್ಬಿಟ್ಟಿದ್ದೀರಾ? ನೋ ರಿಲೀಫ್. ಸಿ ದಿಸ್. ನನ್ನ ಗುರಿ ಯಾವತ್ತೂ ಮಿಸ್ ಆಗಿದ್ದೇ ಇಲ್ಲ. ದಿಸ್ ಈಸ್ ದ ಫೈನಲ್ ವಾರ್ನಿಂಗ್. ಇನ್ನೊಂದು ಸಾರಿ ಏನಾದರೂ ನನ್ನ ಅಟ್ಯಾಕ್ ಮಾಡಕ್ಕೆ ಪ್ರಯತ್ನ ಪಟ್ರೆ ಈ ಕತ್ತಿ ಸ್ಟ್ರೈಟ್ ಆಗಿ ನಿನ್ನ ಹಣೆಗೆ ಹೊಡಿತೀನಿ. ಹುಷಾರ್. ಏಯ್ ಸೆಟ್ಟು ಅಣ್ಣ, ಇವಳು ಕಟ್ಬಿಚ್ಚು ಬರೋ, ಬೇಗ ಹೋಗು. ಸೈಡ್ 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 ಸೈಡ್. ಹೆಂಗೆ ಅಣ್ಣಂದು ಸ್ಕಿಟ್ಟು? ಜಟ್ಕ ಹಾಕುದ್ರೆ ಹತ್ತಿ ಪ್ಯಾಟೆಗೆ ಹೋಗುಮ, ಜರ್ದ ಬೀಡ ತಿಂತ ಸಿನಿಮಾ ನೋಡುಮ. ಏಯ್ ಹೋಲ್ಡನ್ ಹೋಲ್ಡನ್. ಏನ್ ನಮ್ಮ ಮ್ಯಾನೇಜರ್ ಬಹಳ ಬಿಜಿ ವರ್ಕಲ್ಲಿ ಇದ್ದೀರಾ? ಸಾಹೇಬ್ರು ಏನೋ ಹುಡ್ತಾ ಇರೋಂಗಿದೆಯಲ್ಲ. ಅದು ಅದು ಏ ಬಾರಲ್ಲಿ ಸಿಗರೇಟ್ ತಗೊಂಬ. ಏ ನಿಂತ್ಕೊಂಡಿದ್ಯಾ? ರೈಟ್ ಹೇಳು. ಇವರು ನನ್ನನ್ನ ಬೇಗ ಪೊಲೀಸ್ಗೆ ಕೊಟ್ಬಿಡ್ಬೇಕು ಅಂತ ಮೊಬೈಲ್ಗೋಸ್ಕರ ಬಹಳ ಟ್ರೈ ಮಾಡ್ತಾ ಇದ್ರು. ಇವ್ರು ಗೊತ್ತಿಲ್ಲ, ನೆನ್ನೆ ರಾತ್ರಿನೇ ಆ ಮೊಬೈಲ್ಗಳನ್ನೆಲ್ಲ ಸಿಂಕ್ ಮಾಡಿ ನಾನು ಕ್ಯಾಂಪರ್ ಎಲ್ಲ ಸುಟ್ಟಾಕಿದ್ದೀನಿ ಅಂತ. ಏನ್ ಮಾಡೋದು? ನಮ್ಮ ಮ್ಯಾನೇಜರ್ ಡ್ಯಾಮೇಜರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ರೀ ಪ್ರೊಡ್ಯೂಸರ್ ಸರ್, ಪರವಾಗಿಲ್ಲ ರೀ, ಕಂಪನಿಯಲ್ಲಿ ಒಳ್ಳೆ ಮ್ಯಾನೇಜರ್ ಇಟ್ಕೊಂಡಿದ್ದೀರಾ, ವೆರಿ ಗುಡ್. ಈಗ ಇವ್ರು ನಾನು ಸಿಕ್ಕಾಪಟ್ಟೆ ಕೋಪ ಬರಂಗ್ ಮಾಡ್ಬಿಟ್ಟವ್ರೆ. ನಾನು ಅವಲಕ್ಕಿ ಬೋಲಕ್ಕೆ ಸ್ಟಾರ್ಟ್ ಮಾಡ್ಲೇಬೇಕಪ್ಪ. ಅದೆಲ್ಲ ಏನು ಬೇಡ ಪ್ಲೀಸ್. ನೋಡಿ, ನನ್ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡಿ, ಓಡೋಗ್ಬಿಡ್ತೀನಿ. ನಿಮ್ ವಿಷಯನ ದೇವ್ರಣಗೂ ನಾನು ಯಾರ ಹತ್ರ ಹೇಳೋದಿಲ್ಲ. ಪ್ಲೀಸ್ ಬಾಗಲ್ ತೆಗ್ಸ್ಬಿಡಿ. ನಾನು ಏನು ಮಾಡೋದಕ್ಕಾಗಲ್ಲ, ಟೈಮ್ ಮೀರೋಗ್ಬಿಟ್ಟಿದೆ. ಅವಲಕ್ಕಿ ಪೂವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ದಸ್ ಪುಸ್ ಕೊಯ್ ಕೊಟಾರ್. ಕೊಟಾರು ಇಲ್ಲಿ ಬರ್ಬೇಕಾಗಿತ್ತು, ನನ್ಗೆ ಯಾಕೆ? ನಿಮ್ ಟೈಮ್ ಹತ್ರ ಬಂದ್ಬಿಟ್ಟಿದೆ ಸರ್, ನೀವು ಮಾತಾಡಬಾರ್ದು, ಉಸಿರು ಎತ್ತಬಾರ್ದು. ಅವಲಕ್ಕಿ ಪೂವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ದಸ್ ಪುಸ್ ಕೊಯ್ ಕೊಟಾರ್. ಫಿನಿಶ್ ಫಿನಿಶ್, ಕೊಟಾರ್ ಬಂದ್ಬಿಟ್ಟ. ಅಷ್ಟೇ ಅಷ್ಟೇ. ಹೋಗ್ರಿ.
ಬಾಯ್ಲಿ ಗ್ಲಿಸರಿನ್ ಕೊಡು ಗ್ಲಿಸರಿನ್. ಅನ್ಯಾಯವಾಗಿ ಸತ್ತೋಗ್ಬಿಟ್ಟ, ಹೋಗ್ಬಿಟ್ಟ. ಮೇಲೆಲ್ಲ ಡೌ ಮಾಡ್ಕೊಂಡು ನಾನು ನೋಡಿದ್ರೆ ಭಯ ಪಡೋತರ ಇದ್ದ. ನಾನು ಪರವಾಗಿಲ್ಲ, ಈ ಮನುಷ್ಯ ಬಾಳ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ಅಯ್ಯಯ್ಯಪ್ಪ, ಈ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ಡಿಸೈಡ್ ಮಾಡದೆ ಕಷ್ಟ ಆಗ್ಬಿಟ್ಟಿದೆ. ಅಲ್ವಾ ರುಚಿತ್ ಅವ್ರೆ, ಇದು ನಾನು ಹೀರೋಗಿ ಮಾಡ್ತಾರೆ ಫಸ್ಟ್ ಪಿಕ್ಚರ್. ಏನೋ ನಮ್ ಕನ್ನಡ ಹುಡುಗ ಮಾಡ್ಲಿ ಮುಂದೆ ಬರ್ಲಿ ಅಂತ ಯಾವನ್ ಹೇಳ್ತಾ ಇಲ್ಲ, ಎಲ್ಲ ಕಾಲ ಹೇಳಿದಕ್ಕೆ ನೋಡ್ತಾವ್ರೆ. ಇವನು ನನ್ನನ್ನ ಹೊಸ ಸೆಂಟ್ರಲ್ ಜೈಲ್ ಕಳಿಸ್ಬೇಕಂತ ಐಡಿಯಾ ಆಗ್ತಾ ಇದ್ದ. ಅದಕ್ಕೆ ಎತ್ಬಿಟ್ಟೆ, ಫಿನಿಶ್ ಮಾಡ್ಬಿಟ್ಟೆ. ಏಯ್, ಈ ಶೂಟಿಂಗ್ ಮುಗಿಯೋವರೆಗೂ ಯಾರು ಕಿರಿಕ್ ಮಾಡ್ತಾರೋ ಇದೇ ಗತಿನೇ. ನಿಮಗ್ ಬಾಂಬ್ ಕೊಟ್ಟಿರೋದು ಎಲ್ರು ಕಂಟ್ರೋಲ್ ನಲ್ಲಿರ್ಲಿ ಅಂತ. ನೀರ್ ತೊಂಬ, ಹೋಗು ಹೋಗು. ಸರ್ ನಂಗೆ ನಂಗೆ ಇನ್ನೊಂದು ಸ್ವಲ್ಪ ಸರ್, ಇನ್ನು ಸ್ವಲ್ಪ. ಯಾಕೆ ಗೊತ್ತಾ, ನೀರು ಕುಡ್ದು ಒಳಗಡೆ ವಿಟಮಿನ್ಸ್ ಫಾರ್ಮೇಟ್ ಆಗಿ ಎನರ್ಜಿ ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೆ ಅರ್ಥ ಆಯ್ತಾ? ಹೌದು, ಇದು ನೀನ್ ಮಾಡ್ತಾ ಇರೋ ಫಸ್ಟ್ ಪಿಕ್ಚರಾ? ಹೌದು ಸರ್. ಡೋಂಟ್ ವರಿ, ಈ ಪಿಕ್ಚರು ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಹೆಂಗೋ ಸರ್, ಹಾಕಿರೋ ದುಡ್ಡಿನ ಜೊತೆಗೆ ಒಂದೇ 1 ಕೋಟಿ ಲಾಭ ಬಂದ್ಬಿಟ್ರೆ ಸಾಕು ಸರ್. ಹೌದಾ? ಬೇರೆಯವ್ರ ಮನೆ ಹೆಂಗಾದ್ರೂ ಹಾಳಾಗೋಗ್ಲಿ, ನೀನ್ ಚೆನ್ನಾಗಿದ್ರೆ ಸಾಕು. ಏಯ್, ಎಲ್ರು ಚೆನ್ನಾಗಿರ್ಲಿ ಅಂತ ತಿಳ್ಕೊಳಯ್ಯ. ದೇವ್ರು ನಿನಗೂ ಒಳ್ಳೇದ್ ಮಾಡ್ತಾನೆ. ನಾನು ಹಂಗೆ ಹೇಳಿಲ್ಲ ಸರ್. ಡೈರೆಕ್ಟರ್ ಸರ್, 1 ನಿಮಿಷ. ಈಗ ನೆಕ್ಸ್ಟ್ ಸೀನ್ ಏನ್ ಸರ್? ಅದೇ ಸರ್, ಹೊಸದಾಗ್ ಮದ್ವೆ ಆಗಿರೋ ಹೀರೋ ಇಬ್ರು ಹೆಂಡ್ತೀರ್ ಕಾಟ ತಡಿಲಾರ್ದೆ ನೇಣ್ ಹಾಕೊಂತಾನೆ. ಆ ಇಬ್ರು ಹೀರೋಯಿನ್ಗಳು ಬಂದು ಅವನ ಬಿಡಿಸ್ತಾರೆ. ಇದು ಸೀನ್ ಚೆನ್ನಾಗಿರ್ತದೆ. ನೇಣಾಕ ಸೀನು, ಇಬ್ರು ಹೀರೋಯಿನ್ಗಳು ಫಸ್ಟ್ ಕ್ಲಾಸ್ ಆಗಿರ್ತದೆ. ಏಯ್ ಸೆಟ್ಟು, ಪ್ರೊಡ್ಯೂಸರ್ ಪಿಕ್ಚರ್ ಅವರು ಬಂದು ನೋಡ್ಲಿ. ಕಮನ್ ಕಮನ್ ಕಮನ್. ನೀವು ಫೀಲಿಂಗ್ ನಲ್ಲಿ ಕೂತ್ರೆ ನಮ್ಮ ಶೂಟಿಂಗ್ ನಡೆಯೋದಿಲ್ಲ. ಸಿನಿಮಾ ಫಿನಿಶ್ ಆಗಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಯಾರು ಸುಮ್ಮನೆ ಬಿಡೋದಿಲ್ಲ. ಸ್ಟ್ರಾಂಗ್ ಕಾಫಿ. ನೀನ್ ಹಳೆ ಏನ್ ಅನ್ಕೊಂಡಿದ್ಯಾ? ನನ್ನ ಎಲ್ರು ನೀನ್ ಗುಲಾಮರಾಗಿರ್ಬೇಕು ಅನ್ಕೊಂಡಿದ್ಯಾನ? ಎಷ್ಟ ನಿನ್ ಕೊಬ್ಬು? ಏನ್ ಮಾಡ್ಕೊಂತೀಯ ನೀನು? ಏನೋ ಮಾಡ್ಕೊಂತೀಯ ನೀನು? ಏನೋ ಮಾಡ್ತೀಯ ನೀನು? ಬನ್ನಿ ಸರ್, ಬನ್ನಿ ಸರ್. ನಾನು ಮೊದ್ಲೇ ಟೆನ್ಷನ್, ಇವಾಗಲೇ ನಾನು ಹಾಳಾಗಿ ಹೋಗ್ಬಿಡ್ತೀನಪ್ಪ. ನೋಡಿ, ನಿಮ್ ಕಾಲ್ ಹಿಡ್ಕೊಂಡ್ಬಿಡ್ತೀನಪ್ಪ. ಬರ್ರಿ, ಅವನೇನ್ ಹೇಳ್ತಾನ ಅದನ್ನ ಮಾಡ್ಬಿಡಿ ಸರ್. ನೀವು ಬನ್ನಿ ಸರ್, ನೀವು ನಡ್ರಿ ಸರ್. ಎಲ್ರನ್ನೂ ಸಾಯಿಸ್ಬಿಡ್ತಾನೆ ಅವ್ನು ಹಿಂಗೆ ಬಿಟ್ರೆ. ತಿಕ್ಲು ಸಾವ ಸರ್, ನೀವು ಬನ್ನಿ ಸರ್. ಕಮಾನ್, ಆರ್ಡರ್ ಮಾಡಿ ತೆಗಿರಿ ಸರ್. ಆ ಕ್ಯಾಮ್ರಾಮನ್ ಬೇರೆ ಕೈ ಕೊಟ್ಬಿಟ್ಟಿದ್ದಾನೆ. ಕ್ಯಾಮ್ರಾ ನಾನೇ ಆಪರೇಟ್ ಮಾಡ್ಬೇಕು, ನಾನೇ ಡೈರೆಕ್ಷನ್ ಮಾಡ್ಬೇಕು. ಹೆಂಗೋ ಮಾಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ ರನ್ನಿಂಗ್ ಆಕ್ಷನ್. ಛೇ, ಲೈಫಲ್ಲಿ ಯಾವತ್ತೂ 2 ದೋಣಿ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡಬಾರ್ದು. ನಾನು ತಪ್ಪು ಮಾಡ್ಬಿಟ್ಟೆ. ನಿಮ್ಮನ್ನ ಯಾರು ತಪ್ಪು ಮಾಡಿ ಅಂತ ಹೇಳಿದ್ದು? ನನ್ನಲ್ಲಿ ಏನ್ ಕಡಿಮೆ ಇದೆ ಅಂತ ಅವಳನ್ನ ಕಟ್ಕೊಂಡ್ರಿ? ನೋಡು, ಸಮಯ ಸಂದರ್ಭ ಏನು ಮಾಡೋಕ್ಕಾಗಲ್ಲ. ನಿನಗೆ ತಾಳಿ ಕಟ್ಟಿದಾಗ ಅವಳಿಗೂ 3 ಗಂಟೆ ಹಾಕಿದ್ದೀನಿ. 3 ಗಂಟೆಲ್ಲ 6 ಗಂಟು ಬಂದ್ಬಿಟ್ಲು. ಬಿತ್ರಿ ಬಿತ್ರಿನಾ? ಯಾರೇ ಬಿತ್ರಿ? ನಾನ್ ಬಿತ್ರಿ ಅಲ್ಲ, ನೀನ್ ಬಿತ್ರಿ, ನಿಮ್ಮಮ್ಮ ಬಿತ್ರಿ, ನಿಮ್ಮ ಅಜ್ಜಿ ಬಿತ್ರಿ. ನೋಡಿ, ನೀವಿಬ್ರು ಒಂದೇ ಮನೇಲಿದ್ದು ಸಂಸಾರ ಮಾಡ್ತೀರಾ? ಹಾ ಆಯ್ತು. ಹಾ ಹಾಗೆ ಆಗ್ಲಿ ಅಲ್ವೇನಕ್ಕ? ನಾನು ಒಪ್ಕೊಳ್ಳೋದಿಲ್ಲ. ಸರಿ, ನೀವಿಬ್ರು ಆರಾಮಾಗಿಲ್ಲೇ ಇರ್ರಿ. ನಿಮ್ಮಿಬ್ರು ಬಿಟ್ಬಿಟ್ಟು ನಾನೇ ಹೋಗ್ಬಿಡ್ತೀನಿ ಮೇಲಕ್ಕೆ, ಆಮೇಲೆ ಟೆನ್ಷನ್ ಇರಲ್ಲ. ಅಯ್ಯೋ, ಹೋಗ್ರಿ. ಬಿಡ್ರೆ, ಜಲ್ದಿ ನಾನು ಸಾಯ್ಬೇಕು. ಬಿಡ್ರಿ. ಗೌಡ್ರೆ ಸತ್ತ. ರುಚಿತಾ, ಕಮ್ ಫಾಸ್ಟ್, ಕಮ್ ಫಾಸ್ಟ್, ಕಮ್ ಫಾಸ್ಟ್. ಅಬ್ಬಬ್ಬ, ಏನ್ ಟೆನ್ಷನ್ ಕೊಟ್ಬಿಟ್ಟಪ್ಪ ಇವನು. ಕರ್ಮ ಕಳಿತು ಕಣ್ರಿ. ಪ್ರೊಡ್ಯೂಸರ್ ಬನ್ನಿ ಬನ್ನಿ. ಎಲ್ಲ ಬರಮ್ಮ. ಏನ್ ಎಲ್ರು ಬಹಳ ಖುಷಿಯಾಗಿ ಹೋಗ್ತಾ ಇದ್ದೀರಾ? ಇದು ಸಿನಿಮಾಗ ಹಾಕಿರೋ ಗಂಟು ಅಂತ ಮರ್ತೋಗ್ಬಿಟ್ರಾ?
Bitty bought some butter, but the butter which Bitty bought was bitter. So Bitty bought better butter to make bitter butter. Come on, ಹೇಳು. ಹೇಳೆ. No. ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬರ್ಸಬಾರ್ದಂತೆ. ಆ ತರ ನೀರು ಬರ್ಸಿದ್ರೆ ಒಳ್ಳೇದಾಗಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅರ್ಥ ಆಯ್ತಾ? ನಾನು ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊ. Bitty bought some butter, but the butter which Bitty bought was bitter. So Bitty bought better butter to make bitter butter. Come on, ಹೇಳು. ಬರಲ್ವಾ? ನೇಣಕ್ಕಾಗಿ ಬರ್ತದೆ, ಹಗ್ಗ ನೇಣಕ್ಕಾಗಿ ಬರ್ತದೆ, ಇದು ಬರಲ್ವಾ? ಯಾಕಂತ ಇದೆಯಾ? ನೇಣಕ್ಕಾಗ್ತೆ. ಸುಟ್ಬಿಡ್ತೀನಿ. ಮಾತಾಡ. ನೇಣಕ್ತೆ. ಓಕೆ ಕೂಲ್ ಡೌನ್. ಡೋಂಟ್ ಕ್ರೈ. ಕಮ್ ಆನ್, ಗೆಟ್ ಅಪ್. ನಾನು ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಬಿಟ್ಬಿಡು. ಎಸ್, ನೀನ್ ತಪ್ಪು ಮಾಡ್ಬಿಟ್ಟಿದ್ಯಾ, ಬಟ್ ನೋ ಪ್ರಾಬ್ಲಮ್. ಈಗ ನಾನು ನಿನ್ನ ಹತ್ರ ಕಾಂಪ್ರ ಬಿಡ್ತೀನಿ. ಬಟ್ ನೀನೊಂದು ಕೆಲಸ ಮಾಡ್ಬೇಕು. ನಿನ್ನ ಹಾರ್ಟ್ನ ನನಗೆ ಫ್ರಿಡ್ಜ್ ಕೊಟ್ಬಿಡ್ತೀಯಾ? ಈ ಲೊಕೇಶನ್ ಬಿಟ್ಟು ಹೋಗೋರ್ಗೆ ಅಷ್ಟೇ. ಆಮೇಲೆ ನಿನಗೆ ವಾಪಸ್ ಕೊಟ್ಬಿಡ್ತೀನಿ. ಯಾಕೋತಾ, ನಾನು ನಿನ್ನ ತುಂಬಾ ಲೈಕ್ ಮಾಡ್ತಾ ಇದ್ದೀನಿ. ಲೈಕ್ ಅಲ್ಲ, ಲವ್ ಮಾಡ್ತಾ ಇದ್ದೀನಿ. ಎಸ್ ನನಗ್ ಬೇಕು. ಅರ್ಥ ಆಯ್ತಾ? ಲವ್ ಬೇಡ ಮತ್ತೆ ನನಗ್ ಬೇಕಲ್ವಾ? ಈಗ ನೀನೇನ್ ಮಾಡಿದ್ಯಾ ಅಂದ್ರೆ ನಿನ್ನ ಆಟ ನಾನು ಕೊಟ್ಬಿಡಿದ್ಯಾ. ನಾವಿಬ್ರು ಲವರ್ಸ್, ಜಾಲಿಯಾಗಿ ಲವ್ ಮಾಡೋಣ. ಏನ್ ಸರ್ ಇದು? ಕಥೆನೆ ಬದಲಾಗ್ತಾ ಇದೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಅವಳ ಮೇಲೆ ಸಾಯಿಸ್ಬಿಡ್ತಾನೋ ಅನ್ಕೊಂಡಿದ್ದೆ. ಡೈರೆಕ್ಟರ್ ಸರ್, ಏನೆಲ್ಲ ಸರ್ಕಸ್ ನೋಡ್ತಾ ಇದ್ದೀರಾ? ಲೈಟ್ ಹೋಗ್ಬಿಡ್ತಲ್ಲ, ಪ್ಯಾಕಪ್ ಮಾಡ್ಬಿಡಿ. ಸರಿ ಅಣ್ಣ, ಸರಿ, ಪ್ಯಾಕಪ್. ಎಲ್ಲಿ ಸುತ್ತಿದ್ರು ಈ ಗೋಡೆ ಒಳ್ಳೆ ಗೊಮ್ಮಟೇಶ್ವರನ ಐಟ್ ಇದ್ದಂಗೆ ಇದೆಯಲ್ಲಪ್ಪ. ಯಾವನೇ ಕಟ್ಟಿಸ್ತಾ ಈ ಜೈಲ್ನ? ಯಾವ ಮೂಲೆ ಸುತ್ತಿದ್ರು ಒಂದು ಪಟ್ರೆ ಇಲ್ವಲ್ಲ ಎಸ್ಕೇಪ್ ಆಗೋದಕ್ಕೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಅಯ್ಯೋ, ಇಲ್ಲೇ ಬಿದ್ಗಣನತ್ತ. ಯಾವ ಹುಳ ಹಪ್ತೆಗಳು ಬಂದು ಕಚ್ತವೋ. ಉತ್ತಮ ಅಲ್ವಾ ಅವನ ಕೈಲಿ ಸಾಯೋದ್ಕಿನ್ನ. ABCD EFG HIJK LMNOP QRST UVWXYZ. Sugar on your bread. If you don't like it, better go to bed. Next Monday morning, come to me. I will teach you ABC. ಜಾಸ್ತಿ ಹೊತ್ತು ನನ್ನ ಎದುರು ನಿಂತ್ಕೊಂಡ್ಬಿಡ್ರಿ. ನನಗೆ ಮೂಡ್ ಔಟ್ ಆಗ್ಬಿಟ್ರೆ ಕಷ್ಟ. ಕರೆಕ್ಟ್ ಓಡ್ತಾ ಇರ್ಬೇಕು. ಡೈರೆಕ್ಟರ್ ಸರ್, ನಾಳೆ ಮಾರ್ನಿಂಗ್ ಸೀನ್ ಪೇಪರ್ ಕೊಡಿ, ಜಲ್ದಿ ಪ್ರಾಕ್ಟೀಸ್ ಮಾಡ್ಕೊಬೇಕು. ಕೊಡಿಲಿ. ಎಸ್, ಐ ಆಮ್ ಎ ಚೀಟರ್. ಏಯ್, ನನ್ನ ಮುಖನ ಸರಿಯಾಗಿ ನೋಡಿ ಹೇಳು. ನಾನು ದ್ರೋಹಿನ? ಇಲ್ಲ, ನೀ ಎತ್ತಿರೋನು. ಈ ಹಾರ್ಟ್ ಅಲ್ಲಿ ಕಲ್ಮಶನ್ ಅದೇ ಇಲ್ಲ. ದಿಸ್ ಈಸ್ ಪ್ಯೂರ್ ಅಂಡ್ ಓಪನ್ ಹಾರ್ಟ್. ಪ್ಯೂರ್ ಅಂಡ್ ಓಪನ್ ಹಾರ್ಟ್. ನಾಳೆ ನಾನು ಬೆಳಗ್ಗೆ ಡೈರೆಕ್ಟ್ ಟೆನ್ಷನ್ ಕೊಡಲ್ಲ. ಯಾಕೆಂದ್ರೆ ಈ ಡೈರೆಕ್ಟ್ 2 ಬಿಡ್ತಾರೆ, ಈಗಲೇ ಪ್ರಾಕ್ಟೀಸ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆ? ಎಸ್, ಐ ಆಮ್ ಎ ಚೀಟರ್. ಏಯ್, ನನ್ನ ಮುಖನ ಸರಿಯಾಗಿ ನೋಡಿ ಹೇಳು. ಏಯ್, ನಾನು ದ್ರೋಹಿನ? ಇಲ್ಲ, ನೀ ಎತ್ತಿರೋನು. ಏಯ್ ಡೈರೆಕ್ಟರ್, ಅಲ್ಲಿ ನೋಡಿ ಪ್ರೊಡ್ಯೂಸರ್ನ. ಏಯ್, ಅಣ್ಣನ ಮುಂದೆ ಕಾಲ ಮೇಲೆ ಕಾಲಕೊಂಬೇಡ, ಕಾಲಿಳಿಸು, ಮೂಡೋಟ ಬಿಡ್ತದೆ. ಏಯ್, ಈ ಹಾರ್ಟ್ ಅಲ್ಲಿ ಕಲ್ಮಶ ಅನ್ನೋದೇ ಇಲ್ಲ. ದಿಸ್ ಈಸ್ ಪ್ಯೂರ್ ಅಂಡ್ ಓಪನ್ ಹಾರ್ಟ್. ಎಸ್, ಪ್ಯೂರ್ ಅಂಡ್ ಓಪನ್ ಹಾರ್ಟ್. ಡೈರೆಕ್ಟರ್ ಸರ್, ಈ ತರ ಮಾಡಿದ್ರೆ ಹೇಗಿರುತ್ತೆ? ನೀನ್ ನೋಡಕ್ ಹಗ್ಗ ಹಾಕಿ ಕಾಂಪೌಂಡ್ ಹಾರ್ಕೊಂಡ್ ಬರ್ಬೇಕಾಯ್ತು, ಗೊತ್ತಾ? ನೀನ್ ಕಿಂಗೇನೋ? ನಮ್ಮವ್ರನ್ನ ಹೊಡೆದ ಪೊಲೀಸಿಗೆ ಹಿಡ್ಕೊಡ್ತೀಯಾ? ನೀನ್ ಹೊಡೆದಿರೋ ಏಟ್ಗೆ ನಮ್ಮವರಿಬ್ರು ಮಲ್ಲೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಈಗ ನಾವೇನು ನಮ್ಮ ಕೆಪಾಸಿಟಿ ಏನು ಅಂತ ತೋರಿಸ್ತೀವೋ. ಏನು? ಅಯ್ಯೋ, ನನ್ನ ಮಗನ ನನ್ನ ಮೇಲೆ ಬಂದು ಬಿಡ್ತಾ ಇದೆಯಲ್ಲೋ. ಅಯ್ಯೋ, ಎಲ್ಲೋ ದಾರಿನ ಕಟ್ತಾ ಇಲ್ಲಮ್ಮ.
ಇದೇ ಕರೆಕ್ಟ್ ಟೈಮ್. ಎಲ್ರೂ ಧೈರ್ಯ ತಗೊಳ್ಳಿ. ಹೇಗಾದ್ರೂ ಮಾಡಿ ವಾಚ್ಮೆನ್ ಗೇಳಿ ಬಾಗಿಲು ತೆಗೆಸಿ ಎಲ್ರೂ ಇಲ್ಲಿಂದ ಎಸ್ಕೇಪ್ ನೋಡಿ ಮೂಳೆನೂ ಮುರಿದಾಕ್ಬಿಟ್ಟಿಲ್ಲ. ಆಚೆಯಿಂದ ಒಳಗೆ ಯಾರನ್ನು ಬಿಡಬೇಡ, ಒಳಗಿಂದ ಆಚೆ ಯಾರನ್ನು ಬಿಡಬೇಡ ಅಂತ ನಾನೇನು ದುಡ್ಡನ್ನ ಸುಲಭವಾಗಿ ಬಿಟ್ಬಿಡ್ತೀನ. ಅಲ್ಲೇ ಸಾಯ್ರಿ ನನ್ನ ಮಕ್ಕಳ. ಇವರೆಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಅಷ್ಟು ಜನ ಸೇರ್ಕೊಂಡು ನನ್ನ ನೋಡಿತಾ ಇದ್ರಲ್ವಾ, ನೀವೆಲ್ಲ ನಿಂತ್ಕೊಂಡು ಏನ್ ಮಾಡ್ತಾ ಇದ್ರಿ? ಬಂದು ಎಲ್ಪ್ ಮಾಡ್ಬೋದಾಗಿತ್ತಲ್ವಾ? ಏನ್ ಪ್ರಪಂಚನ ಏನೋ, ಎಲ್ಪಿಂಗ್ ನೇಚರೇ ಇಲ್ಲ. ಏ ಮಹಾನುಭಾವ, ಯಾರಯ್ಯ ನೀನು? ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ಆಲ್ರೆಡಿ 4 ಜನ ಮರ್ಡರ್ ಮಾಡಿದ್ಯಾ. ನಿನಗೆ ಹೀರೋ ಆಗ್ಬೇಕು ಅನ್ನೋ ಆಸೆ ಇದೆ ಅಂತ ನಮ್ಮನ್ನೆಲ್ಲ ಬಲಿಪಶು ಮಾಡ್ತಾ ಇದ್ಯಾ? ಯೋ, ನಿನ್ಗೇನಾದ್ರೂ ದುಡ್ಡು ಬೇಕಾಗಿದ್ರೆ ಕೇಳಯ್ಯ, ನಾನ್ ಕೊಡ್ತೀನಿ ಕಣಯ್ಯ. ನಮ್ಮನ್ನೆಲ್ಲ ಬಿಟ್ಬಿಡಯ್ಯ. ಲಾಸ್ಟ್ಗೆಲ್ಲ ನನ್ ತಲೆ ಮೇಲೆ ಬದತ್ ಕಣಯ್ಯ. ಅದಕ್ಕೆ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡಿದ್ರಾ? ಯಾಕೆ ವಾಚ್ಮ್ಯಾನ್ ಬಾಗಿಲು ತೆಗ್ದಿಲ್ವಾ? ಹಾ, ನಾನು ಹೀರೋಗೆ ಆಕ್ಟ್ ಮಾಡ್ತಾರೆ ಈ ಪಿಕ್ಚರ್ನ ನೀವು ಅದಕ್ಕೆ ನಿಲ್ಸ್ಬಿಟ್ಟು ಹೋಗ್ಬಿಟ್ರೆ ಹಾ, ಸಿನಿಮಾ ಹೆಂಗ್ ಮುಗಿತದೆ ಅಲ್ವಾ? ಈಗ ಏನ್ ಮಾಡ್ತೀರಾ ಅಂದ್ರೆ, ಇನ್ನೊಂದ್ಸಾರಿ ಈ ತರ ಟ್ರೈ ಮಾಡಬೇಡಿ. ಆ ತರ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮಾಡೋದೇನು? ಏನ್ ಮಾಡ್ತೀಯಾ? ಆಗ್ಲೇ ಸಾಲಾಗಿ ಎಲ್ಲೋಂದು ಕೊಲೆ ಮಾಡ್ಕೊಂಡ್ ಬಂದಿದ್ಯಲ್ಲ, ನನ್ನನ್ನ ಯಾಕೆ ಬಿಟ್ಟಿದ್ಯಾ? ಕಮಾನ್, ನನ್ನನ್ನು ಕೊಲ್ಲಯ್ಯ. ಸಾಯ್ಸು. ಯಾಕೆ ಬಿಟ್ಟಿದ್ಯಾ? ಬಾರೋ, ಸಾಯ್ಸು. ಫಿನಿಶ್. ನನ್ನನ್ನು ಸಾಯಿಸು ಅಂತ ಬಂದು ಕೇಳ್ಕೊಂಡ್ರು. ಪಾಪ ಅವ್ರ ಆಸೆಗೆ ನಿರಾಸೆ ಮಾಡ್ಬೇಕಂತ ಎತ್ಬಿಟ್ಟೆ. ಏನ್ ಮಾಡೋದು? ಯಾರಾದ್ರೂ ನನ್ನ ಹತ್ರ ಬಂದು ಕಣ್ಣೀರ್ ಹಾಕೊಂಡು ಏನಾದ್ರೂ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ಮನಸ್ಸೇ ಬರಲ್ಲ. ಏನ್ ಮಾಡೋದು? ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಓ, ಪ್ರೊಡ್ಯೂಸರ್ ಇಲ್ಲದೆ ನಾಳೆಯಿಂದ ಹೆಂಗ್ ಶೂಟಿಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? 7-8 ದಿನಕ್ಕಾಗೋ ಅಷ್ಟೆಲ್ಲ ನೀವು ರೆಕಾರ್ಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅರ್ಥ ಆಯ್ತಾ? ಈಗ ಎಲ್ಲರೂ ಸ್ವಲ್ಪ ಹೊತ್ತು ಹಚ್ಬಿಟ್ಟು ತಂಪಾಗಿ ಮಲ್ಕೊಂಡು ಬನ್ನಿ, ಬೆಳಿಗ್ಗೆ ಎದ್ದು ಶೂಟಿಂಗ್ ಮಾಡೋಣ. ಗುಡ್ ನೈಟ್. ಗುಡ್ ನೈಟ್. ಆಹಾ, ಹಿಂಗ್ ತಪ್ಕೊಂಡ್ರೆ ಚೇ ಸರಿ ಇಲ್ಲಪ್ಪ. ಅಯ್ಯ, ಡೈರೆಕ್ಟರ್ಗೆ ನ್ಯಾಚುರಲ್ ತಪ್ಕೋಬೇಕು, ಆವಾಗಲೇ ಅವ್ರು ಇಷ್ಟಪಡೋದು. ಆಹಾ, ಇದು ಡಬ್ಬ ತರ ಐತೆ. ಉಚಿತ ತಪ್ಕೊಳ್ಳೋ ಸ್ಟೈಲ್ ಡಿಫ್ರೆಂಟ್ ಆಗಿರ್ಬೇಕು. ಹಾ, ಈಗ ನೋಡು. ಆಹಾ, ಇದೆಂಗಿದೆ? ಸರಿ ಇಲ್ಲ, ಇದನ್ನು ಒಂಥರ ಐತೆ. ಬಾಂಬೆ ಇರೋನು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಜಾಸ್ತಿ ಫೀಲಿಂಗ್ ತಗೋಬೇಡಿ, ಗ್ಲಾಮರ್ ಇರೋಲ್ಲ. ಸಾಂಗ್ ಬೇರೆ ಇದೆ. ಬನ್ನಿ ಎಲ್ಲ ಶೂಟಿಂಗ್ಗೆ. ಓ, ಯಾರು ಬರ್ತಾ ಇಲ್ವಲ್ಲಪ್ಪ? ಓಕೆ,
ನಾನು 10 ಎಣ್ಸೋದ್ರೊಳಗೆ ಎಲ್ಲ ಶೂಟಿಂಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಡೈರೆಕ್ಟರ್ ತಲೆ ಚಿಂದಿ ಆಗ್ಬಿಡ್ತದೆ. 1 2 3 4 5 6 7 8 9. ನಾವೆಲ್ಲ ಶೂಟಿಂಗ್ ಮಾಡ್ತೀವಿ, ಅವ್ರನ್ನೇನು ಮಾಡಬೇಡ. ಡೈರೆಕ್ಟರ್ ಸರ್ ಒಪ್ಕೊಳ್ಳಿ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಡೈರೆಕ್ಟರ್ ಸರ್, ಈಗ ನಾನು ಇವರಿಬ್ಬರಲ್ಲಿ ಯಾವ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡ್ಲಿ? ಯಾರ ಜೊತೆ ಎಲ್ಲ ಆಡ್ಕೋ ಹೋಗಪ್ಪ. ಯಾಕೆ? ಈಗ ನಾನು ಇವರಿಬ್ಬರ ಜೊತೆ ಆಡ್ತೀನಿ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇಲ್ಲ? ಹೊಟ್ಟೆ ಹುರಿನ? ನಮ್ಮ ಮನೆ ದೇವರ ಆಣೆನೂ ಇಲ್ಲ, ಆಡ್ಕೋ ಹೋಗು. ವೆರಿ ಗುಡ್. ಡೈರೆಕ್ಟರ್ ಅಂದ್ರೆ ಹಿಂಗಿರ್ಬೇಕಪ್ಪ. ನನ್ನ ನೆಕ್ಸ್ಟ್ ಪಿಕ್ಚರ್ಗೂ ನಿಮ್ಮನ್ನೇ ಡೈರೆಕ್ಟರ್ ಆಗಿ ರೆಕಮೆಂಡ್ ಮಾಡ್ಬಿಡ್ತೀನಿ. ಗೊತ್ತಾಯ್ತು ಬಿಡಿ, ನಿಮ್ಗೆ ಆಲ್ರೆಡಿ 3 ಜನ ಪ್ರೊಡ್ಯೂಸರ್ಸ್ ಕಾಯ್ತಾ ಇದಾರೆ ಅನ್ಬಿಡ್ತಾನೆ ಪೋಸ್ ಕೊಡ್ತಾ ಇದೀರಾ. ಓಕೆ, ನೋ ಪ್ರಾಬ್ಲಮ್. ಕಮ್ ಆನ್, ಸ್ಟಾರ್ಟ್ ಸೌಂಡ್. ಏನ್ರಿ ನುಲುಕ್ತಾ ಇದ್ದೀರಾ? ಸೈಲೆನ್ಸ್. ಗೊತ್ತಾಯ್ತಾ? ನೀವಿಬ್ರು ಏನ್ ಸ್ಟ್ರೈಟ್ ಆಗಿ ದೇವಲೋಕದಿಂದ ಪುಷ್ಪಕ ವಿಮಾನದಲ್ಲಿ ಬಂದು ಕೆಳಗಡೆ ಇಳಿದು ಬಿಟ್ಟಿದ್ದೀರಾ? ರಂಬೆ ಊರ್ವಶಿರು ಗಜಿಸ್ತಾರ ಆಡ್ತಾ ಇದ್ದೀರಾ? ನಾನು ಈ ಪಿಕ್ಚರ್ ಹೀರೋ. ನಾನ್ ನಿಮ್ಮನ್ನ ಎಷ್ಟೊತ್ತವರೆಗೂ ತಪ್ಪಿರ್ತೀನಿ ಅಲ್ಲಿವರೆಗೂ ಸೈಲೆಂಟ್ ಆಗಿರ್ಬೇಕು, ಮೂಡ್ ಔಟ್ ಮಾಡಬಾರ್ದು. ಹೋಯ್ತು, ನಾನು ಮೂಡ್ ಔಟ್ ಆಗೋಯ್ತು. ಮೂಡು ಬೆಂಗಳೂರು ಬಿಟ್ಟು ಆಚೆ ಕೊಟ್ಟೋಯ್ತು. ಡೈರೆಕ್ಟರ್ ಸರ್, ಈಗ ಅರ್ಜೆಂಟಾಗಿ ನಾನು ಅವಲಕ್ಕಿ ಪೂರೈಕೆ ಆಡ್ಬೇಕಲ್ಲ. ಒಂದ್ಸರಿ ಹೋಗಿದ್ ಮೂಡು ಮತ್ತೆ ಬರಲ್ಲ. ಓಕೆ, ಈಗ ನೀವೆಲ್ಲ ಏನ್ ಮಾಡ್ತೀರಂದ್ರೆ 2 ಮಿನಿಟ್ಸ್ ಸೆಲ್ ಒಳಗಿರ್ತೀರಾ. ಓಕೆ, ನನಗೊಂದ್ ಸ್ವಲ್ಪ ಕೆಲಸ ಇದೆ, ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಬಿಟ್ರೆ ಸಾಕು ಅಂತ ಕಪ್ಪೆ ತರ ಎಗರ್ತಾ ಇರ್ತೀರಾ. ಓಕೆ, ಹೋಗಿ ಎಲ್ಲ ಹೋಗಿ, ಓಡ್ರಿ ಎಲ್ಲ ಓಡ್ರಿ. ಆಚೆ ಹೋಗ್ರಿ, ಆಚೆ ಹೋಗ್ರಿ. ಬಿಡಿ ಎಲ್ಲರೂ ಜಾಗ ನುಗ್ರಿ. ನಾನು ಆಗ್ಲೇ ತಪ್ಪು ಮಾಡ್ಬಿಟ್ಟೆ. ಎಷ್ಟೊತ್ತು ಬೇಕಾದ್ರೂ ತಗೊಳ್ಳಿ. ಈಗ ಟೈಮ್ ಮೀರೋಗ್ಬಿಟ್ಟಿದೆ. ಈ ಬುದ್ಧಿ ಆವಾಗಲೇ ಇರ್ಬೇಕಾಗಿತ್ತು. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನ್ ಪ್ರಯೋಜನ? ಹೋಗ. ಇದೇನು ಗೊತ್ತಾ? ಬಾಂಬು. ಬಾಗಿಲು ತೆಗೆದ್ರೆ ಬ್ಲಾಸ್ಟ್ ಆಗ್ಬಿಡ್ತೀರ, ಹುಷಾರ್. ಇಷ್ಟು ದೊಡ್ಡ ಕಾಂಪೌಂಡ್ ನ ನಿನಗೆ ಜಂಪ್ ಮಾಡಕ್ಕಾಗುತ್ತಾ? ಆಗಲ್ಲ ತಾನೆ. ಮತ್ತೆ ಯಾಕೆ ಟೆನ್ಷನ್ ತಗೊಂಡು ಸಾಯ್ತೀಯಾ? ನನ್ ಗೋಡೆ ಯಾರಾದ್ರೂ ಹೋಗ್ತೀನಿ, ಇಲ್ಲ ಗೋಡೆ ಟಿಚ್ಚಿ ಹೊಡ್ಕೊಂಡು ಸಾಯ್ತೀನಿ. ಯಾಕೋ ಇಷ್ಟ ಹಿಂಸೆ ಕೊಡ್ತೀಯಾ? ಇದೇ ಡೇಟ್ಗೆ ಅಣ್ಣವ್ರ ಕಂಪ್ನಿ ಶೂಟಿಂಗ್ ಇತ್ತು, ರಾಕ್ ಲೈನ್ ಅವ್ರ ಪಿಕ್ಚರು ಇತ್ತು, ಈಶ್ವರಿ ಪ್ರೊಡಕ್ಷನ್ ಅವರು ಕರೆದಿದ್ರು ಕಣೋ, ರಾಮು ಬ್ಯಾನರ್ ಅವರು ಕರೆದಿದ್ರಲ್ಲ ಅಣ್ಣ. ಇದನ್ನೆಲ್ಲ ಬಿಟ್ಟು ಏನೋ ನ್ಯಾಚುರಲ್ ಡೈರೆಕ್ಟರ್ ಅಂತ ಬಿಟ್ಟು ಈ ನನ್ನ ಮಗನ ಹತ್ರ ಬಂದು ಸಿಗಾಕೊಂಡಿದೀವಲ್ಲ. ನಮ್ಮ ಹೆಂಡತಿ ಮಕ್ಕಳ ಕಥೆ ಏನೋ, ನಮಗೆ ನಿಜವಾಗ್ಲೂ ಶೆಟ್ರ್ ಜೈಲ್ ಆಗೋಯ್ತಲ್ಲೋ. ಇದಕ್ಕೆಲ್ಲ ಈ ನನ್ನ ಮಗನೇ ಕಾರಣ. ಅವನಂದೇನು ಪ್ರಯೋಜನ? ನಮ್ಗೆ ನಾವೇ ಹೊಡ್ಕೊಬೇಕು. ನನ್ನ ಮಗನೇ, ನಿಮಗ್ ಮಾತ್ರ 3 ಜನ ಪ್ರೊಡ್ಯೂಸರ್ಗಳಿದ್ದಾರೆ, ನಮ್ಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಹೈದರಾಬಾದ್ ಅಲ್ಲೊಬ್ಬ, ಚೆನ್ನೈನಲ್ಲೊಬ್ಬ, ಬಾಂಬೆನಲ್ಲೊಬ್ಬ 3 ಜನ ಪ್ರೊಡ್ಯೂಸರ್ಗಳು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ನಮ್ಮನ್ನ ಯಾರು ಕೇಳೋನಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಾವೇನ್ ಗಾಂಧಿನಗರದಲ್ಲಿ ನಿಂತ್ಕೊಂಡು ಕಳ್ಳೆಕಾಯಿ ಮಾಡ್ತಾ ಇದೀವ? ಡೈರೆಕ್ಟರ್ ಬನ್ನಿಲಿ. ನನ್ನ ಮಗನೇ ಎಸ್ಕೇಪ್ ಆಗ್ತೀಯಾ? ಇವರು ನಿನ್ನೆಯಿಂದ ಬಹಳ ಟ್ರೈ ಮಾಡ್ತಾ ಇದ್ರು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ. ಇವ್ರನ್ನ ಬಿಟ್ಬಿಡೋಣವಾ ಇಲ್ಲ ಅವಲಕ್ಕಿ ಬೋಲೆ ಕೇಳ್ಬಿಡ್ಲಾ? ಜಲ್ದಿ ಹೇಳಿ, ಏನ್ ಮಾಡೋಣ? ನಮ್ಮ ಕ್ಯಾಮರಾಮನ್ನ ಓಕೆ, ಎಕ್ಸ್ಪ್ರೆಷನ್ ಸೂಪರ್. ನೋಡಮ್ಮ, ಅವರ ಮೈಂಡ್ ಅಲ್ಲಿ ನೀನ್ ಎಸ್ಕೇಪ್ ಆಗ್ಬೇಕಂತಿದೆ. ಹೋಗು ಹೋಗು, ಎಲ್ಲ ಸ್ವಲ್ಪ ಸಂತೋಷವಾಗಿರ್ತಾರೆ. ಹೋಗಮ್ಮ, ಎಸ್ಕೇಪ್ ಆಗು. ಓಡು ಓಡು ಓಡು, ಎಸ್ಕೇಪ್ ಆಗ್ತಾ ಇದ್ದೇನೆ. ವೆರಿ ಗುಡ್ ವೆರಿ ಗುಡ್. ಈಗ ತೆಗೆದ್ಬಿಟ್ಟೆ ಬಾಂಬ್ನ. ಎಲ್ಲ ಆರಾಮಾಗಿ ಆಚೆ ಬನ್ನಿ ಬನ್ನಿ ಬನ್ನಿ. ಅವ್ನಿಗೆ ಎಸ್ಕೇಪ್ ಆಗ್ತಾನೆ ನೋಡೋಣ, ಬನ್ನಿ. ಓಡು ಓಡು, ಫಾಸ್ಟಾಗಿ ಓಡು. ಅಯ್ಯೋ ನನ್ನ ಮಗನೇ, ನಿಧಾನ ಕೊಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀಯೋ. ಬೇಗ ಓಡು, ಉಳಿಸ್ಕೊಳ್ಳೋ ಪ್ರಾಣನ. ಓಡು. ಅಯ್ಯೋ ತುಂಬ ನನ್ನ ಮಗನೇ. ಸಾಕು ಸೆಂಟಿಮೆಂಟು. ನನಗೆ ಊಟನೂ ಬೇಡ, ಏನು ಬೇಡ.
Director sir, please do something about Cool it, down. please. ಕೂಲ್ ಡೌನ್. ವಿ ಕಾಂಟ್ ಡೂ ಎನಿಥಿಂಗ್. ಹಿ ಈಸ್ ವೆಲ್ ಎಕ್ವಿಪ್ಡ್. ಈಗ ನಾವೇನಾನ ಮಾಡೋಕ್ ಹೋದ್ರೆ ನಮ್ ಪ್ರಾಣಕ್ಕೂ ಅಪಾಯ ಇದೆ ಗೊತ್ತಾ? ಈಗ ಎಲ್ಲ ಸುಪ್ಪತ್ತಿಗೆ ಮೇಲೆ ಮಲಗಿದೀವ. ಒಬ್ಬೊಬ್ಬನಾಗಿ ಎಲ್ಲರೂ ಸಾಯಿಸ್ತಾ ಇದ್ದಾರೆ. ಏನಾದ್ರೂ ಪ್ಲಾನ್ ಮಾಡಿ ಏನೆಲ್ಲ ಬೇಲೂರು ಶಿಲಾಬಾಲಿಕೆಗಳ ತರ ಸೈಲೆಂಟ್ ಆಗಿ ಫ್ರೀಸ್ ಆಗ್ಬಿಡ್ತೀರಾ? ಹ್ಯಾಟು ಡೈರೆಕ್ಟರ್ ಸರ್ ಹಾಕೊಳ್ಳಿ ನಿಮ್ ತಲೆ ಮೇಲೆ ಈ ಹ್ಯಾಟ್ ನಿಮ್ ತಲೆಯಲ್ಲಿ ಇದ್ರೆ ಚಂದ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಇವರೇ ನ್ಯಾಚುರಲ್ ಡೈರೆಕ್ಟರ್. ಓಕೆ. ಕಮಾಂಡ್ ಕೊಡ್ರಿ ಎಲ್ಲ ತಟ್ಟೆಗಳು ಬೇಗ ಬೇಗ. ಪುಕ್ಸಟ್ಟೆ ಎಲ್ಲ ಐಟಮ್ಸ್ ಕರೆಕ್ಟ್ ಆಗಿದ್ದೀನಾ? ಬೇಗ ಬೇಗ ರೆಡಿ ಮಾಡ್ಕೊಡ್ರಿ. ತೆಗಿರಿ ಎಲ್ಲ ತಟ್ಟೆಗಳು ತೆಗಿರಿ. ಓ ನೀವ್ ಯಾರು ತಟ್ಟೆಲಿ ಊಟ ಮಾಡಲ್ಲ ಅನ್ಸುತ್ತೆ. ತಟ್ಟೆಲಿ ಊಟ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿರ್ಬೇಕು. ಇವತ್ತು ನಾನ್ ನಿಮ್ಗೆ ಕೈ ತುತ್ತು ಕೊಡ್ತೀನಿ. ಏನೋ ತರಕಾರಿ ಎಲ್ಲ ಖಾಲಿ ಹೋಗ್ಬಿಡ್ತಾ? ಓಕೆ ಬಿಡು ಸಾಕಿಷ್ಟೇ. ಜಲ್ದಿ ಕಳ್ಸ. ಕೈ ತೊಳ್ಕೊಂಡ್ಬಿಡ್ತೀನಿ, ಯಾರು ಟೆನ್ಷನ್ ತಗೊಂಬೇಡಿ. ಓಕೆ ವೆರಿ ಗುಡ್. ಎತ್ತೆ ಲಿಫ್ಟ್ 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 ಫಾಸ್ಟ್ ಫಾಸ್ಟ್. ಎಲ್ಲ ಹಸ್ಕೊಂಡವ್ರು ಪಾಪ. ಬಾಂಬೆ ಏನೇನು ತಗೊಳಮ್ಮ. ತಗೋ ಕೈ ಹಿಡಿ. ಹಂಗೆ ದಟ್ಸ್ ಗುಡ್, ವೆರಿ ಗುಡ್. ಡೈರೆಕ್ಟರ್ಗೆ ಫಸ್ಟ್ ಬಾ ತಗೊಳ್ಳಿ ಸರ್ ಪ್ರಸಾದ. ವೆರಿ ಗುಡ್. ಜಾಸ್ತಿ ಗುರಾಯಿಸ್ಬೇಡಿ ಸರ್, ನನಗೆ ಟೆನ್ಷನ್ ಆಗ್ಬಿಡ್ತದೆ. ತಗೋ. ಹೇಯ್ ತಗ. ತಿನ್ನು ತಗೋ ತಾಯೇ. ಅಲ್ಲಿಡ್ರೆ ಪಾತ್ರೆನ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ನನಗಿಂತ ಮಿಗಿಲಾದ ದೇವ್ರಿಲ್ಲ ಅಂತ ತಿಳ್ಕೊಳ್ರಿ ನೀವೆಲ್ಲರೂ. ರೆಡಿ 1 2 ಆಕ್ಷನ್. ತಿನ್ಬೇಕು. ನಿಮ್ ಮನೆಗಳಲ್ಲಿ ಈ ತರ ಪ್ರೀತಿಯಿಂದ ಯಾರಾದ್ರೂ ಕೈ ತುತ್ತು ಕೊಡ್ತಾರಾ? ಇಲ್ವಲ್ಲ. ತಿನ್ನಿ. ಈ ಪ್ರಪಂಚದಲ್ಲಿ ನಂದು ಅಂತ ತಿಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಇದ್ರು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಮನುಷ್ಯ ಏನೂ ಸಾಧಿಸೋಕ್ಕಾಗಲ್ಲ. ಸಾಧಿಸ್ಬಿಟ್ಟಿದ್ದೀನಿ ಅಂತ ಅಹಂಕಾರ ಪಟ್ಕೊಂಡು ಮೆರೆದ್ರೆ ಏನೂ ಉಳಿಯೋದಿಲ್ಲ. ಬೆಲೆ ಕಟ್ಟಕ್ಕಾಗದೆ ಇರೋ ಪ್ರೀತಿ ಹೊಂದಿದ್ರೆ ಸಾಕು, ಹ್ಯಾಪಿಯಾಗಿರ್ಬೋದು. ಆದ್ರೆ 100% ಪ್ಯೂರ್ ಆಗಿ ಪ್ರೀತಿ ತೋರಿಸೋರು ಎಷ್ಟು ಜನ ಇದ್ದಾರೆ ಈ ಪ್ರಪಂಚದಲ್ಲಿ? ಎಲ್ಲ ಇದರಲ್ಲಿದೆ. ಇದಿದ್ರೆ ಫ್ರೆಂಡ್ಶಿಪ್, ರಿಲೇಶನ್ಶಿಪ್, ಲೀಡರ್ಶಿಪ್, ಟೋಟಲಿ ಮನುಷ್ಯನ ಮೂವಿಂಗ್ ಲೈಫ್ ಶಿಪ್ ಇದೆ. ಏನ್ ನನ್ನ ಹತ್ರ ಧೈರ್ಯವಾಗಿ ಬಂದ್ಬಿಟ್ಟಿದೆಯಲ್ಲ. Livy, what is this? What are you doing? What happened to you? I like you, Derek. I like you so much. I really love you. Hey! Are you become mad? No, you've turned me mad. I'm crazy about you. Please believe me. I won't go anywhere without you. ಏನೋ ಡೌ ಮಾಡ್ಕೊಂಡೆ ಬಂದಾಗ ಅವಳಲ್ಲಪ್ಪ. I need you. ನೀನಿನ್ನೂ ಹಾಲು ಕುಡಿಯ ಬೆಕ್ಕು, ಗೊತ್ತಾಯ್ತಾ? ಸಾಯಿಸಕ್ ಬರ್ತೀಯ ನನ್ನ. You want to escape? Go! Anybody help me, please! No! Director sir! This is my last kiss for you. Okay? Sweet. ಮನುಷ್ಯ ಸಾಯ ಟೈಮ್ನಲ್ಲಿ ಹೆಂಗೆಂಗೋ ಆಡ್ತಾನಂತೆ. ಏನ್ ಮಾಡಕ್ಕಾಗುತ್ತೆ? ಇವಳ ಟೈಮ್ ಹತ್ರ ಬಂದ್ಬಿಡ್ತು. ಈಗ ನಾನು ಅರ್ಜೆಂಟಾಗಿ ಅವಲಕ್ಕಿ ಪೂಲಕ್ಕೆ ಆಡ್ಬೇಕು. ಅವಲಕ್ಕಿ ಪೂಲಕ್ಕೆ ಕಾಂಚನ ಮಿಣಿಮಿಣ ಡಾಮ್ ಡೂಮ್ ಕಸ್ ಪುಸ್ ಕೊಯ್ ಕೊಟ. ಡೈರೆಕ್ಟರ್ ಕಂಟ್ರೋಲ್ ಮಾಡ್ಕೊಪ್ಪ. ಡೈರೆಕ್ಟರ್ ಸರ್, ನಮ್ ಪಿಕ್ಚರ್ ಕ್ಲೈಮ್ಯಾಕ್ಸ್ಗೆ ಒಂದೇ ಹೀರೋಯಿನ್ ಸಾಕು, ಇಬ್ರು ಬೇಕಾಗಿಲ್ಲ. ಅದಕ್ಕೆ ನಾನು ಇವಳಿಗೆ ಟಿಕೆಟ್ ಕೊಟ್ಬಿಡ್ತೀನಿ.
ರನ್ 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 ಓಡು 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 ರನ್ 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 ಯಾಕೆ ಕರ್ದಿ ನನ್ನ ಹತ್ರ ತಪ್ಪಿಸ್ಕೊಂಡು ನೋಡಿ ಡೈರೆಕ್ಟರ್ ಸರ್ ಎಂತ ನಮಕರಂ ಕೆಲಸ ಮಾಡಿದಲ್ಲ ಅವಳು ಸಕ್ಕತ್ತಾಗ್ತದೆ ಚಾಕುನ ಜಸ್ಟ್ ಮಿಸ್ ಅಷ್ಟೇ ನೀವು ಸರಿಯಾಗಿ ಟೀಚ್ ಮಾಡಿ ಕಲಿಸಬೇಕಾಗಿತ್ತು ಸರ್ ನೋಡಿ ಜಾರೇಟ್ ಆಗೋಯ್ತು ವೆರಿ ಗುಡ್ ಸೂಪರ್ ರಿಯಾಕ್ಷನ್ ನಮ್ ಪಿಕ್ಚರ್ ಕ್ಲೈಮ್ಯಾಕ್ಸ್ಗೆ ನನ್ನ ಆಪೋಸಿಟ್ ಕ್ಯಾರೆಕ್ಟರ್ ಯಾರಪ್ಪ ಫೈಟ್ ಮಾಡೋರು ಅಂತ ಯೋಚನೆ ಮಾಡ್ತಾ ಇದ್ದೆ ಸಿಕ್ಬಿಟ್ಟೆ ಏನ್ ಪರ್ಸನಾಲಿಟಿ ಏನ್ ಚೆಸ್ಟ್ ಏನ್ ಎಕ್ಸ್ಪ್ರೆಷನ್ ಯು ಆರ್ ದ ಪರ್ಫೆಕ್ಟ್ ವಿಲನ್ ಫಾರ್ ಮೀ ಇನ್ ದಿಸ್ ಕ್ಲೈಮ್ಯಾಕ್ಸ್ ಓಕೆ ಎಲ್ಲ ಫಾಲೋ ಮಾಡಿ ಕಮಾನ್ 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 ನೀವೀಗ ನಿಂತಿರೋ ಜಾಗದಲ್ಲಿ RDX 3 ಫಿಕ್ಸ್ ಮಾಡಿದ್ದೀನಿ ಕುಟುಂಬ ಓಳು ಸರ್ ಬರೀ ಓಳು ಇಂಡಿಯನ್ ಪೊಲೀಸ್ ಹಿಸ್ಟ್ರಿ ರಾಂಗ್ ನಂಬರ್ ಗಾಂಧಿ ನಗರ ರಾವ್ ಓಹೋ ತವರಿಗೆ ಬಾ ತಂಗಿ 100ನೇ ದಿನ ರೀ ರಾವ್ ಈ ವಾರ ಸರ್ ಹೊಸ ಕನ್ನಡ ಪಿಕ್ಚರ್ ಯಾವ್ದು ರಿಲೀಸ್ ಆಗಿದೆ ಒಂದು ಕನ್ನಡ ಪಿಕ್ಚರ್ ರಿಲೀಸ್ ಆಗಿದೆ ಸರ್ ಡೆಡ್ ಬಾಡಿ ಅಂತ ಡೆಡ್ ಬಾಡಿನ ಪರವಾಗಿಲ್ಲ ಕಣೆ ಕನ್ನಡ ಪಿಕ್ಚರ್ ನಲ್ಲೂ ಹೊಸ ಹೊಸ ಟೈಟ್ಲ್ ಎಲ್ಲ ಇಡ್ತಾ ಇದ್ದಾರೆ ಇಂಡಸ್ಟ್ರಿ ಇಂಪ್ರೂವ್ ಆಗ್ಬಿಟ್ಟಿದೆ ಆಮೇಲೆ ನಿನ್ನೆ ಶೂಟಿಂಗ್ ಹೋಗಿದ್ವಲ್ಲ ಅದೇ ಹಂಟರ್ ಡೆಡ್ ಬಾಡಿ ಸೀನು ಬಹಳ ಚೆನ್ನಾಗಿತ್ತು ಆ ಡೆಡ್ ಬಾಡಿ ಆಕ್ಟ್ ಮಾಡೋದಂತೂ ಸೂಪರ್ ಆಗಿ ಆಕ್ಟ್ ಮಾಡೋದು ಬಹಳ ಸೂಪರ್ ಆಗಿತ್ತು ಡೆಡ್ ಬಾಡಿ ರಾವ್ ಸರ್ ನಿನ್ನೆ ಶೂಟಿಂಗ್ ನಲ್ಲಿ ಹೇಳಿ ಸರ್. ಹೀರೋ ಡೆಡ್ ಬಾಡಿನ ಹೂತ್ ಹಾಕ್ಬಿಟ್ನಲ್ಲ ಹೌದು ಸರ್ ಆಕ್ಟ್ ಮಾಡಿದವನು ಹೊರಗಡೆ ಬಂದೇನ್ರಿ ಸರ್ ಅಲ್ಲಿ ಏನಾಯ್ತು ಅಲ್ಲಿ ಸರ್ ಅದನ್ನ ನಾನು ಸರಿಯಾಗಿ ನೋಟಿಸ್ ಮಾಡಲಿಲ್ಲ ಸರ್ ಇಲ್ಲ ರೀ ಅವನು ನಿಜವಾಗ್ಲೂ ಮಣ್ಣು ಹಾಕಿ ಮುಚ್ಚಿಬಿಟ್ಟ ಆ ಡೆಡ್ ಬಾಡಿ ಆಕ್ಟ್ ಮಾಡಿದವನು ಹೊರಗಡೆ ಬರ್ಲೇ ಇಲ್ಲ ಅಲ್ಲೇನೋ ನಡೀತಾ ಇದೆ ನನಗೂ ಹಾಗೆ ಅನಿಸ್ತಾ ಇದೆ ಸರ್ ಯಾವಾಗಿಂದ ಈಗ ನೀವು ಹೇಳ್ದಾಗ್ಲಿಂದ ಸಮಥಿಂಗ್ ರಾಂಗ್ ಗೋಯಿಂಗ್ ಆನ್ ಎಸ್ ಎಸ್ ಡ್ರೈವರ್ ಆ ಹಳೆ ಸೆಂಟ್ರಲ್ ಜೈಲಿಗೆ ನಡಿ ಅಮ್ಮ ಉಚಿತ ರೆಡಿ ರೆಡಿ ಅಬ್ಬ ಥ್ಯಾಂಕ್ ಗಾಡ್ ನಾನು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾರೆ ಪಿಕ್ಚರ್ ಫಿನಿಶಿಂಗ್ ಸ್ಟೇಜ್ ಬರ್ತಾ ಇದೆ ಡೈರೆಕ್ಟ್ ಸರ್ ಬನ್ನಿ ಬನ್ನಿ ರುಚಿತ ಫಾಲೋ ಮೀ ವಿಕ್ಕಿ ನಾನು ಆಕ್ಟ್ ಮಾಡಲ್ಲ ನನ್ಗೆ ಇಷ್ಟ ಇಲ್ಲ ನೀವ್ ಆಕ್ಟ್ ಮಾಡಿಲ್ಲ ಅಂದ್ರೆ ಈ ಸಿನಿಮಾ ಹೆಂಗ್ ಮುಗಿತದೆ ಮುಗಿಯೋದ್ ಬೇಡ ನನಗ್ ಬೇಕು ಅರ್ಥ ಆಯ್ತಾ ನನಗ್ ಬೇಕು ನೋಡಿ ಆ ಬ್ಲಾಕ್ ಸೂಪರ್ ಆಗಿದೆ ರುಚಿತಾ ಡೈರೆಕ್ಟರ್ ಫಾಲೋ ಮೀ ಕಮಾನ್ ಜಲ್ದಿ ಬನ್ರಿ ಬೇಗ ಬೇಗ ಫಾಸ್ಟ್ ಕ್ಯಾಮ್ರಾ ಇಲ್ಲಿಡಿ ಡೈರೆಕ್ಟರ್ ನೀವು ನಡೀರಿ ಪೊಸಿಷನ್ಗೆ ರುಚಿತಾ ನಿನ್ ಕ್ಯಾಮ್ರಾ ಹ್ಯಾಂಡಲ್ ಮಾಡು ಹೋಗಿ ಫಾಸ್ಟ್ ಬನ್ನಿ 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 ನೀವು ಬನ್ನಿ ಸರ್ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ರೆಡಿ ರೆಡಿ ಫುಲ್ ಟೈಟ್ ಇರ್ಬೇಕು ಓಕೆ ನೋಡಿ ಐ ಆಮ್ ವೆರಿ ಸಾರಿ ಡೈರೆಕ್ಟರ್ ಸರ್ ಈ ಕ್ಲೈಮ್ಯಾಕ್ಸ್ ಮಾತ್ರ ನಾನೇ ಡೈರೆಕ್ಟ್ರು ನೀವೇನ್ ಫೀಲ್ ಮಾಡ್ಕೊಬೇಡಿ ನಾನು ಸೂಪರ್ ಆಗಿ ತಕ್ಕೊಡ್ತೀನಿ ಅರ್ಥ ಆಯ್ತಾ ಇದೇನಪ್ಪ ಹೀರೋ ಆಗಿ ಬಂದವನು ಫೈಟ್ ಮಾಡ್ಬಿಟ್ಟ ಈಗ ನೋಡಿದ್ರೆ ಡೈರೆಕ್ಟರ್ ಆಗ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಂಬಾರ್ದು ಓಕೆ ವೆರಿ ಗುಡ್ ಕೂಲ್ ಡೌನ್ ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನೀವು ಪಟ 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 ಅಂತ ಆನ್ಸರ್ ಮಾಡ್ಬೇಕು ರೆಡಿ 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 ರುಚಿತಾ ನೋಡು ಝೂಮ್ ಫುಲ್ ಝೂಮ್ ಆಗ್ಬೇಕು ಓಕೆ ರೆಡಿನಾ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ನೋಡು ನಿನಗೆ ಪ್ರೊಡ್ಯೂಸರ್ ರಾಜಾರಾಮ್ ಗೊತ್ತಾ ಹೇಳು ಗೊತ್ತು ಅವ್ರು ನನ್ನ ಆತ್ಮೀಯ ಸ್ನೇಹಿತರು ಫಿಲಿಂ ಪ್ರೊಡ್ಯೂಸರು ಅವ್ರೊಂದು ಫಿಲಿಂ ಮಾಡಿ ಲಾಸ್ ಆಯ್ತು ಅಂತ ಸೂಸೈಡ್ ಮಾಡ್ಕೊಂಡ್ರು ಅವ್ರ ಫಿಲಿಂ ಲಾಸ್ ಆಯ್ತು ಅಂತ ಸೂಸೈಡ್ ಮಾಡ್ಕೊಂಡಿಲ್ಲ ಅವ್ರ ಫಿಲಿಮ್ಗೆ ಲಕ್ಷಾಂತರ ರೂಪಾಯಿ ಲಾಭ ಬಂದಿತ್ತು ಎಲ್ಲ ಸೇರಿ ಓಕೆ ನೀನ್ ಹೇಳು ಅವ್ರು ಹೆಂಗ್ ಸತ್ರು ಅಂತ ಈಗ ಹೇಳ್ಬೇಕು ನೀನು ಓಕೆ ಅಲ್ಲ ಅವ್ರು ಸೂಸೈಡ್ ಮಾಡ್ಕೊಂಡ್ರು ಹೇಳ್ತೀನಿ ಬಾ ಇಲ್ಲಿತ್ಕೋ ನನಗಲ್ಲ ಕ್ಯಾಮ್ರಾ ಹೇಳ್ಬೇಕು ಓಕೆ ರುಚಿತಾ ಫುಲ್ ಒಂದು ಪಿಕ್ಚರ್ ಮಾಡಿದ್ವು BKT ಸರಿಯಾಗಿದೆ ಹುಬ್ಳಿ ಅವ್ರ ತಮ್ಮದು ಸರ್ 75 lakhs ಇದೆ ಸರ್ ಹೌದಾ ಥ್ಯಾಂಕ್ ಯು ಸರ್ 50 lakhs ಇದೆ ಸರ್ ಇದ್ರಲ್ಲೂ ಎಲ್ಲ 1000 ರೂಪೀಸ್ ಬಂಡಲ್ಸ್ ಇದೆ ಸರ್ ಸುಳ್ಳು ಹೇಳ್ಬಾರ್ದು ಸರ್ ನೀವು ತುಂಬಾ ಒಳ್ಳೆ ಪಿಕ್ಚರ್ ಮಾಡಿದ್ದೀರಾ ಸರ್ ಥ್ಯಾಂಕ್ ಯು ಸರ್ ನಿಮ್ ಪಿಕ್ಚರ್ ಡೆಫಿನೆಟ್ ಆಗಿ 100 days ಹೋಗುತ್ತೆ ಸರ್ ನಾನು ನಿಮ್ಮನ್ನ ಮೆಚ್ಚಾಕಿ ಮಾತು ಹೇಳ್ತಾ ಇಲ್ಲ ಕೆಲವು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಕಡಿಮೆ ಮಾಡ್ಲಿ ಅಂತ ಪಿಕ್ಚರ್ ಚೆನ್ನಾಗಿದ್ರು ಸುಮಾರಾಗಿದೆ ಕಣಯ್ಯ ಅಂತಾರೆ ಸರ್
ಆದ್ರೆ ನೀವು ಪಿಕ್ಚರ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಅದಕ್ಕೆ ನೀವು ಹೇಳಿದ ರೇಟ್ ಕೊಟ್ಟು ತಗೋತಾ ಇದೀವಿ ಸರ್. ಏನೋ ಸರ್, ಫಸ್ಟ್ ಟೈಮ್ ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತ ಧೈರ್ಯ ಮಾಡಿ ಕೈ ಹಾಕ್ಬಿಟ್ಟೆ. ದೇವ್ರ ದಯೆ, ಪಿಕ್ಚರು ಚೆನ್ನಾಗಿ ಬಂದಿದೆ, ಒಳ್ಳೆ ಲಾಭನೂ ತಂದಿದೆ. ರಾಜಾರಾಮ್ ಅವರೇ, ಈ ಪಿಕ್ಚರ್ ಅಲ್ಲಿ ನಿಮ್ಗೆ ಎಷ್ಟು ಲಾಭ ಬಂತು? ಸುಮಾರು 60 ಲಕ್ಷ ರೂಪಾಯಿ ಲಾಭ ಬಂದಿದೆ. ನಿಮ್ ನೆಕ್ಸ್ಟ್ ಪಿಕ್ಚರ್ ಹೀರೋ ಯಾರು? ನನ್ನ ಮಗ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಅವನ್ನೇ ಇಂಟ್ರೊಡ್ಯೂಸ್ ಮಾಡೋಣ ಅನ್ನೋ ಆಸೆ ಇದೆ. ವೆರಿ ಗುಡ್, ಆಲ್ ದ ಬೆಸ್ಟ್ ಸರ್. ಆ ಪಿಕ್ಚರ್ ನಮಗೆ ಕೊಡ್ಬೇಕು. ಬಹಳ ಒಳ್ಳೆ ಕೆಲಸ ಮಾಡಿದಿರಾ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್ ಸರ್. ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಯಾಕೆಂದ್ರೆ ಫೈನಾನ್ಸಿಯಲ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ನಾಳೆ ಪಿಕ್ಚರ್ ರಿಲೀಸ್ ಆಗೋದಕ್ಕೆ ತೊಂದರೆ ಆಗ್ಬಾರ್ದು ನೋಡಿ. ಅವ್ರಿಗೆ ಕೊಡೋ ಹಣ ಎಲ್ಲ ಕೊಟ್ಟು ಲ್ಯಾಬಿಂದ ಕ್ಲಿಯರೆನ್ಸ್ ತಗೊಂಡ್ಬಿಡ್ತೀನಿ. ಹೌದು ಸರ್, ತಾವಿನ್ ಹೊರಟ್ಬಿಡಿ, ನಾವೆಲ್ಲ ಲ್ಯಾಬಿಗೆ ಬಂದು ಪ್ರಿಂಟ್ಗಳನ್ನ ಕಲೆಕ್ಟ್ ಮಾಡ್ಕೊ. ಓಕೆ. ಶಿವ, ಪಬ್ಲಿಸಿಟಿ ಮೆಟೀರಿಯಲ್ಸ್ ಎಲ್ಲ ಕೊಟ್ಬಿಡಪ್ಪ. ನೋಡೋ ಹಾಗೆ ಕಾಫಿ ತಗೊಂಡ್ ಬಾ. ದಯವಿಟ್ಟು ಎಲ್ಲರೂ ಕಾಫಿ ಕುಡ್ಕೊಂಡು ಹೋಗ್ಬೇಕು. ನಡಿ ಬೇಗ, ಟೈಮ್ ಆಯ್ತು. ಆಮೇಲೆ ಅದು ನೀವು ಕಟ್ಕೊಡ್ತಾರಲ್ಲ, ಕೊಡ್ತಾರೆ. ಶ್ರೀನಿವಾಸ್, ನೀವು ಲ್ಯಾಬ್ ಹತ್ರ ಹೋಗಿರಿ, ನಾನು ಫೈನಾನ್ಷಿಯಲ್ಸ್ ಮೀಟ್ ಮಾಡಿ ಅಲ್ಲಿಗೆ ಬರ್ತೀನಿ. ಸರ್, ಒಂದ್ ವಿಷಯ ಹೇಳಕ್ ಮರ್ತ್ಬಿಟ್ಟೆ. ಅದೇನು ಹೇಳ್ರಿ ಬೇಗ. ಏನು ಇಲ್ಲ ಸರ್, ಅದು ಡೈರೆಕ್ಟ್ರು ಹೀರೋಯಿನ್ ತಮ್ಮನ್ ಕಾಯ್ತಾ ಇದ್ದಾರೆ. ಯಾಕೆ, ಏನ್ ಸಮಾಚಾರ? ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ, ಬಿಸ್ನೆಸ್ ಚೆನ್ನಾಗಿದೆ ಅಲ್ವಾ, ಅದಕ್ಕೋಸ್ಕರ ಒಂದು ಚಿಕ್ಕ ಗೆಟ್ ಟುಗೆದರ್ ಪಾರ್ಟಿ ಕೊಡೋಣ ಅಂತ. ಈಗ ಎಲ್ರಿ ಟೈಮ್ ಇದೆ, ನಾಳೆ ನೋಡ್ಕೊಳ್ಳೋಣ. ನೀವು ಹೋಗಿ ಬೇಗ. ಯಾರ್ದಪ್ಪ ಫೋನು? ಹಲೋ, ಇದಾರೆ, ಒಂದ್ ನಿಮಿಷ. ಸರ್, ಯಾರ್ರಿ ಅದು? ಡೈರೆಕ್ಟ್ರು ಸರ್. ಸರ್ ನಮಸ್ಕಾರ. ಸರ್, ನಾನು ಡೈರೆಕ್ಟರ್ ಮಾತನಾಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಬಂದೋಗಿ ಸರ್. ಸರ್, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಅದನ್ನ ಮುಗಿಸ್ಕೊಂಡು 10 ಗಂಟೆಗೆ ಅಲ್ಲಿರ್ತೀನಿ ಸರ್. ಸರ್, ನಮ್ಮ ಹೀರೋಯಿನ್ 12:30 ಫ್ಲೈಟ್ ಬಾಂಬೆಗೆ ಹೋಗ್ತಾ ಇದ್ದಾಳೆ. ದಯವಿಟ್ಟು ಒಂದು 10 ನಿಮಿಷ ಬೇಜಾರು ಮಾಡ್ಕೊಳ್ದೆ ಬಂದು ಹೋಗ್ಬಿಟ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಸರ್. 1 ನಿಮಿಷ ಹೀರೋಯಿನ್ ಕೊಡ್ತೀನಿ. Hello, sir. ಹಲೋ, ಹೌ ಆರ್ ಯು? I'm not fine because you're not here with us. Why did you come here for some time? Just for half an hour? Don't disappoint me, sir, please. ಇಟ್ಸ್ ಓಕೆ, ಐ ಆಮ್ ಕಮಿಂಗ್. ಬಿಡಿ ನನ್ನ. ಡೈರೆಕ್ಟ್ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಏ, ಚೇರ್ ಹಾಕ್ರೋ, ಕೂತ್ಕೊಳ್ರಿ. ಎರಡೇ ಪೆಗ್ ಹಾಕೊಂಡು ಹೋಗಿರಂತ. ಇಲ್ಲ. ಯಾರೇ ಕೂತ್ಕೊಳ್ರಿ ರೀ, ಕೂತ್ಕೊಳ್ರಿ. ನೋಡಿ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾಳೆ ನನ್ನ ಪಿಕ್ಚರ್ ರಿಲೀಸು. ಫೈನಾನ್ಷಿಯಲ್ಸ್ ಕಾಯ್ತಾ ಇರ್ತಾರೆ, ನಾನು ಹೋಗ್ಬೇಕು. ನಾನು ಬಿಟ್ಬಿಡಿ. ಕಳಿಸ್ತೀವಿ, ಸಮಾಧಾನ ಮಾಡ್ಕೊಳ್ಳಿ. ಪರವಾಗಿಲ್ಲ, ಒಂದೆರಡು ಪೆಗ್ ಹಾಕೊಂಡೋಗಿ ಸರ್, ಏನು ಆಗಲ್ಲ. ಇಲ್ಲ, ನಾನು ಕುಡಿಯೋದಿಲ್ಲ, ನಾನು ಬಿಟ್ಬಿಡಿ. ಬಿಡಿ. ನೀವು ಇದನ್ನೆಲ್ಲ ಕುಡಿಯೋದಿಲ್ವಾ? ಹಾಗಾದ್ರೆ ಇದನ್ನ ಕುಡಿತೀರಾ ಸರ್? ಏನದು? ಇದು ಕಾಕ್ಟೈಲು 20 ಮೆಟಾಸಿಡು ಮಿಕ್ಸ್. ಏನು ಲೈ, ನಾವು ರಾತ್ರಿ ಆಗ್ಲೂ ಕಷ್ಟ ಬಿದ್ದು ಇಷ್ಟು ಒಳ್ಳೆ ಪಿಕ್ಚರ್ ಮಾಡ್ಕೊಟ್ಟಿದ್ದೀವಿ. ನೀನು ನೆಕ್ಸ್ಟ್ ಪಿಕ್ಚರ್ಗೆ ಬೇರೆ ಡೈರೆಕ್ಟರ್ನ ಹಾಕೊಂಡು ಬೇರೆ ಟೆಕ್ನಿಷಿಯನ್ಸ್ ಹಾಕೊಂಡು ಪಿಕ್ಚರ್ ಮಾಡ್ಬೇಕಂತಿದ್ದೀಯ. ಏನೋ ನನ್ನನ್ನು ಬಿಟ್ಟು ನಿನ್ ಮಗನ ಹೀರೋ ಮಾಡ್ತೀಯಾ? ಏನ್ ಮಾತಾಡ್ತಾ ಇದ್ರ ನೀವು? ನೋಡಿ, ನೆಕ್ಸ್ಟ್ ಪಿಕ್ಚರು, ಅದಕ್ಕೆ ನೆಕ್ಸ್ಟ್ ಪಿಕ್ಚರು, ಅದಕ್ಕೆ ನೆಕ್ಸ್ಟ್ ಪಿಕ್ಚರು, ನೀವೇ ಟೆಕ್ನಿಷಿಯನ್, ನೀವೇ ಡೈರೆಕ್ಟರ್. ನಿನ್ನೆ ಹೀರೋ ಆಗಿ ಹಾಕೋತೀನಿ. ಇವಾಗ ಫೈನಾನ್ಷಿಯಲ್ಸ್ ಕಾಯ್ತಾ ಇರ್ತಾರೆ, ಅವ್ರಿಗೆ ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ರೆ ನನ್ನ ಮನೆ ಮಠ ಎಲ್ಲ ಹೋಗುತ್ತೆ, ನನ್ನ ಪಿಕ್ಚರ್ ರಿಲೀಸ್ ಆಗಲ್ಲ. ಸೂರ್ಯ ಬಾಯ್, ಬಿಡಿ, ನಾನು ಬೇರೆ ಡೈರೆಕ್ಟರ್ ಹಾಕೊಂಡು ಪಿಕ್ಚರ್ ಮಾಡ್ತೇನೆ. ನೀನು ಬಿಡಿ, ಬೇರೆ ಡೈರೆಕ್ಟರ್. ನನಗೆ ದ್ರೋಹ. ದುಡ್ಡೆಲ್ಲ ಹಂಚ್ಕೊಂಡ್ಬಿಡೋಣ ಬೇಡ. ಈ ದುಡ್ಡಿಂದ ನ್ಯಾಚುರಲ್ ಆಗಿ ಡೈರೆಕ್ಟ್ ಮಾಡಿ ಒಂದು ಒಳ್ಳೆ ಮೆಗಾ ಹಿಟ್ ಫಿಲ್ಮ್ ಮಾಡ್ಕೊಡ್ತೀನಿ. ಐಡಿಯಾ ಕೊಟ್ಟು ನಾನು ಪ್ರೊಡ್ಯೂಸರ್ ಹೆಸರು ನಂದಿರ್ಬೇಕು ಸರ್. ನಾನೇ ಸರ್. ನಿಮ್ ರೈಟ್ ಲೆಫ್ಟ್ ನಾನೇ, ಅಸೋಸಿಯೇಟ್ ಡೈರೆಕ್ಟರ್. ಸರ್, ಪ್ರೊಡಕ್ಷನ್ ಇನ್ಚಾರ್ಜು. ಸರ್, ನಾನು ಮಾಮೂಲಿ ಕ್ಯಾಮ್ರಾಮ್ಯಾನ್. ನೀನ ಹೀರೋ, ಇವಳೆ ಮೇನ್ ಹೀರೋಯಿನ್. ನಡೀರೋ, ಗಾಂಧಿನಗರ ಅಲ್ಲಾಡ್ಸ್ಬಿಡ್ತೀನಿ. ಸಿನಿಮಾ ತೆಗೆದು ಲಾಸ್ ಆಯ್ತು ಅಂತ ನಿಮ್ ಗಂಡ ವಿಷ ತಗೊಂಡು ಸತ್ತೋಗಿದ್ದಾನೆ. ಅವ್ನ್ ರಿಜಿಸ್ಟರ್ ಮಾಡ್ಕೊಟ್ಟವ್ರೆ, ಈ ಮನೆ ನಮ್ದು. ಈ ಮನೇಲಿರೋ ಸಾಮಾನುಗಳನ್ನ ಒಂದು ಮುಟ್ಬಾರ್ದು. ಈಗಿಂದ ಈಗಲೇ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗಿ. ನನ್ನ ಮಕ್ಕಳ ಜೊತೆಲೆ ಇದ್ಕೊಂಡು ಬೆನ್ನಿಂದ ಚಿರಾಗ್ತೀರಾ. ನಮ್ ತಂದೆ ತಾಯಿ ನನ್ನ ಮೇಲೆ ಎಷ್ಟೋ ಆಸೆ ಇಟ್ಕೊಂಡಿದ್ರು, ಎಲ್ಲ ಮಣ್ಪಾಲ್ ಮಾಡ್ಬಿಟ್ರಿ. ಎಲ್ಲ ಮಣ್ಪಾಲ್ ಆಗೋಯ್ತು. ನಾನು ಹೇಳೋವರೆಗೂ ಕ್ಯಾಮ್ರಾ ಆಫ್ ಮಾಡಬಾರ್ದು. ಓಕೆ? Okay.
ಇದ್ದಾನಲ್ಲಪ್ಪ ಇವನು, ಏನ್ ಮಾಡೋದೀಗ? ನೋಡು, ಮೆಟಾಸಿಟ್ಟು, ಪಾಲಿಡಾಲು, ಟಿಕ್ 20 ಮೂರು ಮಿಕ್ಸ್ ಮಾಡಿಬಿಡ್ತೀನಿ. ಓಕೆ, ಇದು ಕಾಕ್ಟೇಲು. ಓಕೆ, ಕುಡಿ ಕುಡಿ ತಗೋ. ಕುಡಿ 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 ಕುಡಿ. ಏಯ್, ನುಂಗು. ಹಂಗೆ, ವೆರಿ ಗುಡ್. ಕುಡಿ 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 ಕುಡಿ. ಕಮಾನ್. ಏಯ್, ಸಾಯೋ. ಏಯ್, ಸಾಯೋ ಬೇಗ. ಏಯ್, ಯಾವ ತರ ನಿನ್ನ ಸಾಯಿಸೋದು? ಇದು ಮಾಡ್ತೀನಿ. ವಿಕ್ಕಿ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ನೀನೇನು ಮನುಷ್ಯನ? ಎಳ್ಕೊಂಡು ಹೋಗ್ರೋ. ಬಿಡ್ರೋ. ಏಯ್, ಒಂದ್ ನಿಮಿಷ. ತಗೋ. ಏನ್ ಮಾಡ್ತಾ ಇದೀಯಾ? ಅವಳ ಹಾರ್ಟು ಕೊಟ್ಟಿದೆ ವಾಪಸ್. ಗುಡ್ ಬೈ. ಟೇಕ್ ಹಿಮ್. ಬರ್ತೀನ್ರೋ. ಏನಾಯ್ತು ನಿನಗೆ? ಯಾಕೆ ಈ ರೀತಿ ಇಷ್ಟೊಂದು ಕೊಲೆಗಳನ್ನ ಮಾಡ್ದ? ರುಚಿತಾ, ವಾಟ್ ಇಸ್ ದ ರೀಸನ್? ಹೇಳು. ಎಲ್ಲ ಕ್ಯಾಮ್ರಾದಲ್ಲಿದೆ. Feeling the fire with a burning desire. DJ turning on the wheels of steel. Feeling the fire with a burning desire.